ದುನಿಯಾದ ಕಿರೀಟವಿಲ್ಲದ ಸಾಮ್ರಾಜ್ಞಿ ಅಂತ ನಿಮ್ಮನ್ನು ನಾವು ಕರೀಬಹುದು. ಈಗ ನೀವು ನಂಬಲ್ಲ, ನಾವು ಪ್ರೀತಿಲದ ಮೇಲೆ ಮಾಡುವಾಗ ಯಶು ಫಸ್ಟ್ ಶಾಟ್ ನಂದು ಒಂದು ರೊಮ್ಯಾಂಟಿಕ್ ಸೀಕ್ವೆನ್ಸ್ ಇತ್ತು. ಶಿ ವಾಸ್ ಆಲ್ಮೋಸ್ಟ್ ಶಿವರಿಂಗ್. ಸೊ ಲೈಕ್ ಅಯ್ಯೋ ಹಂಗೆಲ್ಲ ಯಶು ಕಟ್ಔಟ್, ಹೂ ಬೀಳೋದು, ಪ್ರತಿಯೊಂದು ಹಿ ಯೂಸ್ ಟು ಟಾಕ್ ಅಂಡ್ ವಿ ಯೂಸ್ ಟು ಲಾಫ್ ಅಬೌಟ್ ಇಟ್. ಆ ಮೂರೂ ನಿಜ ಆಗಿದೆ. ನಿಜವಾಗ್ಲೂ ಅಧಿಕಾರಿ ಹೇಳಿದ್ರು ಸೀರಿಯಲ್ಗಳು ಜನರನ್ನ ಹಾಳು ಮಾಡತ್ವೆ ಅಂತ. ನನಗೆ ಎಷ್ಟೋ ನೆಗೆಟಿವಿಟಿ ಅನ್ಸುತ್ತೆ. ಅಯ್ಯೋ, ಬಿಗ್ ಸ್ಕ್ರೀನ್ಗಿಂತ ಜಾಸ್ತಿ ಅಟ್ಯಾಚ್ಮೆಂಟ್ ಈ ಕಿರುತೆರೆಯಲ್ಲಿರುತ್ತೆ. ರಿಟೈರ್ ಆಗಿದ್ದೀನಮ್ಮ, ಏನ್ ಕೆಲಸ ಇಲ್ಲ, ಒಂದು ಪಾತ್ರ ಗೀತರ ಇದ್ರೆ ಕೊಡಿ, ಸಖತ್ ಸಿಟ್ ಬರುತ್ತೆ ನಂಗೆ. ಅವಾಗ ಒಂದು ಹುಡುಗ, ಇಬ್ರು ಹುಡುಗಿರು, ಇದು ಕಾಮನ್ ಆಗೋಗ್ಬಿಟ್ಟಿದೆ. ಎಲ್ಲವನ್ನೂ ಅಲ್ಲಿ ತೆರೆ ಮೇಲೆ ನೋಡಿದಾಗ ಇದು ನನ್ನ ಕತೆ ಅನ್ಸ್ತಾ ಇರುತ್ತೆ. ನಿರ್ಮಾಪಕರು ಸರಿಯಾಗಿ ದುಡ್ಡು ಕೊಡ್ಲಿಲ್ಲ ನಮಗೆ. ಈ ನಮ್ಮನ್ನ ನಂಬಿ ಬಂದವರಿಗೆ ನಾವು ನಿಮ್ಗೆ ಅರ್ಥ ಆಗಲ್ವಾ, ನೋಡಿ ಹಿಂಗಿಂಗ್ ಆಗಿದೆ, ಇದು ಈ ತರ ಇದೆ. ನಾವು ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ಗೂ ಬೆದರ್ಕೋತೀವಿ. ಇವತ್ತಿನ ಜನರೇಷನ್ ಚೇಂಜ್ ಆಗಿದೆ. ಎವ್ರಿ ಮಿನಿಟ್ ಹ್ಯಾಸ್ ಬಿಕಮ್ ಮನಿ. ಮೈ ಪ್ರೆಸೆನ್ಸ್ ಇಸ್ ಮನಿ. ಇನ್ನೊಂದು ಆರೋಪ ತಗೊಳ್ಳ, ಇದೊಂಥರ ಧಾರಾವಾಹಿ ಮಾಡಿ ಆರೋಪಗಳನ್ನ ತಗೊಳ್ಳೋಂಗಾಗಿದೆ ನನ್ನ ಪರಿಸ್ಥಿತಿ. ಅಲ್ಲೆಲ್ಲ ನಂಬರ್ 1 ಅಲ್ಲಿ ಇದ್ದವ್ರು ಇಲ್ಲಿ ಅದೇ ತರ ಮಾಡ್ತಾರ. ಸೊ ಅವರಲ್ಲೇ ಒಂದು ಡಿಫೆನ್ಸಿವ್ ಮೋಡ್ ಇತ್ತು ನಾನು ಹೋದಾಗ. ಇನ್ಯಾವುದೋ ಮಲಯಾಳಂ ಇಂಡಸ್ಟ್ರಿನೋ ತೆಲುಗು ಇಂಡಸ್ಟ್ರಿ ತಮಿಳ್ಸ್ ನೋಡ್ಕೊಂಡು ಹೆಂಗ್ ಮಾಡ್ತಾರಲ್ಲ, ವೈ ಶುಡ್ ಬಿ. ನೀವು ನನ್ನ ಕೇಳಿದ್ರೆ ಇಂಡಸ್ಟ್ರಿಲಿ ಯಾವ್ದಾದ್ರು ಕೆಟ್ಟ ಅನುಭವ ಆಗಿದೆಯಾ? ಯಾರಾದರೂ ನಿಮ್ಮನ್ನ ಆ ಥರ ಬೇರೆ ಥರ ಡೀಲ್ ಮಾಡಿದಾರಾ? ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಈ ಬಾರಿಯ ಒಬ್ಬ ಅತಿಥಿ ಇದ್ದಾರೆ. ಅವರಿಗೆ ಒಂದೇ ಒಂದು ಟೈಟಲ್ ಬಹಳ ಪ್ರೀತಿಯಿಂದ ಕರ್ನಾಟಕದ ಜನ ಕೊಟ್ಟಿದ್ದಾರೆ. ಅದನ್ನು ಹೇಳಿದ ತಕ್ಷಣ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಆದರೆ ನಾವೆಲ್ಲ ಅವರನ್ನು ನೋಡಿರೋದು ಆ್ಯಂಕರ್ ಆಗಿ, ನಿರ್ದೇಶಕರಾಗಿ, ನಟರಾಗಿ, ನಿರ್ಮಾಪಕರಾಗಿ, ಆಂಟ್ರಪ್ರನರ್ ಆಗಿ, ಇನ್ನು ಏನೇನು ಆ್ಯಡ್ ಮಾಡಬಹುದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಅವರು ಪಾಡ್ಕಾಸ್ಟಿಗೆ ಬರ್ತಾರೆ ಅಂತ ಹೇಳಿದಾಗ. ಆದರೆ ಒಂದೇ ಒಂದು ಪದ ಹೇಳೋದ್ರ ಮೂಲಕ ಅವರನ್ನು ಇಂಟ್ರಡ್ಯೂಸ್ ಮಾಡಿಬಿಡ್ತೀನಿ. ಅವರು ಕರ್ನಾಟಕದ ಏಕ್ತಾ ಕಪೂರ್, ಹಾಗೆ ಕಿರುತೆರೆಯಲ್ಲಿ ವಿಜೃಂಭಿಸುವಂತಹ ನಿರ್ದೇಶಕಿ, ನಿರ್ಮಾಪಕಿ. ನಮ್ಮ ಜೊತೆ ಶ್ರುತಿ ನಾಯ್ಡು ಅವರಿದ್ದಾರೆ. ಶ್ರುತಿ ನಾಯ್ಡು ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಹೇಗಿದ್ದೀರಾ? ಗುಡ್. ಐ ಥಿಂಕ್ 5 years ಆದ್ಮೇಲೆ ನಾನು ನಿಮ್ಮನ್ನ ಕೂತು ಭೇಟಿ ಮಾಡ್ತಾ ಇದ್ದೀನಿ. ಹೇಗಿದ್ದೀರಾ? ಮಹಿಳಾ ದಿನಾಚರಣೆ ದಿನ ನಾವಿಬ್ರು ಮಾತಾಡಿದ್ವಿ ಸಾಕಷ್ಟು ಅನ್ಸುತ್ತಲ್ವಾ. ನಿಮ್ಮ ಜೊತೆ ಮಾತಾಡಿದಾಗೆಲ್ಲ ತುಂಬ ಖುಷಿ ಆಯ್ತು. ಮೊದಲನೇದಾಗಿ ನಿಮ್ಮ ಕನ್ನಡ ನಂಗೆ ತುಂಬ ಇಷ್ಟ. ನ್ಯೂಸ್ ನೋಡೋವಾಗ್ಲೂ ಅಷ್ಟೇ, ನಿಮ್ಮ ಜೊತೆ ಮಾತಾಡೋವಾಗ್ಲೂ ಅಷ್ಟೇ, ನಂಗೆ ಅನ್ಸುತ್ತೆ ಇಷ್ಟು ನಿರರ್ಗಳವಾಗಿ ಕನ್ನಡ ಮಾತಾಡ್ತಾರೆ. ಹೆಂಗೆ ಸಾಧ್ಯ ಅಂತ ಯೋಚನೆ ಮಾಡ್ತೀನಿ ನಾನು ನಿಮ್ಮನ್ನು ನೋಡಿದಾಗ ಅನ್ಸುತ್ತೆ ಹೆಂಗೆ ಅಂದರೆ, ನೀವು ಹೇಳಿದ್ದು ನನಗೆ ನೆನಪಿದೆ. ಮೈಸೂರಿನಿಂದ ಬೆಂಗಳೂರಿಗೆ ಹೊರಟವರು ಕಾವೇರಿ ನದಿಯ ಬ್ರಿಡ್ಜ್ ದಾಟೋವಾಗ ನಿಮ್ಮ ಮನಸ್ಸಿನಲ್ಲಿದ್ದಿದ್ದ ಆ ತುಮುಲುಗಳನ್ನು ನನ್ನ ಹತ್ರ ಹೇಳ್ಕೊಳ್ತಾ ಇದ್ರಿ. ಅಂದಿನಿಂದ ಇಲ್ಲಿವರೆಗೂ ಬಂದಿರೋ ಶ್ರುತಿ ನಾಯ್ಡು ಅವ್ರನ್ನ ನೋಡಿದ್ರೆ ಇಡೀ ಕರ್ನಾಟಕದ ಜನರಿಗೆ ಹೆಮ್ಮೆ ಆಗುತ್ತೆ. ಸ್ಟ್ರಗಲ್ಸ್ ಇಲ್ಲ ಅಂತ ಅಲ್ಲ, ಚಾಲೆಂಜಸ್ ಇಲ್ಲ ಅಂತ ಅಲ್ಲ, ಅಟ್ ದ ಸೇಮ್ ಟೈಮ್ ಹೊಸತನಕ್ಕೆ ನೀವು ತೆರೆದುಕೊಳ್ಳಲ್ಲ ಅಂತಲ್ಲ. ಐ ಥಿಂಕ್ ಕಿರುತೆರೆಯಲ್ಲಿ ಹೊಸತನಕ್ಕೆ ತೆರೆದುಕೊಂಡ ನಿರ್ದೇಶಕಿ ನೀವೇ ಅಂತ ಅನಿಸುತ್ತೆ. ಹೊಸತನವನ್ನು ನಮಗೆ ಪರಿಚಯ ಮಾಡಿದವರು ನೀವೇ ಅಂತ ಅನಿಸುತ್ತೆ. ತುಂಬ ಮುದ್ದಾಗಿ ಸ್ಕ್ರೀನ್ನಲ್ಲಿ ಕಾಣೋದ್ರ ಮೂಲಕ ಅಟ್ರ್ಯಾಕ್ಟ್ ಮಾಡಿದವರು ನೀವು ಅಂತ ಅನಿಸುತ್ತೆ. ಎಲ್ಲ ಅನಿಸುಗಳನ್ನು ತಂದುಕೊಟ್ಟವ್ರು ನೀವು. ಒಬ್ಬ ಆ್ಯಂಕರ್ ಆಗಿ 5 ವರ್ಷ ವಿಜೃಂಭಿಸಿದ್ರಿ, ನಟಿಯಾದ್ರಿ, ನಿರ್ದೇಶಕರಾದ್ರಿ. ಬಿಗ್ ಜರ್ನಿ, ವೆರಿ 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 ಬಿಗ್ ಜರ್ನಿ. ನೀವು ಹೇಳಿದ ಮಾತು ನಾನು ಇವತ್ತು ನೋಡ್ತಾ ಇದ್ದಾಗ ಎಪಿಸೋಡ್ ಅದೇ ನೆನಪಾಗ್ತಾ ಇತ್ತು. ಕಾವೇರಿ ಬ್ರಿಡ್ಜ್ ದಾಟುವಾಗ ಶ್ರುತಿ ನಾಯ್ಡು ಅಂದುಕೊಂಡಿದ್ದು ಇವತ್ತು ಬಂದು ನನ್ನ ಮುಂದೆ ಕೂತಿರೋ ಶ್ರುತಿ ನಾಯ್ಡು ಅವರು. ಅ ಲಾಂಗ್ ಜರ್ನಿ. ಹೌದೌದು. ಅಂದರೆ ನಮಗೆಲ್ಲ ಹೆಂಗೆ ಅಂದರೆ ಆ ಕಾವೇರಿ ನದಿಯ ಬ್ರಿಡ್ಜ್ ಶ್ರೀರಂಗಪಟ್ಟಣದಲ್ಲಿ ಏನು ಸಿಗುತ್ತಲ್ಲ, ಸೊ ನಾವು ಮೈಸೂರಿಂದ ಹೊರಟ ತಕ್ಷಣ ಆ ಬೆಲ್ಟ್ ದಾಟುತ್ತಿದ್ದಂಗೆ ಮೈಸೂರು ಬಿಟ್ವಿ ಅಂತ. ಇವಾಗ ಬೆಂಗಳೂರು ಅಂದರೆ ಅದೊಂಥರ ನಮಗೆ ಬ್ಯುಸಿ, ತುಂಬ ಜನ, ಸಾಕಷ್ಟು ವ್ಯವಹಾರ ಜ್ಞಾನ ಇರಬೇಕು, ಅಲರ್ಟ್ ಇರಬೇಕು. ಆ ಊರಂದರೆ ಒಂಥರ ಆಂಗ್ಸೈಟಿ ಅಟ್ಯಾಕ್ ಆಗುವಂಥ ಊರು ಅನ್ಸುತ್ತೆ ನಮಗೆ. ಮೈಸೂರಿನವ್ರಿಗೆ ಎಸ್ಪೆಷಲಿ ತುಂಬ ಕಾಮಾಗಿ, ತುಂಬ ನಿಧಾನಕ್ಕೆ. ನಾನು ಮೈಸೂರಿನೊಳೆ. ಸೋ ನೈಸ್. ಹಂಗಾರೆ ಒಂದೇ ಫೀಲಿಂಗ್ ನನಗೆ ನಿಮಗೆ. ಮೈಸೂರಲ್ಲಿ ನಮ್ಗೆ ಎಲ್ಲೇ ಹೊರಟರು, ಯಾರನ್ನೇ ಮೀಟ್ ಮಾಡೋಕ್ಕೆ ಹೋದ್ರು, ನಮ್ಮ ತಲೆಯಲ್ಲಿ ಏನು ಅಂಥ ಗೊಂದಲ ಏನಿರಲ್ಲ. ನಾವು ತುಂಬ ಆರಾಮಾಗಿ ಹೋಗ್ತೀವಿ, ಆರಾಮಾಗಿ ಮೀಟ್ ಮಾಡ್ತೀವಿ, ಬರ್ತೀವಿ. ಮತ್ತು ನಮ್ಮ ತಂದೆ ತಾಯಿ ಮನೆ ಅಲ್ಲೇ ಇರೋದ್ರಿಂದ ಇನ್ನೂ ಆರಾಮ. ಆ್ಯಕ್ಚುಲಿ ಈ ಊರು ಆ ಬ್ರಿಡ್ಜ್ ದಾಟ್ತಿದ್ದಂಗೆ ನನ್ನ ತಲೆ ಸ್ಟಾರ್ಟ್ ಆಗುತ್ತೆ ಕ್ಯಾಲ್ಕುಲೇಷನ್ಸು, ಅದು ಇದು ಇದು ಅದು. ಸೊ ಇಟ್ಸ್ ಲೈಕ್ ಅ ಮಾರ್ಕ್, ಓಕೆ, ಯು ಲೆಫ್ಟ್ ಯುವರ್ ಹೋಮ್ ಟೌನ್ ಅಂತ. ವಾಪಸ್ ಅಲ್ಲಿಗೆ ಹೋದ್ಮೇಲೂ ಅದೇ ಪ್ರಶಾಂತತೆ ಬಂದ್ಬಿಡುತ್ತೆ. ಡೆಫಿನೆಟ್ಲಿ ಮೈಸೂರಿನ ರಸ್ತೆಗಳಲ್ಲಿ ತಿರುಗಾಡ್ತಾ ಇದ್ದಾಗ ಇಟ್ ಇಸ್ ಸೋ ಬ್ಯೂಟಿಫುಲ್ ಆ ಊರು. ಅಂದರೆ ಸಾಕಷ್ಟು ನನಗೆ ಮನಸ್ಸಿನಲ್ಲಿ ಗೊಂದಲ ಇರುತ್ತೆ. ಇಫ್ ಯು ಆರ್ ಆಲ್ವೇಸ್ ಸ್ಟಕ್ ಟು ಯುವರ್ ಹೋಮ್ ಟೌನ್, ದೆನ್ ನೀನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡು ಹೊರಟಿದ್ಯಾಕೆ? ಅಲ್ಲೇ ಇರ್ಬೋದಲ್ಲ, ನಮಗೆ ಯಾರೂ ಏನೂ ತಡೆದಿಲ್ವಲ್ಲ, ನೀವು ಯಾಕೆ ಮೈಸೂರಲ್ಲಿ ಇದ್ದೀರಾ, ಹೋಗಿ ಅಂತ. ನಮ್ಮದೇ ಆಯ್ಕೆ, ನಾವೇನೋ ಯೋಚನೆ ಮಾಡಿಕೊಂಡು ಅದೇನೇನೋ ಮಾಡಿಬಿಡ್ತೀವಿ ಅಂತ ಬೆಂಗಳೂರಿಗೆ ಬಂದಿದ್ದು. ಸೊ
ಒಂದ್ಸತಿ ಹಂಗೆ ಅನ್ಸುತ್ತೆ, ಓಕೆ ನಮ್ಮದೇ ಆಯ್ಕೆ ಆಗಿರೋದ್ರಿಂದ ಐ ಶುಡ್ ಲೈಕ್ ಬ್ಯಾಂಗ್ಳೂರ್ ಅಂತ. ಇನ್ನೊಂದು ಸಲ ಅನ್ಸುತ್ತೆ, ಅಯ್ಯೋ ಯಾಕೆ ಬೇಕಿತ್ತು, ನಮ್ಮ ತಂದೆ ಜೊತೆ ಜಗಳ ಆಡ್ತಿರ್ತೀನಿ, ಪಪ್ಪ ನೀನು ನನಗೆ ಒಂದು STD ಬೂತ್ ಹಾಕ್ಕೊಟ್ಬಿಟ್ಟಿದ್ರೆ ಚೆನ್ನಾಯ್ತು, ಆರಾಮಾಗಿ ಕೂತ್ಕೊಂಡು. ಅಲ್ಲ ಇಂಜಿನಿಯರಿಂಗ್ ಬಿಟ್ಟು ಈ ಕಡೆ ಓಡ್ದವ್ರು ಯಾರು? ಆರಾಮಾಗಿ ಮಾತಾಡ್ಕೊಂಡು ಬರೋ ಕಸ್ಟಮರ್ಸ್ಲ, ಹಲೋ ಹೇಗಿದ್ದೀರಾ, ಹೌದಾ, ಕಾಲ್ ಮಾಡಿ, ಏನಾದ್ರು ಜೆರಾಕ್ಸ್ ಬೇಕಾ ತಗೊಳ್ಳಿ. ಇಟ್ ಇಸ್ ಸೋ ಪೀಸ್ಫುಲ್ ಅನ್ಸುತ್ತೆ ಗೊತ್ತಾ ಒಂದೊಂದ್ಸತಿ. ಬಟ್ ಯಾ, ದಿಸ್ ಇಸ್ ಆಲ್ಸೋ ನೀವು ಹೇಳ್ದಂಗೆ ತುಂಬ ಇಟ್ಸ್ ಅ ವೆರಿ ನೈಸ್ ಆ್ಯಂಡ್ ಚಾಲೆಂಜಿಂಗ್ ಜರ್ನಿ. ಬ್ಯಾಂಗ್ಳೂರ್ ಲೈಫ್ ಇಸ್ ನೈಸ್. ಲವ್ಲಿ. ಶ್ರುತಿ ನಾಯ್ಡು ಅವರನ್ನು ಒಂದು ಸಲ ಕನ್ನಡಿಯಲ್ಲಿ ನೋಡಿಕೊಂಡಾಗ ಮೊದಲಿಗೆ ಹೊಳೆಯೋ ಪದ ಏನು? ಅಡ್ವೆಂಚರಸ್. ವಿಚ್ ಇಸ್ ನಾಟ್ ನೀಡೆಡ್, ಬಟ್ ಅಡ್ವೆಂಚರಸ್. ಸದಾ ಅಡ್ವೆಂಚರ್ನ ಆಸೆ ಪಡೋಳು. ಅಂದರೆ ಯಾವುದಕ್ಕೂ ಮನಸ್ಸು ಸೆಟ್ಲೇ ಆಗಲ್ಲ ಭಾವನಾ. ಯಾವಾಗಲಾದರೂ ಯೋಚನೆ ಮಾಡ್ಕೊಂಡಾಗ ಆಯ್ತು ಇದು ಸಾಕು. ಈಗ ನಾನು ನೀವು ಹೇಳ್ದಂಗೆ ಆ್ಯಂಕರ್ ಆಗಿದ್ದೆ, ಆ್ಯಂಕರಿಂಗ್ ಮಾಡ್ತಾ ಅಯ್ಯೋ ಇನ್ನೇನಾದ್ರು ಮಾಡಬೇಕಲ್ಲ ಅಂತ ತಲೆ ಓಡುತ್ತೆ. ಆವಾಗ ಆ್ಯಕ್ಟಿಂಗ್ ಕಡೆ ಹೋಗುತ್ತೆ. ನಟನೆ ಮಾಡ್ತಾ ಇದ್ದಾಗ ಅಯ್ಯೋ ಸಾಕು ನಿರ್ದೇಶನ ಕಲಿಬೋದಲ್ಲ ಅಂತ ನಿರ್ದೇಶಕಿ ಆಗ್ತೀನಿ. ಸರಿ, ನಿರ್ದೇಶಕಿ ಆಗ್ತಾ ನಿರ್ಮಾಣ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಸೊ ಇಟ್ ಈಸ್ ಆಲ್ವೇಸ್ ಥಿಂಕಿಂಗ್ ರೆಸ್ಟೋರೆಂಟ್ ಓಪನ್ ಮಾಡ್ತೀರಿ. ಎವ್ರಿಥಿಂಗ್ ಈಸ್ ಅ ನ್ಯೂ ಸ್ಟೆಪ್. ನಾನೇ ಇನ್ವೆಂಟ್ ಮಾಡ್ಕೊಳ್ಳೋದು, ಅದನ್ನು ನಾನೇ ನನ್ನಲ್ಲಿ ಇಂಡ್ಯೂಸ್ ಮಾಡ್ಕೊಳ್ಳೋದು. ಸೊ ನನ್ನ ಕನ್ನಡಿಲಿ ನೋಡ್ಕೊಂಡ ತಕ್ಷಣ ತುಂಬ ಅಡ್ವೆಂಚರಸ್ ಅನ್ಸುತ್ತೆ ನನಗೆ. 2 ಪ್ರಶ್ನೆಗಳು. ಆದರೆ ಮೊದಲನೇದರಲ್ಲಿ ಹುಟ್ಟಿದ ಊರು ಅಥವಾ ಆ ಒಂದು ಕಂಫರ್ಟ್ ಝೋನಿಂದ ಆಚೆ ಬರೋದು ಹೊರತು ಸಾಧನೆ ಮಾಡೋಕ್ಕಾಗಲ್ಲ ಅಂತ ಬಹಳಷ್ಟು ಜನ ಹೇಳ್ತಾರೆ. ಇಸ್ ಇಟ್ ಟ್ರೂ? ಹೌದು, ವೆರಿ ಟ್ರೂ. ಯಾಕೆ ಅಂದರೆ ಇಲ್ಲಿಗೆ ಬಂದಾಗ ಇಟ್ ಡಿಪೆಂಡ್ಸ್, ಲೈಕ್ ನಾವು ಯಾವ ಫೀಲ್ಡನ್ನು ಆಯ್ಕೆ ಮಾಡ್ಕೋತೀವಿ ಅಂತ ಭಾವನಾ. ಈಗ ನಮಗೆ ತಿಂಗಳಿಗೆ ಇಷ್ಟು ಸಂಬಳ ಬರುತ್ತೆ, ಮತ್ತು ನಮ್ಮದು ಟೈಮಿಂಗ್ಸ್ ಎಷ್ಟು, ಹಬ್ಬ ಅಂದರೆ ರಜಾ ಸಿಗುತ್ತೆ, ಸ್ಯಾಟರ್ಡೇ ಸಂಡೇ ವೀಕೆಂಡ್, ಈ ಥರದ ಒಂದು ಲೈಫ್ ಸ್ಟೈಲ್ ಇದ್ದಾಗ ಹೆಚ್ಚು ನಮಗೆ ನಮ್ಮೂರ ಕಡೆ ಏನು ಎಳೆಯಲ್ಲ ಅದು. ನಮ್ಮ ಪ್ರೊಫೆಷನ್ ಏನು ಅಂದರೆ ನಮಗೆ ಯಾವ ದಿನ, ಇವತ್ತು ಮಂಡೇನಾ ಟ್ಯೂಸ್ಡೇನಾ ಇವತ್ತು ಸಂಡೇನಾ ಗೊತ್ತಾಗ್ತಾ ಇರಲ್ಲ, ಅಷ್ಟು ನಾವು ಕೆಲಸದಲ್ಲಿ ತೊಡಗಿಸ್ಕೊಂಬಿಟ್ಟಿರ್ತೀವಿ. ಆಮೇಲೆ ನಮ್ಮ ಫೀಲ್ಡಿಗೆ ದೆರ್ ಇಸ್ ನೋ ಟೈಮ್ ಬ್ಯಾಂಡ್, ವಿ ಡೋಂಟ್ ಹ್ಯಾವ್ ಯಾವುದನ್ನು ನಾವು ಇಷ್ಟೇ ಹೀಗೆ ಅಂತಿಲ್ವೇ ಇಲ್ಲ, ಏನು ಬೇಕಾದರೂ ಆಗ್ಬೋದು. ಈಗ ನಮ್ಮ ಆರ್ಟಿಸ್ಟ್ಗಳು ಅಷ್ಟೇ. ಈಗ ನಾವು ಸೀರಿಯಲ್ ಮಾಡುವಾಗ ನನ್ನ ಫಸ್ಟು ಡೈರೆಕ್ಷನ್ ಟು ದಿ ಟೀಮ್ ಅಂದರೆ, ದಯವಿಟ್ಟು ಬೆಳಗ್ಗೆ 8:30 ಶುರು ಮಾಡಿದ್ರೆ 8:30 ಪ್ಯಾಕಪ್ ಮಾಡಿ, ಬಿಕಾಸ್ ಇದು ಡೇ ಟು ಡೇ ಕೆಲಸ. ಸೀರಿಯಲ್ ಅನ್ನೋದು ದಿನ ಶೂಟ್ ಮಾಡಬೇಕಾದ್ ನಾವು ಆಲ್ಮೋಸ್ಟ್ ತಿಂಗಳಲ್ಲೊಂದು 20 ದಿನ ಶೂಟ್ ಮಾಡ್ತೀವಿ. ಆ 20 ದಿನ ನೀವು 8:30 ಶುರು ಮಾಡಿದ್ರೆ 8:30 ಎಲ್ಲರೂ ಹೊರಡ್ಬೇಕು ಮನೆಗೆ. ಅದರ್ವೈಸ್ ದರ್ ಇಸ್ ನೋ, ನೀವು ಮಾಡ್ತಾನೆ ಇರ್ಬೋದು ಸೀನ್ಸು, ಎಷ್ಟು ಬೇಕಾದ್ರೂ ಕೆಲಸ ಕೇಳುತ್ತೆ ನಮ್ಮ ಇಂಡಸ್ಟ್ರಿ. ಸೊ ನಮಗೆ ನಾವೇ ಅದಕ್ಕೊಂದು ಲಿಮಿಟೇಷನ್ ಹಾಕೋಬೇಕಾಗತ್ತೆ. ಅದೇ ನೀವು ಬೇರೆ ಪ್ರೊಫೆಷನಲ್ ಇದ್ದಾಗ ಅಷ್ಟು ನಿಮ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗದೆ ಇರ್ಬೋದು. ಬಟ್ ನಮ್ಮ ಫೀಲ್ಡಲ್ಲಿ ತುಂಬ ಸೆಳೆತ ಅಂದರೆ, ಅಯ್ಯೋ ನಾವು ಮೈಸೂರು ಅಥವಾ ನಮ್ಮ ಮನೆ ನಮ್ಮೂರು ಎಷ್ಟು ಆರಾಮಾಗಿತ್ತಲ್ಲ, ಅಲ್ಲಿ ಚೆನ್ನಾಗಿತ್ತಲ್ಲ ಲೈಫು, ಯಾರೋ ಆರಾಮಾಗಿ ಟೈಮ್ ಊಟ ಕೊಡ್ತಾರೆ, ತಿನ್ಕೊಂಡು ಖುಷಿಯಾಗಿ ಹರಟೆ ಹೊಡ್ಕೊಂಡು ಆರಾಮಾಗಿರ್ಬೋದಲ್ಲ ಅಂತ ಅನ್ಸುತ್ತೆ ನಮ್ಮ ಫೀಲ್ಡ್ ಅವ್ರಿಗೆ. ಕಂಫರ್ಟ್ ಝೋನ್ ಅಥವಾ ಏನೋ ಒಂದು ಸಾಧನೆ ಮಾಡಬೇಕು ಅಂದರೆ ನಾವು ಬಿಡಬೇಕಾಗಿರೋದೇನನ್ನು? ತುಂಬ ಜನ ಕಂಫರ್ಟ್ ಝೋನ್ ಬಿಡಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ನಿಮಗೆ ತುಂಬ ಈಸಿ ರೋಡ್ ಇತ್ತು, ಆರಾಮಾಗಿ ನಡ್ಕೊಂಡು ಹೋಗಿ ಗುರಿ ಸಾಧಿಸ್ಬಿಡ್ಬೋದಿತ್ತು. ಅಂದರೆ ಒಂದೇನು ಸ್ಟ್ಯಾಂಡರ್ಡ್ ಲೈಫ್ ಇತ್ತು ಅದನ್ನು ನೀವು ಮಾಡ್ಕೋಬಹುದು ಹೆಂಗಿದ್ರು. ಅಪ್ಪ ಅಮ್ಮ ಏನು ಜಾಸ್ತಿ ಪ್ರೆಷರ್ ಹಾಕ್ತಿರ್ಲಿಲ್ಲ. ಇಂಜಿನಿಯರಿಂಗ್ ಮಾಡ್ಕೊಂಡಿದ್ರೆ ಒಂದು ಸ್ಟ್ಯಾಂಡರ್ಡ್ ಸಂಬಳ. ಆದರೆ ಯು ವಾಂಟೆಡ್ ಸಮಥಿಂಗ್ ಎಲ್ಸ್, ಏನೋ ಒಂದು ಡಿಫ್ರೆಂಟ್ ಮಾಡಬೇಕು ಅಂತ ಹೇಳಿದ್ದು. ಸೊ ಸಾಧನೆ ಅಂದರೆ ನಿಮ್ಮ ಪ್ರಕಾರ ಏನರ್ಥ? ಅಂದರೆ ಭಾವನಾ, ಇಟ್ ಈಸ್ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಅಂತಾರಲ್ಲ ಹಾಗೆ. ಈಗ ನನ್ನ ಪ್ರಕಾರ ನಮಗೆ ಏನೇನು ಟ್ಯಾಲೆಂಟ್ ಇದೆ, ನಮ್ಗೆ ಅನಿಸುತ್ತೆ ಓಕೆ ನನಗೆ ಡಾನ್ಸ್ ಬರುತ್ತೆ ಅಥವಾ ನಾನು ನಟಿಸ್ಬೋದು, ನನ್ನಲ್ಲಿ ಆ ಥರದ ಒಂದು ಟ್ಯಾಲೆಂಟ್ ಇದೆ ಅಂದಾಗ ಅದನ್ನು ಟು ದ ಮ್ಯಾಕ್ಸ್ ಎಕ್ಸ್ಪ್ಲೋರ್ ಮಾಡಬೇಕು. ಈಗ ನಾವು ಎಲ್ಲೋ ಒಂದು ಜರ್ನಿ ಶುರು ಮಾಡ್ತೀವಿ, ಏನೋ ನಮಗೆ ಸಿಗಲ್ಲ ಅಥವಾ ಏನೋ ನಮಗೆ ಅಂದ್ಕೊಂಡಿದ್ದ ಆಗದೆ ಇರಬಹುದು, ಬಟ್ ಸ್ಟಿಲ್ ಯು ಡೋಂಟ್ ಹ್ಯಾವ್ ಟು ಸ್ಟಾಪ್ ಯುವರ್ ಜರ್ನಿ. ಅದನ್ನು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಬೇಕು. ಅಂದರೆ ಟು ಬಿ ಅ ಡಾನ್ಸರ್ ಯು ಕ್ಯಾನ್ ಗೋ ಟು ಅ ಪೀಕ್, ಅಥವಾ ಒಂದು ಕಲಾವಿದೆಯಾಗಿ ನೀನೊಂದು ಪೀಕಿಗೆ ಹೋಗಲೇಬೋದಲ್ಲ, ಹೂ ಇಸ್ ಗೋಯಿಂಗ್ ಟು ಸ್ಟಾಪ್ ಯು. ಸೊ ಈಗ ಒಂದು ಪ್ರೊಡಕ್ಷನ್ ಅಂದಾಗ ನಾವೀಗ ಸೀರಿಯಲ್ ಮಾಡ್ತಿದ್ವಿ, ಅಲ್ಲಿಂದ ನಾನು ವೆಬ್ ಸೀರೀಸ್ ಮಾಡಿ ಅಂದರು. ಸೊ ಕನ್ನಡದ ಮೊದಲನೇ ವೆಬ್ ಸೀರೀಸು, ಸೊ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಬೇರೆ ಎಲ್ಲ ಭಾಷೆಯವರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ, ನೀವು ಹೇಗೆ ಮಾಡ್ತೀರಾ ಅಂತ. ಆಮೇಲೆ ನಮಗೆ ಲಿಮಿಟೆಡ್ ಬಜೆಟಲ್ಲಿ ಮಾಡಬೇಕು ಅಂದಿದ್ರು, ಯಾಕೆಂದರೆ ಅದು ಫಸ್ಟ್ ವೆಬ್ ಸೀರೀಸು. ಸೊ ಅವರು ರಿಸ್ಕ್ ತೊಗೊಳ್ಳೋಕ್ಕೆ ರೆಡಿ ಇರಲಿಲ್ಲ, ಹೆಚ್ಚು ದುಡ್ಡು ಹಾಕೋಕ್ಕೆ ಅದ್ರ ಮೇಲೆ. ಸೊ ಈ ಥರದ ಚಾಲೆಂಜಸ್ಗೆ ನಮ್ಮನ್ನು ನಾವು ಒಡ್ಕೊಂಡು ಅದರಲ್ಲಿ ಸಾಧಿಸಿ ಅದರಲ್ಲಿ ನಾವು ಎಲ್ಲೋ ಒಂದು ನಂಬರ್ 1 ಬಂದಾಗ ಎಸ್ ವಿ ಹ್ಯಾವ್ ಅರೈವ್ಡ್ ಅನ್ಸುತ್ತೆ. ಅದು ನಮ್ಮ ಬದುಕಿನ ಗುರಿ ಆದರೆ ವಿ ಆರ್ ಇನ್ ದ ರೈಟ್ ಟ್ರ್ಯಾಕ್ ಅಂತ.
ಓಕೆ, ಎಲ್ರಿಗೂ ಗುರಿ ಇರುತ್ತೆ. ನಾನು ಸೀರಿಯಲ್ಸ್ ಬಗ್ಗೆ ಬಹಳ ಕೇಳಬೇಕಿದೆ ನಿಮಗೆ, ಆದರೆ ಸ್ಪೆಷಲಿ ಕನ್ನಡ ಬಗ್ಗೆ ಕೇಳಲಿಲ್ಲ ಅಂತ ಹೇಳಿದ್ರೆ ಕಮೆಂಟ್ಸ್ ಬಂದ್ಬಿಡತ್ತೆ ನನಗೆ. ಬಟ್ ಡೆಫಿನೆಟ್ಲಿ ಕೇಳ್ತೀನಿ, ಅದಕ್ಕೂ ಮುಂಚೆ ಮಾತಾಡೋಣ. ಈಗ ಸಾಧಿಸಬೇಕು ಅಂತ ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಎವ್ರಿಬಡಿ ವಿಲ್ ಬಿ ಹ್ಯಾವಿಂಗ್ ದೇರ್ ಓನ್ ಡ್ರೀಮ್ಸ್. ಅವ್ರದ್ದೇ ಕನಸು ಕಟ್ಟಿರ್ತಾರೆ. ಯಾರಿಗೂ ನಾವು ಇದನ್ನು ಮಾಡಬೇಕು ಅಂತಿರ್ತಾರೆ. ಆದರೆ ಸಕ್ಸಸ್ ಕಾಣೋದು ಬಹಳ ಕಮ್ಮಿ. ಯಾಕೆ? ಸರಿಯಾದ ಡೈರೆಕ್ಷನಲ್ಲಿ ಹೋಗಬೇಕು, ಸರಿಯಾದ ವ್ಯಕ್ತಿಗಳನ್ನು ಪರಿಚಯ ಮಾಡ್ಕೋಬೇಕು. ಆ್ಯಂಡ್ ಯು ಶುಡ್ ಆಲ್ವೇಸ್, ನಾನು ಫಾಲೋ ಮಾಡಿರೋದಿದ್ದು ಭಾವನಾ, ಇದು ನನಗೆ ಗೊತ್ತಿಲ್ಲ ಎಲ್ರಿಗೂ ಅದು ಅನ್ವಯಿಸುತ್ತೆ. ಯಾಕೆಂದರೆ ಅವರವರ ಬೆಳೆದ ವಾತಾವರಣ ಮತ್ತು ಅವ್ರು ಅಂದ್ಕೊಂಡಿದ್ದ ದಾರಿಲಿ ಪಾಪ ಏನೋ ಮಾಡ್ತಿರ್ತಾರೆ. ಬಟ್ ನನ್ನ ಜರ್ನಿಲಿ ನಾನು ಹೆಚ್ಚು ಮಾಡಿರೋದು ಯಾರ್ಯಾರು ಸಾಧನೆ ಮಾಡಿದಾರೋ ಅವ್ರ ಇಂಟರ್ವ್ಯೂಗಳನ್ನ ನೋಡೋದು, ಅವ್ರ ಬದುಕಿನಲ್ಲಿ ಏನೇನು ಚಾಲೆಂಜಸ್ ಬಂತು ಅದನ್ನು ಅವ್ರು ಹೇಗೆ ಎದುರಿಸಿದ್ರು. ಯಾಕಂದರೆ ಎಲ್ಲರ ಬದುಕಿನಲ್ಲೂ ಏರಿಳಿತ ಇದ್ದೇ ಇರುತ್ತೆ. ಇಟ್ಸ್ ನಾಟ್ ಲೈಕ್ ಇವ್ರು ಬಂದರು ಹಿಂಗಾದರೂ ಹೀರೋ ಆದರೂ ಅಲ್ಲ. ದೆರ್ ಇಸ್ ಸಮಥಿಂಗ್, ದೆರ್ ಇಸ್ ಅ ಜರ್ನಿ. ಅಡೆ ತಡೆ, ಸುಮಾರು ರೆಸ್ಟ್ರಿಕ್ಷನ್ಸು, ಸುಮಾರು ರೆಸಿಸ್ಟೆನ್ಸ್ಗಳು ಎಲ್ಲ ಬರುತ್ತೆ, ಕಾಂಪಿಟೇಷನ್ ಇರುತ್ತೆ. ಹೇಗೆ ಮುಂದಕ್ಕೆ ಹೋದರು ಅಂತ ಸುಮಾರು ಪುಸ್ತಕಗಳಿರ್ಬೋದು, ಇಂಟರ್ವ್ಯೂಸ್ ಇರ್ಬೋದು. ಅದು ನಂಗೆ ಮೊದಲಿಂದನೂ ನೋಡ್ಕೊಳ್ಳೋ ಹುಚ್ಚು. ಅವ್ರು ಹೇಗೆ ದಾಟಿದ್ರು ಆ ಮಜಲನ್ನು ಹೆಂಗೆ ಇದು ಮಾಡಿದ್ರು ಅಂತ. ಸೊ ಐ ಸ್ಟಾರ್ಟ್ ಲರ್ನಿಂಗ್ ಫ್ರಮ್ ದ್ಯಾಟ್. ಒಂದು. ಎರಡನೇದು, ನಾವಿರೋ ಸರ್ಕಲ್ ಭಾಳ ಮುಖ್ಯ ಆಗುತ್ತೆ. ಎಸ್ಪೆಷಲಿ ನಮ್ಮ ಫೀಲ್ಡಲ್ಲಿ ನಾವು ಯಾವ ಥರ ಇನ್ಫ್ಲುಯೆನ್ಸ್ ಆಗ್ತೀವಿ, ಯಾರ ಜೊತೆ ಇರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾವು ಧಾರಾವಾಹಿ ಮಾಡ್ತಾ ನನಗೇನು ಪ್ರೀತಿ ಇಲ್ಲದ ಮೇಲೆ ಸಿಕ್ತೋ ಅದು ನಾನು ನಿಮ್ಗೆ ಹೇಳಿದ್ದೆ ಲಾಸ್ಟ್ ಟೈಮ್ ಕೂಡ. ಅಂದರೆ ಅನಂತ್ ಸರ್ ಇರ್ಬೋದು, ಬಿ ಜಯಶ್ರೀ ಅಮ್ಮ ಇರ್ಬೋದು, ಅಚ್ಯುತಾ ಇರ್ಬೋದು, ರಾಜೇಶ್ ಇರ್ಬೋದು, ಇವರೆಲ್ಲರೂ ನಮಗೆ ಆಲ್ರೆಡಿ ಒಂದು ಮಟ್ಟ ದಾಟ್ಬಿಟ್ಟಿದ್ರು, ಅಂದರೆ ಸಾಧನೆ ಮಾಡಿದ್ರು. ಸೊ ನಾನಲ್ಲಿ ಹೋಗಿ ಪ್ಲೇಸ್ ಆದ ತಕ್ಷಣ ಐ ವಾಸ್ ಸೋ ಹ್ಯಾಪಿ ದಟ್ ಐ ಗಾಟ್ ಸೋ ಮಚ್ ಟು ಲರ್ನ್ ಫ್ರಮ್ ದೆಮ್. ಸರ್ ಅನಂತ್ ಸರ್ ನೋಡಿದಾಗ ಅವರಲ್ಲಿ ಇದ್ದಿದ್ದ ಒಂದು ಚಾರ್ಮು ಮತ್ತು ಅವ್ರು ಹೇಗೆ ನಟನೆಯಲ್ಲಿ ಆ ಥರ ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ, ಮತ್ತು ಅವ್ರು ಕ್ಯಾರಿ ಮಾಡ್ಕೊಳ್ಳೋ ರೀತಿ ಇರ್ಬೋದು, ಅವ್ರ ಬದುಕಿನಲ್ಲೂ ಎಷ್ಟೊಂದು ಏರಿಳಿತಗಳು. ಸೊ ಆ ಇಡೀ ಜರ್ನಿಲಿ ನಂಗೆ ಅದೆಲ್ಲ ಅವರಿಂದ ಕೇಳೋಕ್ಕೆ ಒಂದು ಐ ವಾಸ್ ವೆರಿ ಲಕ್ಕಿ ಟು ಗೆಟ್ ದೋಸ್ ಇನ್ಪುಟ್ಸ್ ಫ್ರಮ್ ಹಿಮ್. ಸೊ ಹಾಗೆ ನಾವು ಎಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋತೀವಿ ಮತ್ತು ಯಾವ ಥರದ ಜನದ ಜೊತೆ ನಮ್ಮನ್ನು ನಾವು ಟೈಮ್ ಪಾಸ್ ಮಾಡೋಕ್ಕೆ ಬಿಟ್ಕೋತೀವೋ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ವೇರ್ ವಿ ಕಂಟಿನ್ಯೂ ದ ಜರ್ನಿ. ಇಲ್ಲಾಂದರೆ ಏನಾಗುತ್ತೆ, ಆ ನೆಗೆಟಿವಿಟೀಸು ಮತ್ತು ರೆಸಿಸ್ಟೆನ್ಸ್ಗಳು ಸಾಕಷ್ಟು ಬರುತ್ತೆ. ನಮ್ಮ ಫೀಲ್ಡ್ ಅಂತಲ್ಲ, ಎಲ್ಲ ಫೀಲ್ಡಲ್ಲೂ ಬರುತ್ತೆ. ಸೊ ನಾವು ಅದನ್ನು ಮೆಟ್ಟಿ ನಿಲ್ಲಕ್ಕೆ ವಿ ಶುಡ್ ಬಿ ವಿತ್ ದ ರೈಟ್ ಪೀಪಲ್ ಅಂತ ನಾ ಹೇಳೋದು. ಎಲ್ಲರೂ ಅಷ್ಟೇ ಲಕ್ಕಿ ಇರ್ತಾರ? ರೈಟ್ ಪೀಪಲ್, ರೈಟ್ ಸಿಚುವೇಶನ್ ಸಿಗುತ್ತಾ? ಇಟ್ಸ್ ನಾಟ್ ಬೀಯಿಂಗ್ ಲಕ್ಕಿ. ನೀನು ಖಂಡಿತ ಈಗ ಸ್ಕೂಲಲ್ಲೂ ಅಷ್ಟೇ ನಮಗೆ ಏನು ಹೇಳಿ ಕಳಿಸ್ತಾರೆ ಹೇಳಿ, ಒಳ್ಳೆ ಸ್ನೇಹಿತರನ್ನ ಇಟ್ಕೋಬೇಕು, ಸುಳ್ಳು ಹೇಳಬಾರ್ದು, ವಾಟ್ ಎವರ್. ಆ ಥರದ ಒಂದಷ್ಟು ನಾರ್ಮ್ಸ್ನ ನಾವು ಇಟ್ಕೊಂಡು ವೈ ಕಾಂಟ್ ವಿ ಆಯ್ಕೆ ಮಾಡ್ಕೋಬೋದಲ್ಲ. ಈಗ ನೀವು ನಂಬಲ್ಲ, ನಾವು ಪ್ರೀತಿಲದ ಮೇಲೆ ಮಾಡುವಾಗ ಯಶು ಹಿ ವಾಸ್ ನವೀನ್. ಅವಾಗ ಅವನು ಶೂಟಿಂಗ್ ಆದ ನಂತರ ಯಾರ ಜೊತೆ ಯಾರು ಕಾಲ ಕಳೆದಿದ್ದಾಗಲಿ, ಸಮಯ ಟೈಮ್ ಪಾಸ್ ಮಾಡೋದಾಗಲಿ ನಾನು ನೋಡೇ ಇಲ್ಲ. ಅವನು ಅವಾಗಿಂದ ಏನು ಮಾಡ್ತಿದ್ರು? ಹಿ ಯೂಸ್ ಟು ಲರ್ನ್ ಹಾರ್ಸ್ ರೈಡಿಂಗ್, ಡಾನ್ಸ್ ಕ್ಲಾಸಸ್. ಒಂದು ಸೆಕೆಂಡ್ ವೇಸ್ಟ್ ಮಾಡ್ತಿರ್ಲಿಲ್ಲ ಟೈಮು. ಐ ಹ್ಯಾಡ್ ನೆವರ್ ಸೀನ್ ಹಿಮ್ ಬೀಯಿಂಗ್ ವೆರಿ ಪಾರ್ಟಿ ಫ್ರೀಕ್, ಆರಾಮಾಗಿ ಓಡಾಡ್ನೋ. ಅವ್ನು ಆಲ್ರೆಡಿ ಏನೋ ಗುರಿ, ಏನೋ ಸಾಧನೆ, ಏನೋ ಮಾಡಬೇಕು ಅಂತ. ಏನು ಹಂಚ್ಕೋತಿದ್ರು, ಏನು ಹೇಳ್ತಿದ್ರು ಅದ್ರ ಬಗ್ಗೆ? ಯಾವ ಥರ ಮಾತಾಡೋಕೆ? ಖಂಡಿತ. ಅಂದರೆ ನಮ್ಮ ಜರ್ನಿ ಹೆಂಗೆ ಅಂದರೆ, ನಾವು ನಂದಗುಕ್ಲ ಅನ್ನೋ ಸೀರಿಯಲ್ ಫಸ್ಟ್ ಸಿಕ್ಕಿದ್ದು, ಅಲ್ಲಿಂದ ಪ್ರೀತಿ ಇಲ್ಲದ ಮೇಲೆ ಮತ್ತೆ ಸಿಕ್ಕಿದ್ದು. ಸೊ ಅವಾಗ ಮಾತಾಡ್ತಾ ಅವನಲ್ಲಿ ಇದ್ದಿದ್ದ ಗುರಿ, ಅವನಲ್ಲಿ ಇದ್ದಿದ್ದು ಫೈರು, ಅವನು ಆಲ್ರೆಡಿ ಅಂದ್ಕೊಳ್ತಾ ಇದ್ದಿದ್ದೆಲ್ಲ ಹೀಗೀಗಾಗಬೇಕು, ಹಾಗೆ ಮಾಡಬೇಕು, ಕನ್ನಡ ಸಿನಿಮಾ ಈ ಥರ ಏನೇನೋ ಒಂದು ಸಾವಿರಾರು ಚಿಂತನೆಗಳ ಒಂದು. ನನಗೆ ಆಶ್ಚರ್ಯ ಆಗೋದು, ಇದೇನು ಇವನು ಹೊಸದಾಗಿ ಈಗ ತಾನೇ ಕಾಲಿಟ್ಟಿದ್ದಾನೆ, ಇಷ್ಟೊಂದು ಹೆಂಗೆ ಮಾತಾಡೋಕ್ಕೆ ಸಾಧ್ಯ ಅಂತ. ಸೊ ದಟ್ ಶೋಸ್ ಇಫ್ ಯು ಹ್ಯಾವ್ ಗುರಿ, ಒಂದು ಮ್ಯಾನಿಫೆಸ್ಟೇಷನ್. ಎಸ್ ಡೆಫಿನೆಟ್ಲಿ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಆಲ್ಸೋ ವಾಕಿಂಗ್ ಟುವರ್ಡ್ಸ್ ಇಟ್. ಖಂಡಿತ ಅದ್ರ ಕಡೆ ನಡ್ಕೊಂಡು ಹೋಗ್ಬೇಕಲ್ಲ. ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆಯಾ? ಮ್ಯಾನಿಫೆಸ್ಟೇಷನ್ ಅಂದರೆ ನಾನು ಅಚ್ಯುತ ಮತ್ತು ಯಶ್ 3 ಜನ, ಈ ಅಚ್ಯುತನ ಮನೆ ಮುಂದೆ ಒಂದು ಕಟ್ಟೆ ಇರೋದು, ಅದ್ರ ಮೇಲೆ ಕೂತ್ಕೊಂಡು ಈ ಶೂಟಿಂಗ್ ಇನ್ನೇನು ನಮ್ದು ಅವತ್ತು ಬ್ರೇಕೋ ಅಥವಾ ಏನೋ ಅಂದಾಗ ಸಿಕ್ಕಿ ಮಾತಾಡ್ತಿದ್ದಾಗ ತಮಾಷೆಗೆ ಮಾತಾಡ್ಕೊಳ್ತಿದ್ವಿ. ಅಂದರೆ ನನಗೆ ಇಂಪೋರ್ಟೆಡ್ ಕಾರ್ಸ್ ಅಂದರೆ ಮೊದಲು ನಾನು ತುಂಬ ಇಷ್ಟ ಆಯಿತು. ಸೊ ನಾನು ಹೇಳ್ತಿದ್ದೆ, ಯಾವುದೇ ಕಾರಣಕ್ಕೂ ನಾನು ಇಂಡಿಯನ್ ಕಾರ್ಸ್ ಓಡಿಸಲ್ಲ, ಇಂಪೋರ್ಟೆಡ್ ಕಾರ್ಸೇ ಓಡಿಸೋದು, ಎಲ್ಲ ಲಕ್ಷ ಇರಬೇಕು. ಅಂದರೆ ಇಟ್ ವಾಸ್ ಆಲ್ ಅ ಜೋಕ್ ಫಾರ್ ಅಸ್, ಆಗಲ್ಲ ಆ ಥರ ಎಲ್ಲ ತೊಗೊಂಬಿಡೋಕ್ಕಾಗತ್ತಾ? ಮನಸ್ಸಿನಲ್ಲಿ ಹಂಗೆ ಬರ್ತಿತ್ತು. ಅಂಥ ಕಾರ್ ಓಡಿಸ್ತೀನಿ, ಇಂಥ ಕಾರ್ ಓಡಿಸ್ತೀನಿ ಅಂತೆಲ್ಲ. ಅಂದರೆ ಸ್ಪೀಡು ಎಲ್ಲ, ಪವರು ಎಲ್ಲ ಇಷ್ಟ ಆಗೋದು ನನಗೆ. ಹಾಗೆ ಯಶು ಅಷ್ಟೇ, ತುಂಬ ಕಟ್ಔಟ್ ಹೂ ಬೀಳೋದು, ಪ್ರತಿಯೊಂದು ಹಿ ಯೂಸ್ ಟು ಟಾಕ್ ಆ್ಯಂಡ್ ವಿ ಯೂಸ್ ಟು ಲಾಫ್ ಅಬೌಟ್ ಇಟ್. ಅಚ್ಯುತಾನು ಅಷ್ಟೇ, ಅಯ್ಯೋ ನಾನು ನೋಡ್ರಿ ಎಷ್ಟು ಫಿಲ್ಮ್ ಫೇರ್ ಇರುತ್ತೆ ನಮ್ಮ ಮನೇಲಿ ಅಂದರೆ ಎಲ್ಲ ತೆಗೆದು ಅಟ್ಟದ ಮೇಲೆ ಇಟ್ಟಿರ್ತೀನಿ,
ನಿಜವಾಗ್ಲೂ ಅವ್ನ ಮೇಲೆ ಅಷ್ಟು ಫಿಲ್ಮ್ ಫೇರ್ ಇದೆ ಇವತ್ತು. ಸೊ ಇಟ್ ವಾಸ್ ಅಂದರೆ ಅದು ನಮ್ಗೆ ಆ ಪದ ಎಲ್ಲ ಅವಾಗ ಗೊತ್ತಿಲ್ಲ, ಮ್ಯಾನಿಫೆಸ್ಟೇಷನ್ ಅಂತೆಲ್ಲ ಗೊತ್ತಿಲ್ಲ. ಸುಮ್ಮನೆ ನಾವು ಕೂತ್ಕೊಂಡು ಮಾತಾಡ್ತಾ ಏನು ನಮ್ಮ ಬದುಕಿನಲ್ಲಿ ನಮ್ಗೆ ಅತ್ಯಂತ ಖುಷಿ ಕೊಡೋ ವಿಚಾರಗಳೇನು ಅಂತ ಮಾತಾಡ್ಕೋತಿದ್ವಿ. ಮೂರೂ ನಿಜ ಆಗಿದೆ ನಿಜವಾಗ್ಲೂ ಅದನ್ನು ಸಿಕ್ದಾಗೆಲ್ಲ ಮಾತಾಡ್ಕೋತೀವಿ ನಾವು ಹೆಂಗಲ್ಲ ಅದು ಏನೋ ಮಾತಾಡ್ಕೋತಾ ಇದ್ವಿ, ಹುಚ್ಚುಚ್ಚಾಗಿ ನಗ್ತಿದ್ವಿ, ಹೆಂಗೆ ನಿಜ ಆಗೋಯ್ತು ಅದೆಲ್ಲ ಅಂತ ವಿ ಫೀಲ್ ಸರ್ಪ್ರೈಸ್ ಸಮ್ಟೈಮ್ಸ್. ಒಟ್ಟಿಗೆ ಬೆಳೆದ ಸಂಗಡಿಗರು ಹಿಂಗೆ ಬೆಳೆದಾಗ ಒಬ್ರನ್ನೊಬ್ರು ನೋಡ್ಕೊಂಡ್ರೆ ಎಂಥ ಹೆಮ್ಮೆ ಆಗ್ಬಿಡುತ್ತೆ. ಆ್ಯಂಡ್ ಯಶ್ ಅವರ ಪ್ರತಿ ಸ್ಟೇಜಲ್ಲಿ ಹೋದಾಗಲೂ ಇದನ್ನು ಹೇಳ್ತಾ ಇದ್ರು, ಕನ್ನಡ ಇಂಡಸ್ಟ್ರಿನ ಇಡೀ ಭಾರತೀಯ ಚಿತ್ರರಂಗ ತಿರುಗಿ ನೋಡೋ ಹಾಗೆ ಮಾಡೋ ದಿನ ಬಂದೇ ಬರುತ್ತೆ ಅಂತ ಅಷ್ಟು ಕಾನ್ಫಿಡೆಂಟ್ಲಿ ಹೇಳ್ತಾ ಇದ್ರು. ಆ್ಯಂಡ್ ಇವತ್ತು ಅದನ್ನು ಮಾಡಿ ತೋರಿಸಿದ್ದಾರೆ. ಈಗ ಯಶ್ದೇನಾದರೂ ಬರ್ತಿದೆ, ಟೀಸರ್ ಬರ್ತಿದೆ ಅಥವಾ ಇನ್ನೇನೋ ಬರ್ತಿದೆ, ಟ್ರೇಲರ್ ಬರ್ತಿದೆ ಅಂತ ಹೇಳಿದ್ರೆ ಇಡೀ ಭಾರತ ಕಾಯುತ್ತೆ. ಹೌ ಯು ಫೀಲ್ ಅಬೌಟ್ ಇಟ್? ವೆರಿ ಪ್ರೌಡ್ ಆಫ್ ಹಿಮ್. ಅಂದರೆ ನಾನು ಫಸ್ಟ್ ಅವ್ನು ಎಂಟ್ರಾದಾಗಿಂದ ನೋಡ್ಕೊಂಬಂದಿದ್ದೀನಿ ಅಲ್ವಾ. ಅಂದರೆ ಈಗ ಫಸ್ಟ್ ಶಾಟ್ ನಂದು ಒಂದು ರೊಮ್ಯಾಂಟಿಕ್ ಸೀಕ್ವೆನ್ಸ್ ಇತ್ತು, ಶಿ ವಾಸ್ ಆಲ್ಮೋಸ್ಟ್ ಶಿವರಿಂಗ್. ಸೊ ಐ ಲೈಕ್ ಅಯ್ಯೋ ಹಂಗೆಲ್ಲ ನೋಡಿ, ಇವಾಗ ಶಾರುಖ್ ಖಾನ್ ಕಜೋಲ್ನ ನೆನ್ಸ್ಕೊ, ನಾವಿಬ್ರು ಶಾರುಖ್ ಕಜೋಲ್ ಥರ ಇಮ್ಯಾಜಿನ್ ಜನ. ಈಗ ನಾವು ಆ ಮೂವಿ ನೋಡಿದಾಗ ಹೆಂಗೆ ಅನ್ಸುತ್ತೆ ಅವ್ರ ಕೆಮಿಸ್ಟ್ರಿ, ಹಂಗೆ ನಮ್ಮ ಕೆಮಿಸ್ಟ್ರಿ ಕಾಣಬೇಕು, ಅದು ಇದು ಅವ್ನಿಗೆಲ್ಲ ಸ್ವಲ್ಪ ತಲೆಗೆ ತುಂಬಿ ಚೆನ್ನಾಗಿ. ಹಿ ವಾಸ್ ಸೋ ಕಾನ್ಷಿಯಸ್, ಸೋ ಸ್ಕೇರ್ಡ್. ಅಲ್ಲಿಂದ ನೋಡ್ಕೊಂಡು ಬಂದವಳು ಇವತ್ತು ಆ ಥರ ಒಂದು ವರ್ಲ್ಡ್ ವೈಡ್ ರೆಕಗ್ನಿಷನ್ ತೊಗೊಂಡಾಗ ಇಟ್ಸ್ ಸಚ್ ಅ ಗ್ರೇಟ್ ಫೀಲಿಂಗ್. ಸೊ ಐ ಫೀಲ್ ವೆರಿ ಪ್ರೌಡ್ ಆಫ್ ಹಿಮ್. ಸೊ ಯಾರು ಏನು ಅನ್ಕೊಳ್ತಾರೋ ಅದು ಖಂಡಿತ ಆಗ್ತಾರೆ. ಎಸ್ ಒಂದೇ ಒಂದು ಹೇಳ್ತೀನಿ ಭಾವನಾ, ಪರ್ಸಿವರೆನ್ಸ್ ವೆರಿ ಇಂಪಾರ್ಟೆಂಟ್. ಪರ್ಸಿವರೆನ್ಸ್ ಕರೆಕ್ಟ್. ನಿಮಗೆ ನಾನು ಆ ಗುರಿ ಮುಟ್ಟೋವರೆಗೂ ನಾನು ಐ ವಿಲ್ ನಾಟ್ ಲುಕ್ ಬ್ಯಾಕ್, ಐ ವಿಲ್ ವಾಕ್ ಫಾರ್ವರ್ಡ್ ಅಂತ ಇರಬೇಕು. ಖಂಡಿತ ಹೋಗ್ತೀವಿ ಮುಂದೆ. ಪ್ರತಿಯೊಂದು ಹೆಜ್ಜೆಗೂ ನನಗೆ ಅನಿಸಿಲ್ಲ ಅನ್ಕೋ, ಎಷ್ಟು ಸಲಿ ಅನಿಸಿದೆ ಅಂದರೆ ಭಾವನಾ, ಇಲ್ಲ ನಾನು ಹೊರಟ್ಬಿಡ್ತೀನಿ, ಬೇಡ. ಜನದ ಮುಂದೆ ನಾವು ಅದನ್ನು ತೋರಿಸ್ಕೊಳ್ದೇ ಇರ್ಬೋದು. ಇವಾಗ ನಾನು ಶೂಟಿಂಗ್ ಸ್ಪಾಟಲ್ಲಿ ನಾನು ನೋಡಿದ್ರೆ ಏನು ಇವ್ರು ಡೈನಮಿಕ್ ಚಕ್ ಚಕ್ ಚಕ್. ಎಷ್ಟೋ ಸತಿ ಬೆಳಗ್ಗೆ ಹೊರಡೋಕ್ಕೆ ಮುಂಚೆ ಸಾಕು ಊರಿಗೆ ಹೊಟ್ಟೋಗೋಣ ವಾಪಸ್ಸು, ಈ ಪ್ರೆಷರು, ಈ ಟೆನ್ಷನ್ನು, ಈ ಫೈನಾನ್ಷಿಯಲ್. ಈಗ ನಮಗೆ ಎಷ್ಟೋ ಒಂದು ಲಿಮಿಟೆಡ್ ಬಜೆಟಲ್ಲಿ ಕೆಲಸ ಮಾಡುವಾಗ ಅತ್ಯಂತ ಟೆನ್ಷನಲ್ಲಿ ಇರ್ತೀವಿ ನಾವು. ಬಟ್ ವಿ ಹ್ಯಾವ್ ಟು ಗಿವ್ ಅ ಬೆಸ್ಟ್ ಪ್ರಾಡಕ್ಟ್, ಗುಡ್ ಪ್ರಾಡಕ್ಟ್ ವೇರ್ ಪೀಪಲ್ ವಿಲ್ ಲುಕ್ ಅಪ್ ಅಟ್ ಅಸ್ ಅಂತ. ಸೊ ಎವ್ರಿ ಡೇ ದೆರ್ ಇಸ್ ಅ ಪ್ಯಾನಿಕ್ ಮೋಡಲ್ಲೇ ಇರ್ತೀವಿ ನಾವು. ಸೊ ವಿ ಫೀಲ್ ಲೈಕ್ ರನ್ನಿಂಗ್ ಅವೇ, ಸಾಕೆಲ್ಲ ಪ್ಯಾಕಪ್ ಮಾಡಿ ಹೊರಟ್ಬಿಡೋಣ ಅಂತ. ಬಟ್ ನೋ, ಏನೋ ಅಂದ್ಕೊಂಡು ಬಂದಿದ್ದಲ್ವಾ, ಅದು ಗುರಿ ಮುಟ್ಟೋವರೆಗೂ ಯಾಕೆ ಹೊರಡಬೇಕು? ಇದ್ದು ನೋಡಬೇಕು. ಓಕೆ ಇದು ಇಷ್ಟಿದೆಯಾ, ಓಕೆ ನೆಕ್ಸ್ಟ್ ಏನು ನೋಡೋಣ, ನೆಕ್ಸ್ಟ್ ಏನು ಯು ಹ್ಯಾವ್ ಟು ಕೀಪ್ ಮೂವಿಂಗ್, ದೆನ್ ಯು ವಿಲ್ ಅಚೀವ್. ಅದಕ್ಕೆ ಒಂದು ಉದಾಹರಣೆ ನನ್ನ ಮುಂದೆ ಕೂತಿದ್ದಾರೆ. ಸೀರಿಯಲ್ಗಳ ದುನಿಯಾದ ಕಿರೀಟವಿಲ್ಲದ ಸಾಮ್ರಾಜ್ಞಿ ಅಂತ ನಿಮ್ಮನ್ನು ನಾವು ಕರಿಬಹುದು. ಯಾಕಂದರೆ ನಾವು ಬೇರೆ ಬೇರೆ ಭಾಷೆಯ ಸಿನಿಮಾಗಳಾದರೂ ಅದರಲ್ಲೂ ಮುಖ್ಯವಾಗಿ ಹಿಂದಿ ಸೀರಿಯಲ್ಗಳ ವೈಭವೀಕರಣ ನಾವು ನೋಡ್ತಾ ಇದ್ವಿ. ಆದರೆ ಕನ್ನಡಕ್ಕೆ ಅದೊಂದು ವೈಭವ ತಂದುಕೊಟ್ಟಿದ್ದು ನೀವು. ಕನ್ನಡದಲ್ಲೂ ಹಿಂಗದ ಸೀರಿಯಲ್ಗಳನ್ನು ನಾವು ಮಾಡಬಹುದು, ಇಂತಹ ದೊಡ್ಡ ದೊಡ್ಡ ಸೆಟ್ಗಳನ್ನು ಹಾಕಬಹುದು, ಹಿಂಗಿದ್ದ ಸ್ಟೋರಿಗಳನ್ನು ಹೆಣಿಬಹುದು ಅನ್ನೋದನ್ನು ಪರಿಚಯ ಮಾಡಿಕೊಟ್ರಿ. ಒಂದು ನೆಗೆಟಿವ್ ಕಮೆಂಟಿಂದ ಈ ಪ್ರಶ್ನೆ ಶುರು ಮಾಡ್ತೀನಿ. ಇತ್ತೀಚೆಗೊಬ್ಬ ಅಧಿಕಾರಿ ಹೇಳಿದ್ರು ಸೀರಿಯಲ್ಗಳು ಜನರನ್ನು ಹಾಳು ಮಾಡುತ್ತವೆ ಅಂತ. ಏನು ಹೇಳ್ತೀರಿ ಅದಕ್ಕೆ? ಖಂಡಿತ ಎರಡನ್ನೂ ಒಪ್ಕೋಬೇಕಾದ ನಾವು 100% ಅಲ್ವಾ. ಯಾಕೆಂದರೆ ನಾವೀಗ ಕತೆ ಮಾಡಿದಾಗ ನನಗೆ ಎಷ್ಟೋ ನೆಗೆಟಿವಿಟಿ ಅನಿಸುತ್ತೆ, ಅಯ್ಯೋ ನಾವು ಯಾಕೆ ಇದನ್ನು ಪೋರ್ಟ್ರೇ ಮಾಡ್ತಿದ್ದೀವಿ ಸಮಾಜಕ್ಕೆ ಅಂತ. ಬಟ್ ಏನಾಗುತ್ತೆ, ನೀವೊಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದಾಗ ಎಲ್ಲವನ್ನೂ ತೋರಿಸ್ಬೇಕಾಗತ್ತೆ ಅಲ್ವಾ. ನೋವು, ನಲಿವು, ಲವಿಂಗು, ಹೇಟಿಂಗು, ಎವ್ರಿಥಿಂಗ್ ಹ್ಯಾಸ್ ಟು ಬಿ ದೇರ್. ಇಟ್ಸ್ ಆಲ್ ಅ ಪ್ಯಾಕೇಜ್. ಬಟ್ ಇನ್ಫ್ಲುಯೆನ್ಸ್ ಆಗೋದು ಖಂಡಿತ ಇನ್ಫ್ಲುಯೆನ್ಸ್ ಆಗ್ತಾರೆ ಜನ. ಸೊ ನಾವು ಅಲ್ಲಲ್ಲ ಅದಕ್ಕೆ ಏನೇನು ಫಿಲ್ಟರ್ ಮಾಡಿ ಯಾವ ಥರ ಅದನ್ನು ತಪ್ಪು, ಹಂಗೆ ಮಾಡೋದು ತಪ್ಪು ಅನ್ನೋದಕ್ಕೂ ಬರಲೇಬೇಕಲ್ಲ ನಾವು. ಸೊ ಅಲ್ಲಿಗೆ ಹೋಗಿ ಅದನ್ನು ತೋರಿಸೇ ನಾವು ಮುಗಿಸೋದು ಆ ವಿಚಾರ. ಅಂದರೆ ಎಷ್ಟು ಅಟ್ಯಾಚ್ಡ್ ಇರ್ತಾರೆ ಜನ ಅನ್ನೋದಕ್ಕೆ ನಾನು ನಿಮ್ಮದೇ ಸೀರಿಯಲ್ನ ಒಂದು ಉದಾಹರಣೆ ಕೊಡ್ತೀನಿ. ನಾವೊಂದು ದೀಪಾವಳಿ ಸಂಭ್ರಮಕ್ಕೆ ಕರ್ಣ ಟೀಮ್ ಇದು ಮಾಡಿದ್ರಿ. ಕರ್ಣ ಅವ್ರನ್ನ ಮಾತನಾಡಿಸ್ತಾ ಇರೋವಾಗ ಅವ್ರಿಗೊಂದು ವಿಡಿಯೋ ಕಾಲ್ ಬಂತು. ವಿಡಿಯೋ ಕಾಲ್, ಐ ವಾಸ್ ಸರ್ಪ್ರೈಸ್ಡ್ ಆ್ಯಂಡ್ ಸ್ಟಂಡ್. ಆ ವಿಡಿಯೋ ಕಾಲಲ್ಲಿದ್ದ ವ್ಯಕ್ತಿ ತುಂಬ ಸೀರಿಯಸ್ ಸಿಚುವೇಶನಲ್ಲಿದ್ದರು. ಅಂದರೆ ಅವ್ರು ಉಳಿಯೋದು ಬಹಳ ಡೌಟು ಅಂತ. ಅವರ ಕೊನೆಯ ಆಸೆ ಏನು ಅಂದರೆ ಕರ್ಣನ ಜೊತೆ ಒಂದು ಸಲ ಮಾತಾಡಬೇಕು ಅಂತ ವಿಡಿಯೋ ಕಾಲ್ ಮಾಡಿದರು. ಅವರು ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರು. ನನಗದು ಐ ಗಾಟ್ ಎಮೋಷ್ನಲ್. ಅಮ್ಮ, ಹಿಂಗಿದ್ದು ಅಟ್ಯಾಚ್ಮೆಂಟ್ಸ್ ಆಗಿಬಿಡತ್ತೆ ಸೀರಿಯಲ್ಲು, ಸಿನಿಮಾ ಆ್ಯಂಡ್ ಬಿಗ್ ಬಾಸ್ದು ನೀವು ಈಗ ಹೇಗೆ ಅದರದ್ದು ಹವಾ ಇದೆ ಅಂತ ನೋಡಿದ್ರಿ. ಕಿರುತೆರೆ, ಐ ಥಿಂಕ್ ಬಿಗ್ ಸ್ಕ್ರೀನ್ಗಿಂತ ಜಾಸ್ತಿ ಅಟ್ಯಾಚ್ಮೆಂಟ್ ಈ ಕಿರುತೆರೆಯಲ್ಲಿರುತ್ತೆ.
ಇರುತ್ತೆ. ಯಾಕಂದರೆ ದಿನ ಅವ್ರ ಮನೆಗೆ ಹೋಗ್ತಾರಲ್ಲ. ಈಗ ನೀವು ಕರ್ಣ ತಗೊಳ್ಳಿ, ನಿಧಿ, ನಿತ್ಯ ಯಾವುದೇ ಪಾತ್ರ ಇರ್ಬೋದು, ದಿನ ಅವ್ರ ಮನೆಗೆ ಹೋಗ್ತಾರೆ, ಅವ್ರ ಮನೆಯ ಒಂದು ಭಾಗವಾಗಿ ಹೋಗಿರ್ತಾರೆ ಅವರು. ಸೊ ಅವ್ರಿಗೇನಂದ್ರೆ ಅವ್ರಿಗಾಗೋ ಪೇಯ್ನು ಇವ್ರಿಗೂ ಆಗ್ತಾ ಇರುತ್ತೆ. ಅವ್ರು ಯಾರೋ ಒಂದು ಬದುಕಿನಲ್ಲಿ ಯಾರಿಗೋ ಒಂದು ಅವರಲ್ಲಿ ಒಂದು ಎನರ್ಜಿ ಕೊಟ್ಟ ತಕ್ಷಣ ಅವ್ರು ನಮಗೂ ಕೊಡ್ತಾರೇನೋ ಅನಿಸುತ್ತೆ. ಅದು ಖಂಡಿತ ಕನೆಕ್ಟ್ ಬೆಳೆಯುತ್ತೆ. ಆ್ಯಂಡ್ ಸೀರಿಯಲ್ ಇಂಡಸ್ಟ್ರಿ ಇಸ್ ಸಮಥಿಂಗ್, ಅದನ್ನು ಖಂಡಿತ ನಾವು ತುಂಬ ಸೀರಿಯಸ್ ಆಗಿ ಪರಿಗಣಿಸ್ಬೋದು ಆ್ಯಸ್ ಅ ಬಿಸ್ನೆಸ್ ಮಾಡ್ಯೂಲ್. ಬಿಕಾಸ್ ಎಷ್ಟು ಜನ ಅದಕ್ಕೆ ಅಟ್ಯಾಚ್ಡ್ ಇದ್ದಾರೆ, ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಎಷ್ಟು ಕತೆಗಾರರಿದ್ದಾರೆ, ಎಷ್ಟು ಕಲಾವಿದರಿದ್ದಾರೆ ಹೂ ಆರ್ ಟಚಿಂಗ್ ಎವ್ರಿಬಡೀಸ್ ಹಾರ್ಟ್ ಟುಡೇ. ಈಗ ನಾನೇ ಹೊರಗಡೆ ಹೋದಾಗ, ಈವನ್ ದೋ ಐ ಆಮ್ ನಾಟ್ ಆ್ಯಕ್ಟಿಂಗ್, ಇವಾಗ ನಾನು ಆ್ಯಕ್ಟಿಂಗ್ ಮಾಡ್ತಿಲ್ಲ, ಬಟ್ ಐ ಆಮ್ ಬಿಹೈಂಡ್ ದ ಸ್ಕ್ರೀನ್, ಬಟ್ ಸ್ಟಿಲ್ ಪೀಪಲ್ ಟಾಕ್ ಟು ಮೀ ವಿತ್ ಸೋ ಮಚ್ ಲವ್, ಸೋ ಮಚ್ ಕನೆಕ್ಟ್. ಸೊ ನನಗೆ ಗೊತ್ತಾಗುತ್ತೆ, ಇಟ್ ಇಸ್ ಬಿಕಾಸ್ ಆಫ್ ಟೆಲಿವಿಷನ್, ಎವ್ರಿ ಡೇ ವಿ ಆರ್ ರೀಚಿಂಗ್ ದೆಮ್. ಸೊ ಇಟ್ಸ್ ಅ ಬ್ಯೂಟಿಫುಲ್, ಅದೊಂದು ನಾನು ಹೇಳಿದ್ನಲ್ಲ, ಈವನ್ ಆ್ಯಸ್ ಎ ಬಿಸ್ನೆಸ್ ಥಿಂಗ್, ಆ್ಯಸ್ ಅ ಪ್ರೊಫೆಷನ್, ಟೆಲಿವಿಷನ್ ಶುಡ್ ಬಿ ಟೇಕನ್ ವೆರಿ ಸೀರಿಯಸ್ಲಿ. ಯಾಕಂದರೆ ಸುಮಾರು ಜನ ಇಂಪಾರ್ಟೆನ್ಸ್ ಇನ್ನೂ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಡೆಫಿನೆಟ್ಲಿ ಓನ್ಲಿ ಮಾಡ್ಕೊಂಡಿಲ್ಲ. ಶ್ರುತಿ ನಾಯ್ಡು ಅವ್ರು ಅರ್ಥ ಮಾಡ್ಕೊಂಡ್ರ. ಐ ಆಮ್ ಲಕ್ಕಿ ದಟ್ ಅದಕ್ಕೆ ತಕ್ಕಂಗೆ ಕೆಲ್ಸಗಳು ಸಿಗ್ತಾ ಹೋಯ್ತು ಭಾವನಾ, ಅದಕ್ಕೆ ಅದು ಸೀರಿಯಸ್ ಬಿಸ್ನೆಸ್ ಆಗಿದೆ ನನಗೆ. ಅಂದರೆ ಜನರಲಿ ನಾನು ಸುಮಾರು ಫಂಕ್ಷನಲ್ಲಿ ಇದನ್ನು ಹೇಳ್ತಿರ್ತೀನಿ. ಯಾರು ರಿಟೈರ್ ಆಗಿರ್ತಾರೆ, ಅವ್ರು ನಂಗೆ ಸಿಗ್ತಾರೆ, ನಾನು ರಿಟೈರ್ ಆಗಿದ್ದೀನಮ್ಮ, ಏನು ಕೆಲಸ ಇಲ್ಲ, ಒಂದು ಪಾತ್ರ ಗೀತ್ರ ಇದ್ದರೆ ಕೊಡಿ, ಸಖತ್ ಸಿಟ್ಟು ಬರುತ್ತೆ ನಂಗೆ ಅವಾಗ. ಅಂದರೆ ಇಷ್ಟು ಸುಲಭವಾಗಿ ಹೆಂಗೆ ತೊಗೋತೀರಾ ನೀವು? ಅಂದರೆ ಇಟ್ಸ್ ನಾಟ್ ದ್ಯಾಟ್, ದಿಸ್ ಇಸ್ ಸಮಥಿಂಗ್ ವೇರ್ ಜನ ಇದಕ್ಕೋಸ್ಕರ ರಂಗಭೂಮಿಲಿ ಕೆಲಸ ಮಾಡಿ ಬರ್ತಾರೆ. ಎಷ್ಟೋ ಜನ ಕಲಿತು ಬರ್ತಾರೆ, ಅದಕ್ಕೆ ಅಂತ ಅವರು ಇಂಜಿನಿಯರಿಂಗೋ ಅಥವಾ PUCನೋ ಬಿಟ್ಟು ಹೋಗಿರ್ತಾರೆ ಪಾಪ. ಯಾರೋ ಒಬ್ರು ಉಪೇಂದ್ರನೋ ಯಾರೋ ಒಬ್ರನ್ನ ನೋಡಿದಾಗ ಅವ್ರಿಗೆ ನಾನಿದಾಗಬೇಕು ಅಂತ ಪಾಪ ಅವರ ಮನೆಯಲ್ಲಿ ಹೋರಾಟ ಮಾಡಿಕೊಂಡು ಅಪ್ಪ ಅಮ್ಮನ ವಿರೋಧಿಸ್ಕೊಂಡು ಅದೆಲ್ಲೋ ಯಾವುದೋ ಒಂದು ಇದಕ್ಕೆ ಹೋಗಿ ನಾಟಕ ಶಾಲೆಗೆ ಹೋಗಿ ಕಲಿತು ಇಲ್ಲಿಗೆ ಬಂದು ನಮಗೆ ಫೋಟೋ ಕೊಟ್ಟು, ಮ್ಯಾಮ್ ಒಂದು ಅವಕಾಶ ಕೊಡಿ, ಮ್ಯಾಮ್ ಒಂದು ಅವಕಾಶ ಕೊಡಿ. ನಾವು ಅವ್ರಿಗೆ ಯಾವುದೋ ತಮ್ಮನ ಪಾತ್ರನೋ ಫ್ರೆಂಡ್ ಪಾತ್ರನೋ ಅಲ್ಲಿಂದ ಶುರು ಮಾಡ್ತೀವಿ. ಇಟ್ ಇಸ್ ಸೋ ಡಿಫಿಕಲ್ಟ್, ಸ್ಕ್ರಾಚಿಂದ ಶುರು ಆಗುತ್ತೆ. ಸೊ ನೀನು ಎಲ್ಲೋ ಈಗ ನನ್ನ ಮಗಳಿಗೆ ಅದೇ ಡಿಗ್ರಿ ಮುಗೀತು, ಹುಡುಗನ ಹುಡುಕ್ತಾ ಇದ್ದೀವಿ, ಮನೇಲಿ ಕೂತ್ಸವಳು ಒಂದು ಪಾತ್ರ ಕೊಡಿ. ಐ ಮೈ ಫೀಲ್ ಸ್ಯಾಡ್, ನೀವು ಯಾಕೆ ನಮ್ಮ ಪ್ರೊಫೆಷನ್ ಹಂಗೆ ಅನ್ಕೊಂಡಿದ್ದೀರಾ? ಇಟ್ ಈಸ್ ಅ ಸೀರಿಯಸ್ ಬಿಸ್ನೆಸ್ ಅಂತ. ಬಟ್ ಹಂಗೆ ಬಂದವರು ಹೆಚ್ಚು ಕಾಲ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಕಲೆಗೆ ಡಿಸಿಪ್ಲಿನ್ ಇಲ್ಲ. ಏನು ಗೊತ್ತಾ, ನಿಮಗೆ ಬೆಳಗ್ಗೆ 5 ಗಂಟೆಗೆ ಗಾಡಿ ನಿಮ್ಮ ಮನೆ ಹತ್ರ ಬಂದು ನಿಮ್ಮನ್ನು ಪಿಕಪ್ ಮಾಡಿ, ನೀವು 6:30-7 ಗಂಟೆಗೆ ಸೆಟ್ಟಿಗೆ ಬಂದು ಮೇಕಪ್ ಆಗಿ, ಅಲ್ಲಿ ತಿಂಡಿ ದಿನ ಒಂದೇ ಥರ ತಿಂಡಿ ಬರ್ತಿರುತ್ತೆ, ಅದನ್ನು ತಿಂದು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ದೆ ಸೀನ್ ಪೇಪರ್ ತೊಗೊಂಡು ಸೀನ್ ಮಾಡಿ ನಕ್ಕು ಎಲ್ಲ ಮಾಡಿ, ಒಂದೊಂದ್ಸತಿ ಲೇಟ್ ನೈಟ್ ಶೂಟ್ ಇರುತ್ತೆ. ಇದೆಲ್ಲವೂ ತುಂಬ ಶ್ರಮ, ಅವ್ರಿಗೆ ಗೊತ್ತಿಲ್ಲ. ಅಂದರೆ ಟಿ ವಿಲಿ ನೋಡಿದಾಗ ಅವ್ರು ಅನ್ಕೋತಾರೆ, ನಾವು ಆಗ್ಬಿಡ್ಬೋದು ಅಂತ. ಏನು ಕಷ್ಟ ಇದೆ, 4 ಸಾಲ ನಾನು ಹೇಳ್ತೀನಿ ಅಂತ. ಹಂಗಲ್ಲ ಅದು. ಇಟ್ ಈಸ್ ಅ ವೆರಿ ಸೀರಿಯಸ್ ಬಿಸ್ನೆಸ್. ಐ ವುಡ್ ಲೈಕ್ ಟು ಟೆಲ್ ಎವ್ರಿಬಡಿ, ಅಷ್ಟು ಸುಲಭವಾಗಿ ತೊಗೊಬೇಡಿ ನಮ್ಮ ಟೆಲಿವಿಷನ್ ಇದನ್ನು. ಇಟ್ ಈಸ್ ಅ ಸೀರಿಯಸ್ ಬಿಸ್ನೆಸ್. ಆ್ಯಂಡ್ ಇಫ್ ಯು ವಾಂಟ್ ಟು ಕಮ್ ಗೆಟ್ ಟ್ರೈನ್ಡ್, ಅದಕ್ಕೇನು ಬೇಕೋ ಅದನ್ನೆಲ್ಲ ಕಲಿತು, ಫಸ್ಟ್ ಭಾಷೆ, ಕನ್ನಡ ಭಾಷೆ ಕಲ್ತ್ಕೊಳ್ಳಿ. ಆಮೇಲೆ ನಿಮಗೆ ಭಾಷೆ ತೀರಾ ಮಾತಾಡೋಕ್ಕೆ ಬರಲ್ಲ ಅಂದರೆ ದಿನ ನ್ಯೂಸ್ ಪೇಪರ್ನ ಜೋರಾಗಿ ಓದಿ ಅಂತ ಹೇಳ್ತೀನಿ ನಾನು. ಏನೇ ಈಗ ನಮ್ಮ ಏನು ದಿನಪತ್ರಿಕೆ ಬರುತ್ತೆ ಅದನ್ನು ತೊಗೊಂಡು ಜೋರಾಗಿ ಓದಿದ್ರೆ ಎಷ್ಟೋ ಕನ್ನಡ ಭಾಷೆ ಕಲಿಬೋದು. ಅಲ್ಲಿಂದ ನೀವು ಸೀರಿಯಲಲ್ಲಿ ನೀವು ನಟಿಸೋವಾಗ ದೇ ಇಸ್ ನೋ ಡಬ್ಬಿಂಗ್, ನೀವೇ ಮಾತಾಡಬೇಕು ಅದು. ಕರೆಕ್ಟ್. ಸೊ ನಿಮ್ಮ ಭಾಷೆನೇ ಬರದೇ ಹೋದರೆ ಹೇಗೆ? ಈ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ? ತುಂಬ ಇರಿಟೇಟ್ ಆಗುತ್ತೆ ಭಾವನಾ ನನಗೆ, ಭಾಷೆ ಬರದೇ ಇರೋರು ಕಂಡ್ರಾಗಲ್ಲ ನನಗೆ. ಕನ್ನಡ ಭಾಷೆ ನೀನೇನು ಅಲ್ಲಿ ಬರ್ತಿದೆಯೋ, ನೀನೇನು ಅಲ್ಲಿ ಮಾಡೋಕ್ಕೆ ಹೊರಟಿದೆಯೋ, ಒಂದು ಧಾರಾವಾಹಿ ಇರ್ಬೋದು, ಸಿನಿಮಾ ಇರ್ಬೋದು, ನಾಟಕ ಇರ್ಬೋದು, ಏನೇ ಇರ್ಬೋದು, ನಿನಗೆ ಭಾಷೆ ಬರಬೇಕು, ಭಾಷೆ ಬಗ್ಗೆ ಪ್ರೀತಿ ಇರಬೇಕು. ಆವಾಗಲೇ ನೀನು ಅಲ್ಲಿ ಒಂದು ಫಸ್ಟ್ ರೀಚ್ ಆಗೋದು ಆಡಿಯನ್ಸ್ಗೆ. ಹೆಂಗೆ ನಾವು ನಮ್ಮ ಭಾಷೆ ನಮ್ಮ ಮಾತಿಂದ ಅಲ್ವಾ? ಈಗ ನಂಗೆ ಯಾರೋ ಡಬ್ ಮಾಡಿದ್ರೆ ಶ್ರುತಿ ಮಾತಾಡೋ ಎಮೋಷನ್ ಅವ್ರು ಕೊಡ್ತಾರಾ ಇಲ್ವಾ ನಂಗೆ ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? ಈಗ ನನ್ನ ವಾಯ್ಸು, ನಾನು ನನ್ನ ಮಾಡ್ಯುಲೇಷನ್ಗಳು, ನನಗೆಲ್ಲೋ ಅಳು ಬರುತ್ತೆ, ಎಲ್ಲೋ ನಗು ಬರುತ್ತೆ, ಎಲ್ಲೋ ಖುಷಿಯಾಗಿ ನಗ್ತೀನಿ, ಅದೆಲ್ಲ ನನ್ನೇ ಕನೆಕ್ಟ್ ಆಗಿರೋದು ಅವರು. ಸೊ ನೀನು ಫಸ್ಟ್ ಅದನ್ನು ಕಲಿಬೇಕಲ್ಲ, ಅಲ್ಲಿಂದ ಶುರು ಮಾಡ್ಬೇಕು ಜರ್ನಿ. ಅಂತ ಎಷ್ಟೋ ಜನ ನಿಮ್ಮ ಸೀರಿಯಲ್ಗಳ ಮೂಲಕ ಜೀವನ ಕಂಡುಕೊಂಡಿದ್ದಾರೆ. ವೆರಿ ನೈಸ್. ಇನ್ನೊಂದು ಆರೋಪ ತಗೊಳ್ಳ, ಇದೊಂಥರ ಧಾರಾವಾಹಿ ಮಾಡಿ ಆರೋಪಗಳನ್ನ ತಗೊಳ್ಳೋಂಗಾಗಿದೆ ನನ್ನ ಪರಿಸ್ಥಿತಿ. ಇಲ್ಲ, ತುಂಬಾ ಆರೋಪಗಳಿವೆ.
ನೈಸ್. ಹೇಳಿ. ಉತ್ತರ ಭಾರತದ ಪ್ರಭಾವ ನಮ್ಮ ಕನ್ನಡ ಸೀರಿಯಲ್ಗಳಲ್ಲಿ ಹೆಚ್ಚಾಗಿದೆ ಅಂತ. ಫಾರ್ ಎನ್ ಎಕ್ಸಾಂಪಲ್, ಇವಾಗ ಒಂದು ಮದುವೆನೇ ತಗೊಂಡ್ಬಿಟ್ರೆ ಮೆಹಂದಿ ಇರಲಿಲ್ಲ ನಮ್ಮಲ್ಲಿ, ಅಥವಾ ಸಂಗೀತ ಅನ್ನೋದಿರಲಿಲ್ಲ, ಇವಾಗ ಎಲ್ಲ ಆ್ಯಡ್ ಆಗ್ತಾ ಇದೆ ಅಂತ. ಅಂದರೆ ಇದು ತುಂಬ ಮುಂಚೆನೇ ಆಯಿತು ಭಾವನಾ. ಅಂದರೆ ನಾನು ಫಸ್ಟ್ ಸೀರಿಯಲ್ ಮಾಡಿದಾಗಲೇ ಮೆಹಂದಿಯಿಂದನೇ ಶುರು ಮಾಡಿದೆ. ಅಂದರೆ ಬೇಸಿಕಲಿ ಸಂಭ್ರಮ ಎಲ್ಲರ ಮನೆ ತಲುಪಬೇಕು ಅಂದರೆ ಏನೇನು ಸಾಧ್ಯ ನಾವು ಅದನ್ನು ಮಾಡಬೇಕು ಅಂತ. ಅದು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಇವಾಗ ನಾವು ಒಂದು 10-12 ವರ್ಷದ ಹಿಂದೆ ಎಲ್ಲ ನಾವು ನೋಡುವಾಗ ಈ ಮೆಹಂದಿ ಫಂಕ್ಷನ್ ಅಂತೆಲ್ಲ ನಮ್ಮ ಮನೆಗಳಲ್ಲಿ ಏನು ಇರ್ತಿರ್ಲಿಲ್ಲ. ಯಾರನ್ನೋ ಕರ್ಸೋರು ಒಂದು ಸಣ್ಣ ಮೆಹಂದಿ ಹಾಕ್ಸೋರು ಖುಷಿಗೆ ಅಂತ. ಬಳೆ ಫಂಕ್ಷನ್ ಅಂತಾನೂ ಏನೂ ಇರ್ತಿರ್ಲಿಲ್ಲ. ಬಳೆಗಾರನ ಕರ್ಸೋರು ಒಂದು 4 ಬಳೆ ಹಾಕ್ಸೋರು, ಮನೆ ಮಂದಿ ಎಷ್ಟಿದೀವೋ ಅಷ್ಟು ಜನ ಬಳೆ ಹಾಕೊಳ್ಳೋರು. ಸಂಗೀತ ಗಿಂಗೀತ್ ಅಂತೆಲ್ಲ ಏನೂ ಇರಲಿಲ್ಲ. ಈಗಿಂದ ಜೆನ್ಜಿ ಮತ್ತೆ ಹಿಂದಿನ ಮಿಲೇನಿಯಲ್ ಯಾರಿದಾರೋ ಅವ್ರು ಪರ್ಟಿಕ್ಯುಲರ್ ಇದ್ದಾರೆ. ಮೆಹಂದಿ ಫಂಕ್ಷನ್ನೇ ಆಗಬೇಕು, ಸಂಗೀತ್ ಫಂಕ್ಷನ್ನೇ ಆಗಬೇಕು. ಇದೆಲ್ಲ ನಾವೇ ಕಾರಣ ಅಂತ ನೀವು ಹೇಳ್ತೀರಾ? ನಿಮ್ಮಿಂದಾನೇ ಹೆಚ್ಚು ಖರ್ಚು ಬರ್ತಾ ಇದೆ ಮನೆಯಲ್ಲಿ. ಅಲ್ಲ, ಇದು ನನ್ನ ಆರೋಪ ಅಲ್ಲ, ಪಾಪ ಮದುವೆ ಮಾಡ್ತಿದಾರಲ್ಲ ಅವ್ರಗಳ ಆರೋಪ. ಇಲ್ಲ ಇಲ್ಲ, ಅಂದ್ರೆ ನಮ್ಗೆ ಶ್ರುತಿ ನಾಯ್ಡು ಅವ್ರು ಇದಾರಲ್ಲ, ಅವ್ರ ಸೀರಿಯಲ್ ಅಲ್ಲಿ ತೋರಿಸ್ಬಿಟ್ಟಿದಾರಮ್ಮ, ಹಿಂಗೆ ಸೆಟ್ ಹಾಕ್ಬೇಕು ಅಂತ. ನನ್ನ ಮಗಳು ಕೇಳ್ತಿದ್ದಾಳೆ ಇವಾಗ, ಅಂಥದ್ದೇ ಸೆಟ್ ಹಾಕೊಡು ನನಗೆ ಅಂತ, ಹಿಂಗೆ ಮೆಹಂದಿ ಫಂಕ್ಷನ್ ಮಾಡಿಸು ಅಂತ. ಇಲ್ಲ, ಅದು ಟ್ರೆಂಡ್ ಸೆಟ್ ಮಾಡಿಬಿಟ್ಟಿದ್ದೀರಾ ಅಂತ. ಅಂದ್ರೆ ಅಫ್ಕೋರ್ಸ್ ನಾವು ಆ್ಯಕ್ಟ್ ಮಾಡ್ತಾ ಇದ್ದಾಗ, ನಾನು ಆ್ಯಕ್ಟಿಂಗ್ ಬಂದಾಗ ಇನ್ನೂ ಅದೆಲ್ಲ ಇರಲಿಲ್ಲ. ನಾ ಪ್ರೊಡಕ್ಷನ್ ಅಂತ ಶುರು ಮಾಡಿ ಡೈರೆಕ್ಷನ್ ಶುರು ಮಾಡಿದಾಗ, ಮದುವೆ ಸಾವಿತ್ರಿ ಮದುವೆ ಅಂದಾಗ ಇದೆಲ್ಲ ಶುರು ಮಾಡಿದೆ. ಬಿಕಾಸ್ ಐ ವಾಸ್ ವೆರಿ ಮಚ್ ಇನ್ಫ್ಲುಯೆನ್ಸ್ಡ್. ನಾನು ಏನೇ ಹಿಂದಿ ಸೀರಿಯಲ್ಸ್ ನೋಡ್ತಿದ್ದೆ, ಹಿಂದಿ ಸಿನಿಮಾಗಳು ನೋಡ್ತಿದ್ದೆ, ತುಂಬ ನನಗೆ ಕಲರ್ಸು ಕಲರ್ಫುಲ್, ನಾವು ಯಾಕೆ ಇಲ್ಲ ಅದನ್ನೆಲ್ಲ ತರಬಾರ್ದು, ಆ ಕಲರ್ಫುಲ್ ಸೆಲೆಬ್ರೇಷನ್ ತರಬಾರ್ದು. ಸೊ ಏನೇ ಕಥೆಯ ಡ್ರಾಮಾನ ಈಚ್ ಫಂಕ್ಷನ್ ಎಪಿಸೋಡಲ್ಲಿ ಅದನ್ನು ಬ್ಲೆಂಡ್ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಈವನ್ ಟು ಗೆಟ್ ಸಿನಿಮಾ ಸ್ಟಾರ್ಸ್ ಇನ್ ಟು ದಿ ಟೆಲಿವಿಷನ್ ಶುರು ಮಾಡಿಸ್ದೆ. ಅಂದರೆ ಈಗ ಒಂದು ಗಣೇಶ ಹಬ್ಬ ಆಚರಣೆಗೆ ದುನಿಯಾ ವಿಜಯ್ ಅವ್ರನ್ನ ಕರೆಸೋದು, ಇನ್ಯಾವುದೋ ನಮ್ಮ ಸಾವಿತ್ರಿ ಲಾಂಚ್ಗೆ ಇನ್ಯಾವುದೋ ಒಂದಕ್ಕೆ, ಆ ಥರ ಪ್ರತಿ ಈವೆಂಟ್ಗೂ ಒಬ್ಬೊಬ್ರು ಬಂದರೆ ಅಲ್ಲಿ ಏನೋ ಒಂದು ಹೈಪ್ ಸಿಗುತ್ತೆ, ಏನೋ ಒಂದು ಸಂಭ್ರಮಾಚರಣೆ ಸಿಗುತ್ತೆ, ಮತ್ತು ಜನಕ್ಕೂ ಕಲರ್ಫುಲ್ಲಾಗಿ ಕಾಣುತ್ತೆ ಸ್ಕ್ರೀನಲ್ಲಿ ವಿಚಾರಗಳು. ನಾವೇನು ಡ್ರಾಮಾ ಮಾಡ್ತಿದ್ದೀವೋ ಜೊತೆಗೆ ಸ್ವಲ್ಪ ಕಲರ್ ಕಟ್ಟೋಣ ಅಂತ ಮಾಡಿದ್ದದು. ಬಟ್ ಅದು ಇವಾಗ ಒಂದು ಎಲ್ಲರೂ ಫಾಲೋ ಮಾಡೋ ಹಾಗಾಗಿದೆ. ಹ್ಯಾಪಿ. ಅಪ್ಪ ಅಮ್ಮ ಬೈಕೋತಾರೆ ನೀವು. ಬಟ್ ಯಾರು ಮದುವೆ ಆಗ್ತಿದ್ರೆ ಅವ್ರು ಖುಷಿ ಪಡ್ತಾರೆ, ಎಷ್ಟು ಚೆನ್ನಾಗಿ ರೆಡಿ ಆಗ್ಬೋದು ನಾವು ಅಂತ. ಸೀರಿಯಲ್ಗಳ ಸ್ಟೋರಿ ಲೈನ್ಸ್ಗೆ ಬಂದಾಗ ಹಲವಾರು ಸೀರಿಯಲ್ಗಳನ್ನು ನಾವು ನೋಡ್ತಾ ಇರ್ತೀವಿ. ಬಟ್ ಅದು ಕೆಲವೊಂದು ಸಲ ಆ ಸೀರಿಯಲಲ್ಲೂ ಸೇಮ್ ಇರುತ್ತೆ, ಈ ಸೀರಿಯಲಲ್ಲೂ ಸೇಮ್ ಇರುತ್ತೆ. ಯಾಕೆ ಅದು ಹಾಗೆ ಸ್ಟೋರಿ ಲೈನ್? ಇವಾಗ ಫಾರ್ ಎನ್ ಎಕ್ಸಾಂಪಲ್, ಗಂಡ ಹೊಡಿಯೋ ಕ್ಯಾರೆಕ್ಟರ್ ಅಂತ ಎಲ್ಲಾದರೂ ಇದ್ದರೆ, ಇನ್ನೊಂದು ಯಾವುದೋ ಒಂದು ಸೀರಿಯಲಲ್ಲಿ ಹಂಗಿದ್ದೆ ಅಂದರೆ ಯಾಕೆ ಅದು ರಿಪ್ಲಿಕಾಸ್ ಆಗ್ತಿರುತ್ತೆ? ಅಂದರೆ ಈಗ ನಾವು ಒಂದು ವಾಹಿನಿ ಕೆಲಸ ಮಾಡ್ತಿರ್ತೀವಲ್ಲ ಭಾವನಾ, ಆ ವಾಹಿನಿಯವ್ರಿಗೆ ಒಂದು ಸ್ಟಡಿ ಇರುತ್ತೆ. ಅಂದರೆ ದೇ ಡೂ ರಿಸರ್ಚ್, ಲೈಕ್ ಏನು ಕತೆ, ಯಾವ ಥರದ ಕತೆ ಜನನ ಜಾಸ್ತಿ ರೀಚ್ ಆಗ್ತದೆ, ಜಾಸ್ತಿ ಮುಟ್ತಿದೆ ಅಂತ. ಸೊ ಸಪೋಸ್ ಯಾವುದೋ ಒಂದು ಕಥೆಯಲ್ಲಿ ಈ ಥರದ ಒಂದು ಅಂಶನ ಜನ ಜಾಸ್ತಿ ವೀಕ್ಷಣೆ ಮಾಡ್ತಿದ್ದಾರೆ ಅಂದ ತಕ್ಷಣ, ಬೇರೆ ಕತೆಗಳಲ್ಲಿ ಅದನ್ನು ಹೆಂಗೆ ಅಳವಡಿಸಿದ್ರೆ ಜನ ಬೇಗ ಕನೆಕ್ಟ್ ಆಗಬಹುದೇನೋ ಅನ್ನೋ ಒಂದು ಪಾಯಿಂಟಲ್ಲಿ ಅವರು ಎಲ್ಲ ಕಡೆ ಅದನ್ನೇ ಒಂದು ಮಟ್ಟಿಗೆ ಬರುತ್ತೆ. ಬಟ್ ಏನಂದರೆ ಆ ಮನೆಯಲ್ಲಿ ಬೇರೆ ಬೇರೆ ರೀತಿ ಬರುತ್ತೆ ಅಷ್ಟೇ. ಬಟ್ ಇಟ್ ಈಸ್ ಆಲ್ಸೋ ಇನ್ವಾಲ್ವ್ಡ್ ವಿತ್ ದ ಟ್ರ್ಯಾಕ್ಷನ್ ಆಫ್ ದಿ ಆಡಿಯನ್ಸ್. ಅಂದರೆ ವೀಕ್ಷಕರಿಗೆ ಯಾವ ಥರದ ವಿಚಾರ ಅವರು ಅಡಿಕ್ಟ್ ಆಗಿದ್ದಾರೆ, ಅದನ್ನ ನೋಡೋಕೆ ಆಸೆ ಪಡ್ತಿದ್ದಾರೆ ಅನ್ನೋ ಗ್ರಾಫ್ ಅವ್ರಿಗೆ ಸಿಗುತ್ತೆ ಥ್ರೂ ರಿಸರ್ಚ್ ಟೀಮ್. ಸೊ ಅದನ್ನು ಆದಷ್ಟು ಅಳವಡಿಸಿ ಕಥೆಯಲ್ಲಿ. ಸೊ ಹಾಗೆ ನಿಮ್ಗೆ ಅವಾಗ ಒಂದು ಸ್ಪ್ಯಾನಲ್ಲಿ ಎಲ್ಲ ಧಾರಾವಾಹಿಲೂ ಅದೇ ಥರದ ವಿಚಾರಗಳು ಬರೋದು ಗೊತ್ತಾಗುತ್ತೆ. ಈಗ ಒಂದು ಸೀಕ್ರೆಟ್ ರಿವೀಲ್ ಮಾಡಿ ಹಾಗಾದರೆ. ಹೇಳಿ. ಈಗಿನ ಟ್ರೆಂಡಿನ ಜನ ಯಾವ ಥರ ಕಥೆ ಇಷ್ಟಪಡ್ತಾರೆ? ಒಂದು ಹುಡುಗ, ಇಬ್ರು ಹುಡುಗಿರು, ಇದು ಕಾಮನ್ ಆಗೋಗ್ಬಿಟ್ಟಿದೆ. ಅಂದ್ರೆ ಹೀರೋ ಒಬ್ಬ ಇದ್ರೆ ಇಬ್ರು ಹೀರೋಯಿನ್ ಇದ್ದೇ ಇರ್ತಾರೆ. ಸೊ ಆಲ್ವೇಸ್ ವೀಕ್ಷಕರಲ್ಲಿ ಏನು ಕುತೂಹಲ ಅಂದ್ರೆ, ಈಗ ಈ ಹುಡುಗ ಇವಳು ಪಾಲಾಗ್ತಾನ, ಇವಳು ಪಾಲಾಗ್ತಾನ. ಅದ್ ಯಾಕೆ ಹಿಂಗೆ ಉಲ್ಟಾ ಆಗಬಾರ್ದು? ಐ ವುಡ್ ಲವ್ ಟು ಡೂ ಇಟ್ ಆಕ್ಚುಲಿ. I would love to do it, you know, 1 girl and 2 boys. ಬಟ್ ನಾವು ಕೆಲವು ಲಿಮಿಟೇಷನ್ಸ್ ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವ್ರು ಏನು ಹೆಚ್ಚು ಕೇಳ್ತಾರೋ ನಾವು ಅದನ್ನ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಈ ಟ್ರೆಂಡ್ ಚೇಂಜ್ ಆಗ್ತಾ ಇರತ್ತಾ? ಖಂಡಿತ. ಅಂದರೆ ಎಷ್ಟು ಟೈಮ್ ತಗೊಳುತ್ತೆ? ತುಂಬ ಟೈಮ್ ತೊಗೊಳುತ್ತೆ, ಒಂದು 10 ವರ್ಷ ಸ್ಪಾನ್ ಆಗಿಬಿಡುತ್ತೆ. ಯಾಕಂದರೆ ಈಗ ನೀವು ನೋಡಿ, ಲೇಡಿ ವಿಲನ್ ಅನ್ನೋದು ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಇನ್ನೂ ಲೇಡಿ ವಿಲನ್ಗಳು ನಿಮ್ಗೆ ಎಲ್ಲ ಧಾರಾವಾಹಿಯಲ್ಲೂ ಸಿಗ್ತಾರೆ. ಸೊ ಅದು ಸ್ವಲ್ಪ ಕ್ರಮೇಣ ಕಡಿಮೆ ಆಗ್ತಾ ಇದೆ. ಯು ಹ್ಯಾವ್ ನೌ ಯಂಗ್ ಮೆನ್ ಬಿಕಮಿಂಗ್ ವಿಲನ್ಸ್ ಸೀರಿಯಲ್ಗಳಲ್ಲಿ. ಚಿಕ್ಕ ಹುಡುಗರೇ ವಿಲನ್ ಆಗ್ತಿದ್ದಾರೆ ಇವಾಗ. ಸೊ ಆ ಥರದ ಒಂದು ಬದಲಾವಣೆ ಆಗ್ತಿದೆ ಈಗ. ಇನ್ನೊಂದು, ಹೆಣ್ಮಕ್ಳ ಕ್ಯಾರೆಕ್ಟರ್ ನೀವು ಫ್ರೇಮ್ ಮಾಡಿದಾಗ ನಾವು ನೋಡ್ತೀವಿ, ಎಕ್ಸ್ಟ್ರೀಮ್ಸ್ ಇರುತ್ತೆ. ಒಂದು ಫುಲ್ಲಿ ವೈಲೆಂಟು, ಇಲ್ಲ ಫುಲ್ಲಿ ಸೈಲೆಂಟು. ಒಂದು ಆರೋಪ ನಿಮ್ಮ ಮೇಲೆ ಅಂದರೆ
ಬ್ಯಾಲೆನ್ಸ್ ಮಾಡಲ್ಲ, ಒಂದು ಫುಲ್ ಎಕ್ಸ್ಟ್ರೀಮ್ಸ್, ಎರಡು ಎಕ್ಸ್ಟ್ರೀಮ್ಸ್ ತೋರಿಸ್ತಾರೆ ಅಂತ. ನೀವು ನಂಬಲ್ಲ ಭಾವನಾ, ಜನಕ್ಕೆ ಎಕ್ಸ್ಟ್ರಿಮಿಟಿನೇ ಇಷ್ಟ. ಹೌದಾ? ನಾನು ಎಷ್ಟೋ ಸಲ ಒಂದು ಅತಿಮಧುರ ಅನುರಾಗ ಅಂತ ಒಂದು ಧಾರಾವಾಹಿ ಮಾಡಿದ್ದೆ, ಆಯಿತಾ. ದಟ್ ವಾಸ್ ಅ ವೆರಿ ವೆರಿ ಟ್ರೂ ಟು ರಿಯಾಲಿಟಿ. ಅಂದರೆ ನಿಮ್ಗೀಗ ನಮ್ಮ ಮೈಸೂರಿನ ಸರಸ್ವತಿಪುರಮಲ್ಲಿ ಎದ್ರಾ ಬದ್ರಾ ಮನೇಲಿರುವಂಥ ಹುಡುಗ ಹುಡುಗಿ ನಡುವೆ ಆಗುವಂಥ ಕತೆ. ಲವ್ ಆಗುತ್ತೆ, ಅವಳಿಗೆ ಯಾಕೆ ಇವ್ನ ಮೇಲೆ ಲವ್ ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ, ಆದರೆ ಅವ್ನು ಇವಳಿಗೆ ಸಿಗಲ್ಲ, ಅವಳಿಗೆ ಇನ್ಯಾರೋ ಬಂದು ಮದುವೆ ಆಗ್ತಾನೆ. ಆ ಥರದ್ದು ಏನೋ ಒಂದು ಸಿಂಪಲ್ ಕತೆ, ಅಲ್ಲಿ ಯಾವ ವಿಲನ್ನೂ ಇಲ್ಲ, ಏನೂ ಇಲ್ಲ, ಯಾವ ಎಕ್ಸ್ಟ್ರಿಮಿಟಿನೂ ಇದೆ. ವಿ ಹ್ಯಾಡ್ ಅ ವೆರಿ ನ್ಯೂಟ್ರಲ್ ರೆಸ್ಪಾನ್ಸ್ ಫಾರ್ ದಟ್ ಪ್ರಾಜೆಕ್ಟ್. ಅದೇ ವೆನ್ ವಿ ಡಿಡ್ ಲೇಡಿ ವಿಲನ್, ಒಂದು ಇನ್ಯಾರೋ ಒಂದು ತುಂಬ ಅಮಾಯಕ ಹೆಣ್ಣುಡುಗಿ, ಈ ಈ ಈ ಲೇಡಿ ಅವಳಿಗೆ ಟಾರ್ಚರ್ ಕೊಡ್ತು. ಪೀಪಲ್ ಸ್ಟಾರ್ಟ್ ವಾಚಿಂಗ್ ಇಟ್ ಲೈಕ್ ಕ್ರೇಜಿ. ಸೊ ಎಲ್ಲಿವರೆಗೂ ಜನ ಇದನ್ನು ತಗೋತಾರೋ ನಾವು ಅದನ್ನೇ ಕೊಡ್ತೀವಿ ಅವ್ರಿಗೆ. ಅವ್ರು ನಿರಾಕರಿಸ್ಬೇಕಲ್ಲ, ಅವ್ರು ಹೇಳ್ಬೇಕು ನಾವು ಇಂಥದ್ದು ತಗೊಳ್ಳಲ್ಲ ಅಂತ. ದೇ ಆರ್ ಸೋ ಹ್ಯಾಪಿ, ದೇ ಸೋ ಹ್ಯಾಪಿ ಟು ವಾಚ್ ಇಟ್. ಅವ್ರಿಗೇನಂದರೆ ಈ ಹುಡುಗಿ ಯಾವಾಗ ರೆಬೆಲ್ ಆಗಿ ಅವಳಿಗೆ ಕೊಡ್ತಾಳೆ ಅನ್ನೋದಕ್ಕೆ ಕಾಯ್ತಾರೆ ಅವರು. ನಿಮ್ಗೆ ಅವ್ರ ಮನಸ್ಸಿನ ಕೆಲವೊಂದು ಅದು ಭಾವನೆಗಳ, ಅಂದ್ರೆ Maybe, ಲೈಫ್ ಅಲ್ಲಿ ದೇ ಆರ್ ಸ್ಟ್ರಗ್ಲಿಂಗ್, ಇದರಿಂದ ನಮ್ಮನ್ನ ಯಾರಾದ್ರೂ ಒಬ್ರು ಆಚೆ ತರಬೇಕು ಅಥವಾ ನಾವೇ ಆಚೆ ಬರಬೇಕು, ಅದು ಈ ಸೀರಿಯಲ್ಗಳ ಮೂಲಕ. ಕರೆಕ್ಟ್, ಎಸ್, ಎಕ್ಸಾಕ್ಟ್ಲಿ. ಅವರ ಬದುಕಿನಲ್ಲಿ ಆಗ್ತಿರೋವಂಥ ಚಾಲೆಂಜಸ್ ಇರ್ಬೋದು, ಫ್ರಸ್ಟ್ರೇಷನ್ಸ್ ಇರ್ಬೋದು, ಎಲ್ಲವನ್ನೂ ಅಲ್ಲಿ ತೆರೆ ಮೇಲೆ ನೋಡಿದಾಗ ಇದು ನನ್ನ ಕತೆ ಅನಿಸ್ತಾ ಇರುತ್ತೆ ಅವ್ರಿಗೆ. ಸೊ ಮೇ ಬಿ ದಟ್ಸ್ ವೈ ದೇ ಲೈಕ್ ಇಟ್ ಆ್ಯಂಡ್ ದೇ ವಾಂಟ್ ದಟ್ ಗರ್ಲ್, ಯಾರು ಅಷ್ಟು ಶೋಷಣೆಗೆ ಒಳಗಾಗ್ತಿರ್ತಾಳೋ ಅವಳು ರೆಬೆಲ್ ಆಗಲಿ ಅಂತ ಕಾಯ್ತಾರೆ ಅವರು. ನಾವೇನು ಮಾಡ್ತೀವಿ ಭಾವನಾ, 1ನೇ ಎಪಿಸೋಡಿಂದ 800ನೇ ಎಪಿಸೋಡ್ವರೆಗೂ ಅವಳನ್ನ ರೆಬೆಲ್ ಮಾಡಿಸಲ್ಲ ನಾನು. ಜನ ದಿನ ಕಾಯ್ಬೇಕಲ್ಲ ಅವಳು ಯಾವಾಗ ರೆಬೆಲ್ ಆಗ್ತಾಳೆ ಅಂತ. ಸೊ ಇನ್ನೇನು ಜನ ಬಿಟ್ಟರು, ಇನ್ನು ಆಸಕ್ತಿ ಹೋಗ್ತಾ ಇದೆ ಅಂದಾಗ ತಿರುಗಿಸೋದು ಅವ್ರನ್ನ. ಇವಾಗ ನಿಮ್ಮ ಮೇಲಂತೂ ಜನ ನಿಮ್ಮ ಬಗ್ಗೆ ಕೇಳ್ತಾನೆ ಇದ್ದಾರೆ ಪ್ರಶ್ನೆ, ಅಂದ್ರೆ ಕರ್ಣ ಮತ್ತೆ ನಿಧಿ ಮತ್ತ್ಯಾಕೆ ಕಷ್ಟ ಕೊಡ್ತಾ ಇದ್ದೀರಾ ಅಂತ. ನೋಡಿ, ಇವಾಗ ಜನಕ್ಕೆ ಅದು ಇಷ್ಟ ಆಗ್ತಾ ಇಲ್ಲ, ಆದರೆ ನೋಡ್ತಾ ಇದ್ದಾರೆ. ನನ್ನನ್ನು ಬೈಕೊಳ್ಳೋಕ್ಕಾರು ನೋಡ್ತಿದ್ದಾರೆ, ಧಾರಾವಾಹಿ ಮಾಡೋರನ್ನ, ವಾಹಿನಿನ ಎಲ್ಲರನ್ನೂ ಬೈತಿದ್ದಾರೆ ಅವರು. ಬಟ್ ದಟ್ಸ್ ಓಕೆ, ದೇ ಆರ್ ವಾಚಿಂಗ್ ಇಟ್. ನೋ, ಸೊ ನಾನು ಅದೇ ಈ ಅಗೇನ್ ದೀಪಾವಳಿ ಸೆಲೆಬ್ರೇಷನ್ ಟೈಮಿಗೆ ಬರೋವಾಗ ನಿತ್ಯ ಮದುವೆ ಕರ್ಣನ್ ಜೊತೆ ಅನ್ನೋದು ಟ್ರೇಲರ್ ಓಡ್ತಾ ಇತ್ತು, ಪ್ರೊಮೋ ಓಡ್ತಾ ಇತ್ತು. ಎಷ್ಟು ಕಮೆಂಟ್ಸ್ ಇದ್ವು ಅದರಲ್ಲಿ, ಅಂದ್ರೆ ಯಾಕೆ ಬೇರೆ ಮಾಡ್ತಾ ಇದ್ದೀರಾ ನಿತ್ಯ, ನೀನ್ ಯಾಕೆ ಹಾಳು ಮಾಡ್ತಿದ್ಯಾ, ಹಾಗೆ ಹೀಗೆ ಅಂತ. ಹೌದೇ, ಕನೆಕ್ಟ್ ಅನ್ನೋದು ಅರ್ಥ ಆಗುತ್ತೆ. ತುಂಬ ನಾವು ತುಮಕೂರಲ್ಲಿ ಒಂದು ಈವೆಂಟ್ ಮಾಡಿದ್ವಿ, ನೀವು ನಂಬಲ್ಲ, ಅಲ್ಲಿ ಲೇಡೀಸು ಕಾರ್ಯಕ್ರಮ ಮುಂದುವರ್ಸಕ್ಕೆ ಬಿಡ್ತಲ್ಲ, ಅವ್ರ ಹತ್ರ ಅಷ್ಟು ಪ್ರಶ್ನೆ ಇದೆ. ಇದ್ಯಾಕೆ ಹಂಗೆ ಮಾಡಿದ್ರಿ, ಇದ್ಯಾಕೆ ಹಿಂಗೆ ಮಾಡಿದ್ರಿ, ಆ ಪಾತ್ರಧಾರಿಗಳನ್ನ ಬೇರೆ ಹಿಡ್ಕೊಂಬಿಟ್ಟಿದ್ದಾರೆ. ಅದರಲ್ಲೂ ಆ ನಿತ್ಯನ ಇಷ್ಟಪಡೋವಂಥ ಹುಡುಗ ಓಡೋಗ್ಬಿಟ್ಟಿದ್ದಾನೆ ಅಂತ ಆಗಿರುತ್ತಲ್ಲ, ಅವನ್ನಂತೂ ಒಂದು ಅಟ್ಯಾಕ್ ಮಾಡಿದ್ರೆ ಹುಡುಗ, ನಾನೆಲ್ಲ ಅವ್ರು ಹೇಳ್ದಂಗೆ ನಾವು ಮಾಡಿದ್ದೀನಿ, ನಾನು ಬಿಟ್ಬಿಡಿ. ಅಷ್ಟು ಕನೆಕ್ಟ್ ಆಗ್ತಾರೆ, ದಟ್ಸ್ ದ ಬ್ಯೂಟಿ. ಸೊ ಎಂಟರ್ಟೈನ್ಮೆಂಟಿಗೆ ಶಕ್ತಿ ಇದೆ. ಆಮೇಲೆ ಐ ಆಮ್ ಕ್ಯೂರಿಯಸ್, ಈ ಸೋಷಿಯಲ್ ಮೀಡಿಯಾ ಕಮೆಂಟ್ಸು ಅಥವಾ ಜನರ ಥಾಟು ಏನು ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ, ಅದ್ರ ಮೇಲೆ ಸ್ಟೋರೀಸ್ ಚೇಂಜ್ ಆಗುತ್ತಾ? ನೀವು ಸೇರಿದಂತೆ ಬೇರೆ ನಿರ್ದೇಶಕರ ಬಗ್ಗೆನೂ ಕೇಳ್ತಾ ಇದ್ದೀನಿ. ಇಲ್ಲ, ಅಂದರೆ ಒಂದು ಲೆವೆಲ್ಗೆ ಖಂಡಿತ ಅದನ್ನು ಕನ್ಸಿಡರ್ ಮಾಡೋ ಹಂಗೆ ಆಗುತ್ತೆ. ಬಿಕಾಸ್ ಅತ್ಯಂತ ಕಮೆಂಟ್ಸ್ ಒಂದೇ ಥರ ಬಂದಾಗ, ಓ ದಿಸ್ ಇಸ್ ವಾಟ್ ದೇ ವಾಂಟ್ ಅಂತ ಗೊತ್ತಾಗತ್ತೆ ನಮಗೆ. ಇನ್ನು ಕೆಲವು ಸಲ ಓಕೆ, ಅಂದರೆ ಕತೆ ಹೇಗೆ ಹೋಗಬೇಕೋ ಹಾಗೆ ಹೋಗಲಿ ಅಂತ ಬಿಡೋದಾಗುತ್ತೆ. ಬಟ್ ಈಗ ನೀವು ಹೇಳಿದ್ರಲ್ಲ, ಈಗ ನಿತ್ಯ ನಿಧಿ ಕರ್ಣನ್ ಮದುವೆ ವಿಚಾರ ಬಂದಾಗ ನಾವು ಸ್ವಲ್ಪ ವಿವೇಶೇಕಿ, ಅಂದರೆ ಓ ಇದೇನು ಸರಿನಾ ಅಲ್ವಾ, ಬಿಕಾಸ್ ಕಮೆಂಟ್ಸ್ ವರ್ ಸೋ ಸ್ಟ್ರಾಂಗ್, ನಾವು ಅದಕ್ಕೆ ರಿಯಾಕ್ಟ್ ಮಾಡೋ ಹಂಗೆ ಆಯಿತು. ಸೊ ಅದಕ್ಕೆ ತಕ್ಕಾಗ ಅಲ್ಲಿ ಇಲ್ಲಿ ಸ್ವಲ್ಪ ಸಣ್ಣ ಟ್ವೀಕ್ಗಳು ಕೊಟ್ಟು ಜನಕ್ಕೊಂದು ಆಶ್ವಾಸನೆ ಕೊಟ್ವಿ, ಇಲ್ಲ ವೆಯ್ಟ್ ಮಾಡಿ, ಇದೇನೋ ಬೇರೇನೋ ಆಗೋದಿದೆ, ವೆಯ್ಟ್, ಹುಷಾರು ಸಮಾಧಾನ. ಸೊ ವಿ ಡೂ ದ್ಯಾಟ್. ಹೆಂಗಿರುತ್ತೆ ಈ ಸೀರಿಯಲ್ TRP ಮತ್ತು ಜನರ ಭಾವನೆಗಳು, ಈ ಚಾಲೆಂಜಸ್ ಹೇಗಿರುತ್ತೆ? ಆಮೇಲೆ ಎಂಡ್ ಆಫ್ ದ ಡೇ ನೀವು ಯು ಆರ್ ಅ ಹ್ಯೂಮನ್ ಬೀಯಿಂಗ್, ಮನುಷ್ಯರು ನೀವು, ನಿಮಗೂ ಅದರ ಇಂಪ್ಯಾಕ್ಟ್ ಆಗ್ತಿರುತ್ತೆ. ಯಾರೋ ಬಂದು ಏನೋ ಮಾತಾಡ್ತಾರೆ, ಆ ಸೀರಿಯಲ್ ಜೊತೆಗೆ ಹೆಂಗೆ ಕನೆಕ್ಟೆಡ್ ಇರ್ತಾರೆ ಅಂದರೆ ನಿಮ್ಮನ್ನೇ ತಪ್ಪಿತಸ್ಥ ಮಾಡ್ತಾರೆ. ಹೆಂಗಿರುತ್ತೆ ಆ ಚಾಲೆಂಜಸ್? ಒಬ್ಬ ನಿರ್ದೇಶಕಿಯಾಗಿ, ಒಬ್ಬ ನಿರ್ಮಾಪಕಿಯಾಗಿ ಬೇರೆ ಅಪ್ರೋಚ್ ಆಗುತ್ತೆ, ನಿರ್ಮಾಪಕಿಯಾಗಿ ಬೇರೆ ಅಪ್ರೋಚ್ ಆಗುತ್ತೆ ಭಾವನಾ. ಬಿಕಾಸ್ ಹಿಯರ್ ಒನ್ ಇಸ್ ಕ್ರಿಯೇಟಿವಿಟಿ, ಒನ್ ಇಸ್ ಬಿಸ್ನೆಸ್. ಓಕೆ. ಸೊ ನಾವು ಕ್ರಿಯಾತ್ಮಕವಾಗಿ ಯೋಚನೆ ಮಾಡಿಕೊಂಡಾಗ ಖಂಡಿತ ನಾವು ಜನದ ಭಾವನೆಗಳಿಗೆ ಒತ್ತು ಜಾಸ್ತಿ ಕೊಡ್ತೀವಿ. ಇಫ್ ಐ ಆಮ್ ಟಾಕಿಂಗ್ ಆ್ಯಸ್ ಎ ಪ್ರೊಡ್ಯೂಸರ್, TRPಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ ನಾನು. ಬಿಕಾಸ್ ನನಗೆ
ಹಣ ಮಾಡೋದು ಮುಖ್ಯ ಅಲ್ವಾ. ಹ್ಮ್. ಸೊ ಎಲ್ಲವನ್ನೂ ನಾವು ಆ ಥರ ಭಾವನಾತ್ಮಕವಾಗೇ ನೋಡ್ಕೊಂಡು ಅದಕ್ಕೇನು ಬೇಕೋ ತಿರುವು ಕೊಡೋಕ್ಕಾಗಲ್ಲ. ಇಟ್ ಈಸ್ ಆಲ್ಸೋ ರಿಸರ್ಚ್ ಟೀಮ್, ಇಟ್ ಈಸ್ ಆಲ್ಸೋ ಅವರ್ ರೇಟಿಂಗ್ಸ್. ನಾವೇನು ಮಾತಾಡ್ತೀವಿ ವಾರ ವಾರ, ಏನು ಮೀಟಿಂಗ್ಸ್ ಆಗುತ್ತೆ, ಏನು ನಮ್ಗೆ ಇನ್ಪುಟ್ಸ್ ಬರುತ್ತೆ, ಇಂಥದ್ರ ಮೇಲೆ ಹೋಗಬೇಕು, ಇಂಥ ಕತೆ, ಇಂಥ ಕ್ಯಾರೆಕ್ಟರ್ ಮೇಲೆ ಹೋಗಬೇಕು ಅಂದಾಗ ಖಂಡಿತ ನಾವು ಅದ್ರ ಕಡೆ ಕೆಲಸ ಮಾಡಲೇಬೇಕಾಗತ್ತೆ. ಪ್ಯಾರ್ಲಲಿ ಜನರ ಭಾವನೆಗಳು, ಜನರಿಗೆ ಏನಿಷ್ಟ ಅದನ್ನು ಕೊಟ್ಟು ಬ್ಲೆಂಡ್ ಮಾಡ್ಕೊಂಡು ಹೋಗ್ತಿರ್ತೀವಿ, ವಿಚ್ ಇಸ್ ಅ ಲಿಟಲ್ ಚಾಲೆಂಜಿಂಗ್. ಬಟ್ ಖಂಡಿತ ನಮ್ಮ ಹೊತ್ತು ಆ್ಯಸ್ ಎ ಪ್ರೊಡ್ಯೂಸರ್ ನಾನು ಏನು ನಮಗೆ ನಂಬರ್ಸ್ ಬರೋದಕ್ಕೆ ಏನು ನಾವಲ್ಲಿ ಯಾವ ಥರ ಟ್ವೀಕ್ ಮಾಡಿದ್ರೆ ಬೆಟರು, ಏನು ಮಾಡಬೇಕು, ಅದ್ರ ಕಡೆನೇ ಹೆಚ್ಚು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು. ಇನ್ನೊಂದು ಕ್ಯೂರಿಯಸ್ ಕ್ವೆಶ್ಚನ್ನು, ಬೇರೆ ವಾಹಿನಿಯಲ್ಲಿ ಬರ್ತಾ ಇರೋ ಸೀರಿಯಲ್ ಮತ್ತು ನೀವು ಪ್ರೊಡ್ಯೂಸ್ ಮಾಡ್ತಾ ಇರೋ, ಡೈರೆಕ್ಟ್ ಮಾಡ್ತಾ ಇರೋ ಸೀರಿಯಲ್ ಎರಡ್ರದ್ದು ನೀವು ಅಕ್ಕಪಕ್ಕ ಒಂಥರ ಕಾಂಪಿಟೇಷನ್ ಇರುತ್ತಾ? ಅವ್ರದ್ರಲ್ಲಿ ಅದು ಕ್ಲಿಕ್ ಆಯಿತು, ಐ ಶುಡ್ ಡೂ ಸಮಥಿಂಗ್, ಹಂಗೇನಾದರೂ ಮಾಡಬೇಕು, ಹಿಂಗೇನಾದರೂ ಆಲೋಚನೆಗಳಿರುತ್ತಾ? ಅಥವಾ ರಿಸರ್ಚ್ ಟೀಮ್ ಹಂಗಿದ್ದೇನಾದರೂ ಅದ್ರ ಮೇಲೆ ವರ್ಕ್ ಮಾಡುತ್ತಾ? ಖಂಡಿತ ಕಾಂಪಿಟೇಷನ್ನ ನಾವು ಗಮನಿಸಲೇಬೇಕಾಗತ್ತಲ್ವ. ಸೊ ಗಮನಿಸಿದಾಗ ಎಲ್ಲವನ್ನೂ ತೊಗೊಳಕ್ಕಾಗಲ್ಲ. ಯಾವುದೋ ಕೆಲವು ಅಂಶಗಳು ಅವ್ರದ್ರಲ್ಲಿ ಅದು ಪೀಕಿಗೆ ಹೋಗ್ತಿದೆ ಅಂದರೆ ನಾವಿಲ್ಲೇನೋ ಒಂದು ಬೇರೆ ಥರ ಮಾಡಬೇಕಾಗತ್ತೆ ಅಂತ ಖಂಡಿತ ಅದ್ರ ಮೇಲೆ ಕೆಲಸ ಲರ್ನಿಂಗ್ ಆಗುತ್ತೆ. ಎಸ್ ಎಸ್. ಯಾವಾಗ ಶ್ರುತಿ ನಾಯ್ಡು ಅವರಿಗೆ ತುಂಬ ಸ್ಟ್ರೆಸ್ಫುಲ್ ಅನಿಸಿದ್ದು ಲೈಫಲ್ಲಿ? ನನ್ನ ದಿನ ಸ್ಟ್ರೆಸ್ಫುಲ್ ಆಗಿರುತ್ತೆ. ನೀವು ನನ್ನ ನೋಡ್ಬೇಕು, ಬೆಳಗ್ಗೆ ಎದ್ದರೆ ಫಾರ್ ಎವರ್ ಐ ಆಮ್ ಸ್ಟ್ರೆಸ್ಡ್. ಬಟ್ ಏನಂದರೆ ಒಂದು ಓಟ ಇದೆಯಲ್ಲ, ನನಗೆ ಆ ಓಟ ನಿಲ್ಸೋಕ್ಕೆ ಇಷ್ಟ ಇಲ್ಲ. ಏನೋ ಅಂದ್ಕೊಂಡು ಓಡ್ತಾ ಇದ್ದೀನಲ್ಲ, ಅದು ಎಲ್ಲಿಗೆ ಓಡ್ತಿದ್ದೀನೋ ಗೊತ್ತಿಲ್ಲ, ಬಟ್ ಏನೋ ಒಂದು ಓಟ ಇದೆಯಲ್ಲ, ದಟ್ ಗಿವ್ಸ್ ಲಾಟ್ ಆಫ್ ಎನರ್ಜಿ, ಲಾಟ್ ಆಫ್ ಹ್ಯಾಪಿನೆಸ್. ಅದನ್ನು ನಿಲ್ಸಕ್ಕೆ ನಾನು ಇಷ್ಟಪಡ್ತಿಲ್ಲ. ಸೊ ಏನೇನು ಈಗ ನನಗೆ ಫಸ್ಟ್ ಕನ್ನಡದ ವೆಬ್ ಸೀರೀಸ್ ಮಾಡಿದಾಗ ಅವ್ರು ಕೊಡೋ ಹಣ ಆಗಲಿ ಅಥವಾ ಅದು ಹೇಗೆ ರೀಚ್ ಆಗ್ಬೋದು ಅದೆಲ್ಲ ಸೆಕೆಂಡ್ರಿ. ಐ ವಾಸ್ ಸೋ ಹ್ಯಾಪಿ, ಐ ವಾಸ್ ಸೋ ಎಕ್ಸೈಟೆಡ್. ಓಕೆ, ನನಗೆ ಆಪರ್ಚುನಿಟಿ ಸಿಗ್ತಲ್ಲ, ತುಂಬ ಚೆನ್ನಾಗಿ ಮಾಡಬೇಕೀಗ. ಸೊ ಇವತ್ತಿಗೂ ಹಿಂದಿ ಇಂಡಸ್ಟ್ರಿ ಇರ್ಬೋದು, ತೆಲುಗು ಇಂಡಸ್ಟ್ರಿ ಇರ್ಬೋದು. ಈಗ ನಮಗೆ ತೆಲುಗೂಲಿ ಅಯ್ಯನ ಮನೆ ಬಂದಿದ್ದಕ್ಕೆ ಆಹಾದವ್ರು ಕರೆದು ನನಗೆ ಇನ್ನೊಂದು ವೆಬ್ ಸೀರೀಸ್ ಕೊಟ್ಟಿದ್ದಾರೆ, ತೆಲುಗು ವೆಬ್ ಸೀರೀಸ್. ಸೊ ಅಗೇನ್ ನಾವು ಐ ಆಮ್ ರನ್ನಿಂಗ್ ಟುವರ್ಡ್ಸ್ ದ್ಯಾಟ್. ಅಲ್ಲೇನೋ ಒಂದು ಬೇರೆ ಮಾಡಬೇಕು, ಅಲ್ಲಿಂದ ನೆಟ್ಫ್ಲಿಕ್ಸ್ಗೆ ಹೋಗಬೇಕು. ಸೊ ದ್ಯಾಟ್ ರಶ್ ವಾಟ್ ಐ ಹ್ಯಾವ್, ಅಫ್ಕೋರ್ಸ್ ತುಂಬ ಸ್ಟ್ರೆಸ್ಫುಲ್, ಅದು ತುಂಬ ಸ್ಟ್ರೆಸ್ಫುಲ್. ಬಿಕಾಸ್ ಏನೇನೋ ಬೇರೆ ಬೇರೆ ಥರದ ವಾತಾವರಣಗಳಿಗೆ, ಚಾಲೆಂಜಸ್ಗಳಿಗೆ ನಮ್ಮನ್ನು ನಾವು ಒಡ್ಗೋತಾ ಇರ್ತೀವಿ. ಸೊ ಇಟ್ ಈಸ್ ಸ್ಟ್ರೆಸ್ಫುಲ್, ಬಟ್ ಐ ಲವ್ ದಟ್ ಸ್ಟ್ರೆಸ್. ನನಗೆ ಅದು ಬಿಡೋಕ್ಕೆ ಇಷ್ಟ ಇಲ್ಲ. ನಿರ್ದೇಶಕರಾಗೋದು ಡಿಫ್ರೆಂಟ್, ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಹೋಗುತ್ತೆ. ಆದರೆ ನಿರ್ಮಾಣ ಇದೆಯಲ್ಲ, ಅದು ಬಿಗ್ ಚಾಲೆಂಜ್. ಕೆಲವೊಂದು ವಿವಾದಗಳನ್ನು ನಾವು ನೋಡಿದ್ದೀವಿ. ನಿರ್ಮಾಪಕರು ಸರಿಯಾಗಿ ದುಡ್ಡು ಕೊಡಲಿಲ್ಲ, ನಮಗೆ ಕೊಡಲೇ ಇಲ್ಲ, ಇನ್ನೂ ಕೊಟ್ಟಿಲ್ಲ, ಮತ್ತು ಮಗದೊಂದು. ಹೌ ಸ್ಟ್ರೆಸ್ಫುಲ್ ಅಂದರೆ ಎಷ್ಟು ಕಷ್ಟ ಒಬ್ಬ ನಿರ್ಮಾಪಕ ನಿರ್ಮಾಣ ಸಂಸ್ಥೆಯನ್ನು ನಡೆಸೋದು ಅಥವಾ ನಿರ್ಮಾಪಕಿಯಾಗೋದು? ಸ್ಟ್ರಗಲ್ ಇದೆಯಾ ತುಂಬ? ಖಂಡಿತ. ಅಂದರೆ ನಮ್ಮನ್ನು ನಂಬಿ ಎಷ್ಟೋ ಜನ ಬಂದಿರ್ತಾರೆ. ಅಂದರೆ ಒಂದು ಕಾಫಿ ಟೀ ಕೊಡೋ ಹುಡುಗನಿಂದ ಹಿಡಿದು ತುಂಬ ಎಕ್ಸ್ಪೆನ್ಸಿವ್ ಪೇಮೆಂಟ್ ತೊಗೊಳ್ಳೋವಂಥ ಒಂದು ಆರ್ಟಿಸ್ಟ್ವರೆಗೂ ನಮ್ಮನ್ನು ನಂಬಿ ಹಲವಾರು ಜನ ಬಂದಿರ್ತಾರೆ ಒಂದು ಪ್ರಾಜೆಕ್ಟಿಗೆ. ಸೊ ನಮಗೆ ಸಾಕಷ್ಟು ಪ್ರೆಷರ್ಗಳಿರುತ್ತೆ. ನಾವೆಲ್ಲಿಂದನೋ ಹಣ ತಂದು ನಾವು ಸೀರಿಯಲ್ ಶುರು ಮಾಡಿದಾಗ ಅದು ಸಕ್ಸಸ್ ಆಗ್ಬೋದು, ಫೇಲ್ಯೂರ್ ಆಗ್ಬೋದು. ಹಂತವಾಗಿ ಅದನ್ನು ಹೇಗೋ ನಾವು ಬಗೆಹರಿಸ್ಕೊಂಡು ಮುಂದಕ್ಕೆ ತೊಗೊಳ್ಳೋ ಪ್ರಯತ್ನದಲ್ಲಿರ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ಈ ನಮ್ಮನ್ನು ನಂಬಿ ಬಂದವರಿಗೆ ನಾವು ಸರಿಯಾದ ಸಮಯದಲ್ಲಿ ಹಣ ಕೊಡೋಕ್ಕಾಗದೇ ಇರೋದು ವೆರಿ ಸ್ಟ್ರೆಸ್ಫುಲ್. ತುಂಬ ಬೇಜಾರಾಗ್ತಿರುತ್ತೆ ಮೈಂಡ್ಗೆ. ಅಂದರೆ ನಾವು ಹೇಳ್ತಿರ್ತೀವಿ ಅವ್ರಿಗೆ, ನಿಮ್ಗೆ ಅರ್ಥ ಆಗಲ್ವಾ, ನೋಡಿ ಹಿಂಗೆ ಆಗಿದೆ, ಇದು ಈ ಥರ ಇದೆ, ಸರಿ ಕರೆಕ್ಟು. ಬಟ್ ಅವ್ರು ಯಾರನ್ನು ನಂಬಿ ಬಂದಿದ್ದಾರೋ ಅವ್ರವ್ರ ಕೈ ಹಿಡಿಲೇಬೇಕಲ್ಲ, ಅವ್ರವ್ರ ಜೊತೆ ನಿಲ್ಲೇಬೇಕಲ್ಲ. ಸೊ ದಟ್ ಈಸ್ ದೇರ್ ಪಾಯಿಂಟ್. ಸೊ ಅದನ್ನು ತೂಗಿಸ್ಕೊಂಡು ಹೋಗೋದು ತುಂಬ ಕಷ್ಟ. ಅಂದರೆ ಯಾರಿಗೆ ಅದು ಮ್ಯಾಟ್ರ್ ಆಗುತ್ತೋ ಅವ್ರಿಗೆ ಕಷ್ಟ. ಈಗ ನನಗೆ ತುಂಬ ಮ್ಯಾಟ್ರ್ ಆಗುತ್ತೆ. ಅಂದರೆ ಇಫ್ ಐ ಫೀಲ್ ಇದು ಆ ಸಮಯಕ್ಕೆ ನಾನು ಅದನ್ನು ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋದು ತುಂಬ ಫೀಲ್ ಆಗುತ್ತೆ ನನಗೆ. ಬಟ್ ದ ಸೇಮ್ ಟೈಮ್ ಆಸ್ ಅ ಬಿಸ್ನೆಸ್ ವುಮನ್ ಅದನ್ನು ಹೇಗೆ ಡೀಲ್ ಮಾಡಬೇಕು ಹಾಗೆ ಡೀಲ್ ಮಾಡಬೇಕು, ಮುಂದುವರಿಬೇಕು. ಸೊ ಅದು ಹೀಗೇ ಇರಲ್ಲ, ಇಟ್ಸ್ ಅ ಸೈಕಲ್. ಸೊ ಹಿಂಗಿದ್ದಿದ್ದು ನಾಳೆ ಮೇಲಕ್ಕೆ ಹೋಗುತ್ತೆ. ಇಟ್ ಈಸ್ ಅ ಸೈಕಲ್. ಸೊ ಟೇಕ್ ಇಟ್, ಅದನ್ನು ನಿಭಾಯಿಸ್ಕೊಂಡು ಹೋಗ್ಬೇಕಷ್ಟೆ. ಸೊ ಒಂದು ರೀತಿ ಸ್ಟ್ರೆಸ್ಸು ಇದೆ, ಆ ಸ್ಟ್ರೆಸ್ಸನ್ನು ಇದನ್ನು ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ಕೆಲವು ನಿರ್ದೇಶಕರ ಬಗ್ಗೆ ನಾನು ಕೇಳಿದ್ದೀನಿ, ಅವ್ರಿಗೆ ಜೋರು ಕೋಪ ಬಂದಾಗ ಬಾಯಿಗೆ ಬಂದಂಗೆ ಬೈತಾರಂತೆ. ನೀವು ನಿರ್ಮಾಪಕಿಯಾಗಿ ಬೈತೀರಾ, ನಿರ್ದೇಶಕಿಯಾಗಿ ಬೈತೀರಾ? ಎಲ್ಲ ಥರವಾಗೂ ಬೈದ್ಬಿಟ್ಟಿದ್ದೀನಿ, ಎಲ್ಲ ರೋಲಲ್ಲೂ ಬೈದಿದ್ದೀನಿ ನಾನು. ಬಟ್ ಏನಂದರೆ ಇವತ್ತಿನ ಜನ್ರೇಷನ್ ಚೇಂಜ್ ಆಗಿದೆ ಭಾವನಾ. ನಮಗೆ ಫಾರ್ ಎಕ್ಸಾಂಪಲ್ ನಾವು ಆ್ಯಕ್ಟ್ ಮಾಡೋ ಕಾಲದಲ್ಲಿ ನಾವು ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ಗೂ ಹೆದರ್ಕೋತಿದ್ವಿ. ಲೇಟಾಗಿ ಹೋದರೆ
ಆ ಮ್ಯಾನೇಜರ್ ಏನೋ ಒಂದು 7:30 ಬನ್ನಿ ಅಂದಿದ್ರೆ, ನಾನು ಸಪೋಸ್ ಒಂದು 7:45 8 ಗಂಟೆಗೆ ಹೋದರೆ ನಮ್ಮಲ್ಲೊಂದು ಗಿಲ್ಟು ಮತ್ತು ಭಯ ಇತ್ತು. ನಾಳೆ ಅವರೆಲ್ಲಿ ಬೇರೆ ಪ್ರೊಡಕ್ಷನ್ ಅವ್ರಿಗೆ ಹೇಳಿ ಅವ್ರು ತುಂಬ ಅವ್ರಿಗೆ ಟೈಮಿಂಗ್ಸ್ ಎಲ್ಲ ಇಲ್ಲಪ್ಪ, ಅವ್ರು ಹೆಂಗೋ ಬರ್ತಾರೆ ಅಂದ್ಬಿಟ್ರೆ ಕೆಲಸ ಸಿಗದೆ ಹೋಗಬಹುದು ಅನ್ನೋ ಭಯ ಇತ್ತು. ನಿರ್ದೇಶಕರು ಅಂದ ತಕ್ಷಣ ಅವ್ರು ಏನು ಹೇಳ್ತಾರೋ ಅದನ್ನು ಮಾಡಬೇಕು, ಅವ್ರು ಹೇಗೆ ಅದನ್ನು ಪಾತ್ರನ ನಿಭಾಯಿಸಬೇಕು ಅಂತಾರೋ ಹಾಗೆ ಮಾಡಬೇಕು. ಪೇಮೆಂಟ್ ವೈಸು ಅಷ್ಟೇ, ಅವ್ರು ಏನು ಸರ್ ನೀವೇನು ಕೊಟ್ಟರು, ಓಕೆ ಸರ್, ನೋ ಪ್ರಾಬ್ಲಮ್ ಸರ್, ಸದ್ಯ ಅವಕಾಶ ಕೊಟ್ರಲ್ಲ ಸಾಕು. ಈ ಥರದ ಮೋಡಲ್ಲಿ ಒಂದು ವರ್ಗ, ಒಂದು ಜನ್ರೇಷನ್ ಇತ್ತು. ಈಗೇನಾಗಿದೆ, ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಮನಿ. ಕಮರ್ಷಿಯಲ್. ಎವ್ರಿ ಮಿನಿಟ್ ಹ್ಯಾಸ್ ಬಿಕಮ್ ಮನಿ. ಮೈ ಪ್ರೆಸೆನ್ಸ್ ಇಸ್ ಮನಿ. ಸೊ ಏನಾಗುತ್ತೆ, ನಿಮಗೆ ನಿಮ್ಮ ಫೀಲ್ಡಲ್ಲಿ ನೀವು ಆ ಥರ ಕ್ಯಾಲ್ಕುಲೇಟ್ ಮಾಡ್ಬೋದಾ ಅಂತ ನೀವು ತಿಳ್ಕೊಬೇಕಾಗತ್ತೆ. ಐ ಟೋಲ್ಡ್ ಯು, ಇಟ್ಸ್ ಎ ಕ್ರಿಯೇಟಿವ್ ಫೀಲ್ಡ್. ಅಂದರೆ ನೀನೊಂದು ಸೀನ್ ಯಾವುದೋ ಶುರು ಮಾಡಿದಾಗ ಒಬ್ಬ ನಿರ್ದೇಶಕನಿಗೆ ಆ ಸೀನ್ನ ಇನ್ನೇನೋ ಮಾಡಿದಾಗ ಅದು ಅದ್ಭುತವಾಗಿ ಬರಬಹುದಲ್ಲ ಅನಿಸ್ಬೋದು. ಸೊ ಆಗ ಅವನೊಂದಷ್ಟು ಸಮಯ ತೊಗೊಂಡು ಆ ಸೀನ್ನ ಹೆಚ್ಚು ಟೈಮ್ ಕೊಟ್ಟು ಮಾಡ್ಬೋದು. ಆ ಟೈಮ್ ನೀನು ಕೊಡಲ್ಲ. ಇಲ್ಲ, ನಾನು ನೋಡಿ 8:30 ಬಂದಿದ್ದೀನಿ, 8:30 ಹೊರಡಬೇಕು. ಈಗ ಹಂಗಿದಾರಾ? ಖಂಡಿತ 8:30 ಬಂದಿದ್ದೀನಿ, 8:30 ಹೊರಡಬೇಕು. ಸೊ ನೀವು ಅದು ಮಧ್ಯದಲ್ಲಿ ನೀವು ಅದೇನೋ ನಿಮ್ಮ ಕ್ರಿಯಾ ಅದೆಲ್ಲ ನಮಗೆ ಬೇಡ. ವಿ ವಿಲ್ ಜಸ್ಟ್ ಡೂ ಅವರ್ ಜಾಬ್ ಆ್ಯಂಡ್ ಗೆಟ್ ಔಟ್ ಫ್ರಮ್ ಹಿಯರ್. ವಿ ಆರ್ ಪೇಡ್ ಫಾರ್ ಸೊ ಆ್ಯಂಡ್ ಸೊ. ಸೊ ಅವಾಗ ಏನಾಗುತ್ತೆ, ನಿನ್ನ ಕೆಲಸದ ವಾತಾವರಣ ಇರ್ಬೋದು, ಎವ್ರಿಥಿಂಗ್ ಬಿಕಮ್ಸ್ ಹಂಗಾಗಿದೆಯಾ? ಎಲ್ಲ ಕಡೆ ಏನಾಗುತ್ತೆ, ಆ ಬಾಂಡಿಂಗು, ಆ ಫ್ಯಾಮಿಲಿ ಫೀಲಿಂಗು, ಆ ಪ್ರಾಜೆಕ್ಟ್ ನಮ್ಮದು, ನಾವೆಲ್ಲ ಒಂದು ಚೆನ್ನಾಗಿ ಮಾಡಬೇಕು, ಅದೆಲ್ಲ ಮುಗೀತು. ಪೀಪಲ್ ಆರ್ ವೆರಿ ಕ್ಯಾಲ್ಕುಲೇಟಿವ್ ಟುಡೇ. ಇಸ್ ಇಟ್ ಗುಡ್ ಆರ್ ಬ್ಯಾಡ್? ಅಂದರೆ ಇವತ್ತಿನ ವಾತಾವರಣಕ್ಕೆ ಅವ್ರು ಅಡ್ಯಾಪ್ಟ್ ಆಗ್ತಾ ಹೋಗ್ತಿದ್ದಾರೆ. ಮೇ ಬಿ ದಟ್ ಈಸ್ ಗುಡ್. ಮೇ ಬಿ ವಿ ಆರ್ ಬ್ಯಾಕ್ವರ್ಡ್. ವಿ ಹ್ಯಾವ್ ಟು ಅಡ್ಯಾಪ್ಟ್ ಟು ದ್ಯಾಟ್ ಅನ್ಸುತ್ತೆ. ಬಿಕಾಸ್ ಬದಲಾವಣೆ ಈಸ್ ಸಮಥಿಂಗ್ ವಿಚ್ ಇಸ್ ಇನ್ಎವಿಟಬಲ್. ಸೊ ಯು ಹ್ಯಾವ್ ಟು ಗೆಟ್ ಟು ದ್ಯಾಟ್ ಗ್ರೂವ್ ನಾವು. ಸೊ ನಾನು ಮೊದಲಿಂದನೂ ಹಾಗೆ ಭಾವನೆ, ನನಗೇನು ಆ ಟೈಮ್ಗೆ ಆ ಥರ ಬದಲಾವಣೆ ಆಗಬೇಕು, ಅಲ್ಲಿಂದ ಏನೋ ಗ್ರೋತ್ ಇದೆ ಅಂದರೆ ನಾನು ಅದನ್ನು ಯಾವುದೇ ಯೋಚನೆ ಮಾಡದೆ ಕೈಗೆತ್ಕೊಂಡು ಆ ಬದಲಾವಣೆನ ನನ್ನಲ್ಲೂ ನಾನು ಮಾಡ್ಕೊಂಡು ಮುಂದುವರೆದು ಬಿಡ್ತೀನಿ. ಐ ಥಿಂಕ್ ದಟ್ಸ್ ಹೌ ವಿ ಹ್ಯಾವ್ ಟು ಸೇಲ್ ಥ್ರೂ. ಒಂದು ಕ್ಯಾರೆಕ್ಟರ್ ಸೃಷ್ಟಿ, ಒಂದು ಪಾತ್ರದ ಸೃಷ್ಟಿ ಶ್ರುತಿ ನಾಯ್ಡು ಅವರ ಮನಸ್ಸಿನಲ್ಲಿ ಹೆಂಗೆ ಕ್ರಿಯೇಟ್ ಆಗುತ್ತೆ? ಜನರಲಿ ಇದು ಅಬ್ಸರ್ವೇಷನ್ಸ್. ಅಂದರೆ ಲೈಫಲ್ಲಿ ನಾವು ಏನನ್ನು ಗ್ರಹಿಸಿರ್ತೀವಿ, ಎಷ್ಟು ಜನನ್ನ ಭೇಟಿ ಮಾಡಿರ್ತೀವಿ, ಯಾರು ನಮ್ಮ ಬದುಕಿನಲ್ಲಿ ಅತ್ಯಂತ ಇನ್ಫ್ಲೂಯೆನ್ಷಿಯಲ್ ಆಗಿರ್ತಾರೆ, ಅದು ಜಾಸ್ತಿ ತಲೆಯಲ್ಲಿ ಕೂತಿರುತ್ತೆ. ಸೊ ನಾವು ಯಾವುದೋ ಒಂದು ಪಾತ್ರ, ಏನೋ ಒಂದು ಕ್ರಿಯೇಟ್ ಮಾಡಬೇಕಾದ್ರೆ ನಮ್ಮ ತಲೆಯಲ್ಲಿ ಆ ಇನ್ಫ್ಲುಯೆನ್ಸ್ ಖಂಡಿತ ಓಡುತ್ತೆ. ಜೊತೆಗೆ ನಾವು ಓದೋ ಪುಸ್ತಕಗಳಿರ್ಬೋದು, ನಾವು ನೋಡೋ ಸಿನಿಮಾಗಳಿರ್ಬೋದು, ಎಲ್ಲವೂ ನಮ್ಮಲ್ಲಿ ಒಂದು ವರ್ಕಬಲ್ ಆಗಿ ಯಾವುದೋ ಒಂದು ಕ್ಯಾರೆಕ್ಟರ್ ಆಗಿ ಮೂಡುತ್ತೆ. ದೆನ್ ಆನ್ಸಮಿ, ಈ ಕರ್ಣನ ಅಂತ ಪಾತ್ರ ನೀವು ಎಲ್ಲಿ ಕಂಡ್ರಿ? ಎಲ್ಲಿದ್ದಾನೆ ಆ ಹುಡುಗ? ಅವನ ಅಡ್ರೆಸ್ಸು, ಅವನ ಫೋನ್ ನಂಬರು ಇದ್ರೆ ಕೊಡಿ. ಬಹಳ ಜನ ಹುಡುಗಿರು ಕೇಳ್ತಿದ್ದಾರೆ, ಹಿಂಗಿದ್ ಒಂದು ಹುಡುಗ ಹೆಂಗೆ ಇರಕ್ ಸಾಧ್ಯ? ಹಿಂಗ್ ಪರ್ಫೆಕ್ಟ್ ಹುಡುಗ ಅವರೇ ನಮ್ಮ ಕಿರಣ್ ರಾಜ್ ಅವರೇ ಇದ್ದಾರಲ್ಲ, ಅವ್ರ ಮನೆ ಹತ್ರನೇ ಹೋಗಿ ಕೇಳಿ, ಅವರೇ ಕರ್ಣ. ಹೆಂಗೆ ಅದು ಕರ್ಣನ್ ಪಾತ್ರ ಏನಾದರೂ ಇನ್ಸ್ಪಿರೇಷನ್ ಯಾರು? ಇಲ್ಲ, ಅಂದರೆ ನಮ್ಮ ಚಾನೆಲ್ ಟೀಮ್ ಇದನ್ನ ಕೆಲಸ ಮಾಡಿತ್ತು. ಆ್ಯಕ್ಚುಲಿ ಈ ಕಥೆನ ಅವರು ಆಲ್ರೆಡಿ ರೆಡಿ ಮಾಡಿಬಿಟ್ಟಿದ್ರು ನನಗೆ ಕೊಡೋಕ್ಕೆ ಮುಂಚೆ. ಅವರು ತುಂಬಾ ಪ್ರೀತಿಯಿಂದ ಈ ಕತೆ ಮಾಡಿ ಇಟ್ಕೊಂಡಿದ್ರು ಚಾನೆಲ್ ಅವರೇ. ಅಂದರೆ ಹಿಂಗೆ ಈ ಪಾತ್ರ ಹಿಂಗೆ, ಅವನೊಬ್ಬ ಡಾಕ್ಟರ್ ಆಗಿರ್ತಾನೆ, ಗೈನಕಾಲಜಿಸ್ಟ್ ಆಗಿರ್ತಾನೆ, ಅವ್ನ ತಲೆ ಹಿಂಗೆ ಓಡುತ್ತೆ, ಈ ಥರ ಅಂದಾಗ ನಮ್ಮ ರಮೇಶ್ ಇಂದಿರಾ ಅವರು ಅದಕ್ಕೆ ಕೂತು ಅವ್ರ ಜೊತೆ ಸೇರಿ ಇನ್ನೊಂದಷ್ಟು ಅದಕ್ಕೆ ಆ್ಯಡ್ ಆನ್ಸ್ ಮಾಡಿ ಅದೊಂದು ಬೇರೆ ಥರ ರೂಪ ತೊಗೊಂತು. ಬಟ್ ಇಟ್ ಈಸ್ ಆ್ಯಕ್ಚುಲಿ ದಿಯರ್ ಬೇಬಿ. ಜಿ ಕನ್ನಡದವರೇ ಅದನ್ನು ಕ್ರಿಯೇಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದ ಕತೆ ಅದು. ಆ್ಯಂಡ್ ಅವ್ರಿಗೆ ತುಂಬ ಅದ್ರ ಬಗ್ಗೆ ದೇ ಹ್ಯಾಡ್ ಪಿನ್ಡ್ ಹೋಪ್ಸ್ ದಟ್ ಇದು ಜನಕ್ಕೆ ಇಷ್ಟ ಆಗೇ ಆಗುತ್ತೆ ಅಂತ. ಸೊ ಅವರ ನಂಬಿಕೆನ ನಾವು ವಿ ಟುಕ್ ಇಟ್ ಫಾರ್ವರ್ಡ್. ಆ ಥರ ಆಗಿದ್ದು ಅದು. ರೆಸ್ಪಾನ್ಸ್ ಹೆಂಗೆ ಅನ್ನಿಸ್ತು? ಅಂಡ್ ಐ ಥಿಂಕ್ ಅದರ ಪ್ರೋಮೋಯಿಂದನೇ ಅದ್ರ ಬಗ್ಗೆ ಒಂದು ಕ್ರೇಜ್ ಶುರು ಆಯಿತು ಜನರಲ್ಲಿ. ಈಗ ರೆಸ್ಪಾನ್ಸ್, ಈ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಿಮಗೆ ಯಶಸ್ಸು ಬೇಗ ಸಿಗುತ್ತೆ, ಅಥವಾ ಅದ್ರ ಬಗ್ಗೆ ಅಪ್ರಿಸಿಯೇಷನ್ನು ಬೇಗ ಸಿಗುತ್ತೆ, ಅದ್ರ ಬಗ್ಗೆ ಕಾಮೆಂಟ್ಸು ಬೇಗ ಬರುತ್ತೆ. ಸೊ ಕರ್ಣಂದು ಶುರುವಾಗಿ ಇವತ್ತಿನವರೆಗೂ ಬಂದು ನಿಂತಿರೋ ಹಾದಿ ಹೇಗೆ ಅನ್ನಿಸ್ತಿದೆ? ಜನಕ್ಕೆ ಮೊದಲಿಂದನೂ ಅದ್ರ ಬಗ್ಗೆ ತುಂಬ ಅಟ್ಯಾಚ್ಮೆಂಟ್ ಇತ್ತು. ಅಂದರೆ ನಾನು ಹೇಳೋದು, ನೀವು ಹೇಳ್ದಂಗೆ ಒಂದು ಸಣ್ಣ ಪ್ರೋಮೋ ಒಂದು ಇದು ಬರ್ತಿದ್ದಂಗೆ ದೇವರ್ ಅಟ್ಯಾಚ್ಡ್. ಆ ಹೈಪ್ ನೋಡೇ ನಮಗೆಲ್ಲ ತುಂಬ ಖುಷಿ ಆಯಿತು. ಇಷ್ಟು ಜನಕ್ಕೆ ಹತ್ರ ಆಗೋಯ್ತಲ್ಲ ಈ ಪ್ರಾಜೆಕ್ಟು, ಅಲ್ಲೇ ಅರ್ಧ ಗೆದ್ವಿ ನಾವು. ಬಿಕಾಸ್ ನಾವು ಬಿಗಿನಿಂಗ್ ಬಿಡುವಂಥ ಪ್ರೋಮೋ ಏನಾದರೂ ಜನಕ್ಕೆ ಇಷ್ಟ ಆಗದೆ ಹೋದರೆ ಭಾವನಾ, ಅದೊಂದು
ದೊಡ್ಡ ಸರ್ಕಸ್ಸು. ಮತ್ತೆ ನಾವು ಅದೇನೋ ಕ್ರಿಯೇಟ್ ಮಾಡು, ಇನ್ನೊಂದು ಪಾತ್ರ ಆ್ಯಡ್ ಮಾಡು, ಇನ್ನೊಂದು ಪಾತ್ರ ಮೈನಸ್ ಮಾಡು, ಇನ್ನೊಂದೇನೋ ಟ್ರ್ಯಾಕ್ ತೊಗೊಂಬ, ಇದೇನಾಗುತ್ತೆ, ಇದು ನಿರಂತರ ಸರ್ಕಸ್ ಆಗಿಬಿಡುತ್ತೆ ನಮಗೆ. ಸೊ ಒಂದು 100 ಎಪಿಸೋಡ್ ಆಗೋಷ್ಟ್ರಲ್ಲಿ ಸುಸ್ತಾ ಹೋಗ್ತೀವಿ ನಾವೆಲ್ಲರೂ. ಯಾವುದು ಜನಕ್ಕೆ ಇಷ್ಟ ಅಂತಲೇ ಗೊತ್ತಾಗಲ್ಲ. ಕರ್ಣ ಹಂಗಾಗಲೇ ಇಲ್ಲ. ಅದು ಶುರುವಿಂದನೇ ಜನಕ್ಕೆ ತುಂಬ ಆಪ್ತ ಆಗೋಯ್ತು ಆ ಧಾರಾವಾಹಿ. ಪ್ರೋಮೋ ಎರಡನೇ ಪ್ರೋಮೋಯಿಂದ ಅವ್ರದ್ದೊಂದು ಸಾಂಗ್ ಬಂತು ಕರ್ಣಾನಿಧಿದು. ಸೊ ಅಲ್ಲಿಂದ ಎಲ್ಲರೂ ಅಟ್ಯಾಚ್ ಆಗ್ಬಿಟ್ರು ಆ ಸೀರಿಯಲ್ಗೆ. ಮದುವೆ ವಿಷಯ ಬಂದಾಗ ಸ್ವಲ್ಪ ನಮಗೆ ಶೇಕಿ, ಏನಾಗ್ತಿದೆ, ಜನ ಹೆಂಗೆ ತೊಗೋತಾ ಇದ್ದಾರೆ ಇದನ್ನು ಅಂತ. ಇನ್ಫ್ಯಾಕ್ಟ್ ನಾವು ಆ ತುಮಕೂರು ಈವೆಂಟ್ ಮಾಡಿದಾಗ ಎಲ್ರದ್ದು ಅದೇ ಕಂಪ್ಲೇಂಟು, ನಮ್ಗೆ ಇಷ್ಟನೇ ಆಗ್ತಾಯಿಲ್ಲ ನೀವು ಮಾಡಿರೋ ಕತೆ, ನಾವು ನೋಡೋದೇ ಇಲ್ಲ ಕರ್ಣನ ಅಂತ. ಹಂಗೆ ಇಲ್ಲೆಲ್ಲ ನೀವು ಅಂದ್ಕೊಂಡಂಗೂ ಆಗತ್ತೆ, ವೆಯ್ಟ್ ಮಾಡಿ ಅಂತ. ಸೊ ತುಂಬಾ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಜನ ಕರ್ಣ ಕಥೆನ. ಸೊ ದಟ್ ಈಸ್ ನೈಸ್. ಬಟ್ ಜನರ ಪ್ರೀತಿ ಮತ್ತು ಅವ್ರ ಟ್ರ್ಯಾಕ್ಷನ್ ಇಲ್ಲದೆ ನಾವು ಏನು ಮಾಡೋಕ್ಕಲ್ಲ ಭಾವನ. ಅಂದರೆ ಇಂಟ್ರೆಸ್ಟೇ ಬರಲ್ಲ. ಬೆಳಗ್ಗೆ ಎದ್ದು ಶೂಟಿಂಗ್ ಮಾಡೋಕ್ಕಾಗಲಿ, ಪೀಪಲ್ ಆರ್ ಸೋ ಅಟ್ಯಾಚ್ಡ್ ಆ್ಯಂಡ್ ಅಡಿಕ್ಟೆಡ್. ದಟ್ಸ್ ವೈ ನಮಗೊಂದು ಡ್ರೈವ್ ಇದೆ, ಇನ್ನೂ ಏನೋ ಮಾಡ್ಬೇಕು ಅದರಲ್ಲಿ ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಅಷ್ಟು ಫಾಸ್ಟಾಗಿ ಜನ ಅದಕ್ಕೆ ಅಟ್ಯಾಚ್ ಆದರು ಮತ್ತು ಅಷ್ಟು ಪ್ರೀತಿ ಕೊಡ್ತಿದ್ದಾರೆ ಕರ್ಣಾಗೆ ಅಂತ. ಆದರೆ ಎವ್ರಿ ಪ್ರಾಜೆಕ್ಟ್ ನಿಮಗೆ ಇದನ್ನೇ ತಂದುಕೊಡ್ಬೇಕು ಅಂತ ಇಲ್ಲ. ಕೆಲವೊಂದು ಡೌನ್ಫಾಲ್ಸು ನಾವು ನೋಡಬೇಕಾಗುತ್ತೆ. ತುಂಬ ನೋಡಿದ್ದೀನಿ ನನಗೆ ಕೆಲವೊಂದು ಗೊತ್ತು, ನೀವು ಹೆಂಗೆ ಫೇಸ್ ಮಾಡಿದ್ರಿ ಮತ್ತೆ ರೀಬೌನ್ಸ್ ಹೆಂಗೆ ಎದ್ದು ನಿಂತ್ರಿ ಅಂತ. ಅದೇ ಹಿನ್ನೆಲೆಯಲ್ಲಿ ಕೇಳ್ತಾ ಇದ್ದೀನಿ. ಇಲ್ಲ, ಅದು ಹೆಂಗಂದ್ರೆ ಭಾವನಾ, ನಮ್ಗೆ ಏನಾಗುತ್ತೆ, ಕೆಲವು ಸಲ ನಮ್ಮ ಬಗ್ಗೆ ನಮಗೆ ತುಂಬ ಓವರ್ ಕಾನ್ಫಿಡೆನ್ಸು. ಏನು ಮಾಡಿದ್ರು ವರ್ಕ್ ಆಗುತ್ತೆ ನಾವಲ್ವಾ ಅಂತ ಒಂದಿರುತ್ತೆ. ಸೊ ಅದು ಹೋಗ್ತಾ ನಾನು ಹೇಳಿದ್ನಲ್ಲ, ಅಡ್ಯಾಪ್ಟಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಾವೆಲ್ಲೋ ಬೇರೆ ಕಡೆ ಕೆಲಸಕ್ಕೆ ಹೋದಾಗ, ಈಗ ನಾನು ಜೀ ಕನ್ನಡ ವಾಹಿನಿಲಿ ಅನ್ಸಕ್ಕೆ ಶುರು ಆಗುತ್ತೆ, ನಾನು ವರ್ಕ್ ಆಗುತ್ತೆ. ನಾನು ಸುಮಾರು ನಂದೊಂದು 13 ವರ್ಷದ ಜರ್ನಿ ಜೀ ಕನ್ನಡ ಜೊತೆ ಇತ್ತು. ಅಂದರೆ ಅಷ್ಟು ಸೀರಿಯಲ್ಸ್ ಒಂದೇ ವಾಹಿನಿಯಲ್ಲಿ ಮಾಡ್ಕೊಂಬರ್ತಿದ್ದೆ. ಸೊ ದ ರಿದಮ್ ವಾಸ್ ಸೆಟ್. ಅದಾದ ನಂತರ ಬೇರೆ ಬೇರೆ ವಾಹಿನಿಗಳ ಕೆಲಸ ಮಾಡ್ತಾ ಬೇರೆ ಸೀರಿಯಲ್ಗಳು ಮಾಡೋಕ್ಕೆ ಶುರು ಮಾಡಿದೆ. ನಂಗೆ ಅಲ್ಲಿ ಆ ರಿದಮ್ ಸೆಟ್ ಆಗಲೇ ಇಲ್ಲ, ಗೊತ್ತೇ ಆಗಲಿಲ್ಲ ನಾನು ಏನು ಕೇಟರ್ ಮಾಡ್ತಾಯಿದ್ದೀನಿ, ಅವ್ರಿಗೇನು ಬೇಕು, ವಿ ಆರ್ ಗುಡ್ ಆ್ಯಟ್, ಅರ್ಥನೇ ಆಗಲಿಲ್ಲ ನನಗೆ. ಸೊ ಐ ವಾಸ್ ಬ್ಲ್ಯಾಂಕ್. ನಂಗೆ ಏನು ಆಗ್ತಿದೆ ಗೊತ್ತು, ಬಿಕಾಸ್ ಅಷ್ಟೇ ಶ್ರಮ, ಅಷ್ಟೇ ಪ್ರೀತಿ, ಅಷ್ಟೇ ಪ್ಯಾಷನ್ ಎಲ್ಲ ಇದೆ, ಬಟ್ ಅಲ್ಲಿ ಕನೆಕ್ಟ್ ಆಗೋಕ್ಕಾಗ್ತಿಲ್ಲ. ವಾಟ್ ಗೋಸ್ ರಾಂಗ್? ಏನು ತಪ್ಪಾಗುತ್ತೆ? ಐ ಡೋಂಟ್ ನೋ. ಮೇ ಬಿ ನನಗನ್ಸಿದ್ದು ದ ಮಿಸ್ಕನ್ಸೆಪ್ಷನ್ ದಟ್ ಇವ್ರು ಇಷ್ಟು ವರ್ಷ ಜೀ ಕನ್ನಡಲ್ಲೇ ಕೆಲಸ ಮಾಡ್ತಿದ್ರು, ಇವಾಗ ಇಲ್ಲಿ ಬಂದರೆ ಅಷ್ಟೇ ಪ್ರೀತಿ ಕೊಡ್ತಾರಾ, ಇವ್ರು ಅಲ್ಲೆಲ್ಲ ನಂಬರ್ 1 ಇದ್ದವ್ರು ಇಲ್ಲಿ ಅದೇ ಥರ ಮಾಡ್ತಾರಾ. ಸೊ ಅವರಲ್ಲೇ ಒಂದು ಡಿಫೆನ್ಸಿವ್ ಮೋಡ್ ಇತ್ತು ನಾನು ಹೋದಾಗ. ಐ ವಾಸ್ ನಾಟ್ ಫೀಲಿಂಗ್ ವೆಲ್ಕಮ್ಡ್. ಐ ವಾಸ್ ನಾಟ್ ಫೀಲಿಂಗ್ ನೀವು ಬಿಡಿ ಚಚಾಕ್ತೀರಾ, ಇಲ್ಲ, ದೇ ವರ್ ಆಲ್ ವೆರಿ ಡಿಫೆನ್ಸಿವ್ ಅನ್ನಿಸ್ತು ನನಗೆ. ಸೊ ನನಗೆ ಐ ಕುಡ್ ನಾಟ್ ಓಪನ್ ಅಪ್. ಅಂದರೆ ಜಾಸ್ತಿ ಆರಾಮಾಗಿ ನನಗೆ ಲಿಬರ್ಟಿ ಸಿಗ್ತಿರ್ಲಿಲ್ಲ ಮತ್ತು ಅನಿಸಿದ್ದೆಲ್ಲ ಹೇಳೋಕ್ಕಾಗ್ತಿರ್ಲಿಲ್ಲ. ಸೊ ಆ ರಿದಮ್ ಸೆಟ್ ಆಗಿರೋದನ್ನು ಮೇ ಬಿ ನಾವು ಅದನ್ನೇ ಕೆಲವು ಸಲ ಮೊನಾಟನಿ ಆಗಿಬಿಡುತ್ತೆ. ಅಯ್ಯೋ ಒಂದೇ ಕಡೆ ಒಂದೇ ಜನ ಜೊತೆ ಒಂದೇ ಥರ ಕೆಲಸ. ನೋ, ದಟ್ ಈಸ್ ದ ಬೆಸ್ಟ್ ಥಿಂಗ್. ಯು ಜಸ್ಟ್ ಗೋ ಅಹೆಡ್ ಆ್ಯಂಡ್ ಅಚೀವ್ ವಾಟ್ ಎವರ್ ಯು ವಾಂಟ್ ಟು ಡೂ, ಜಸ್ಟ್ ಸೇಲ್ ಥ್ರೂ ಇಟ್ ಅಂತ. ಈ ಎಕ್ಸ್ಪೆರಿಮೆಂಟ್ ನನಗೊಂದು 4 ವರ್ಷ ತುಂಬ ಸ್ಟ್ರೆಸ್ ಕೊಡ್ತು ಭಾವನಾ. ಅಂದರೆ ನನ್ನ ಬಗ್ಗೆನೇ ನನಗೆ ಕಾನ್ಫಿಡೆನ್ಸ್ ಲೂಸ್ ಆಗೋಕ್ಕೆ ಶುರು ಆಯಿತು. ಐ ಸ್ಟಾರ್ಟ್ ಫೀಲಿಂಗ್ ದ್ಯಾಟ್ ನನಗೆ ಬರೋದೇ ಇಲ್ವೇನೋ ಈ ಕೆಲಸ, ಏನು ಹೆಂಗೆ ಆಗೋಯ್ತೇನೋ ಅಳಕ್ ಮೇಲೆ ಪುಳಕಲ್ಲಿದು ಅನ್ನೋ ಥರ ಆಗೋಯ್ತು. ಆಫ್ಟರ್ ಐ ಗಾಟ್ ಬ್ಯಾಕ್ ಟು ಜೀ ಕನ್ನಡ ಅಗೇನ್, ದ ಸೇಮ್ ರಿದಮ್. ನೀವು ನಂಬಲ್ಲ, ನಾನು ಇಲ್ಲಿ ಏನು ಪ್ರೀತಿ ಇದರಿಂದ ಕೆಲಸ ಮಾಡ್ತಿದ್ದೀನೋ, ಸೇಮ್ ಟ್ರ್ಯಾಕ್ಷನ್, ಸೇಮ್ ಥಿಂಗ್ ಐ ಡಿಡ್ ದೇರ್ ವಿತ್ ಸೋ ಮಚ್ ಲವ್, ಬಟ್ ಐ ಕುಡ್ ನಾಟ್ ಕನೆಕ್ಟ್. ವಿಚ್ ಇಟ್ಸ್ ಅ ಬೌನ್ಸರ್. ನನಗೆ ತಲೆ ಮೇಲೆ ಹೋಗಿದೆ ಅದು ವಿಷಯ, ಅರ್ಥ ಆಗಿಲ್ಲ ನನಗೆ. ಸೊ ದಟ್ ಈಸ್ ಓಕೆ. ಐ ಮೀನ್ ಇಮಿಡಿಯೇಟ್ಲಿ ಐ ಕುಡ್ ಇಲ್ಲಿ ಬೌನ್ಸ್ ಬ್ಯಾಕ್ ಹಂಗಾಯಿತು. ಒಳ್ಳೆ ಪ್ರಾಜೆಕ್ಟ್ ಸಿಕ್ತು. ಮತ್ತು ಆ ವೆಬ್ ಸೀರೀಸ್ ಕೂಡ ನಮ್ಮ ZEE5ಗೆ ನಾವು ಮಾಡಿದ್ದು. ಸೊ ಐ ಆಮ್ ವೆರಿ ಲಕ್ಕಿ ದಟ್ ನನಗೆ ಹಂಗೆ ಅನ್ಸಿದ ತಕ್ಷಣ ಅಲ್ಲೊಂದು ಪ್ಲಾಟ್ಫಾರ್ಮ್ ಸಿಕ್ಕಿ ಟಕ ಅದನ್ನು ಮಾಡೋ ಹಂಗಾಯ್ತಲ್ಲ. ಐ ಫೀಲ್ ಐಮ್ ಬ್ಲೆಸ್ಡ್ ಚೈಲ್ಡ್. ಕೆಲವರಿಗೆ ಬಹಳ ಸಮಯ ಬೇಕಾಗುತ್ತೆ ಅಂದರೆ ಅದರಿಂದ ಎದೊಳೋದಕ್ಕೆ. ನನಗೊಂದು ಟಿಪ್ ಕೊಡಿ ಜನರಿಗೆ. ಈ ರೀತಿಯ ಡೌನ್ಫಾಲ್ಗಳು ಇದೆ ಅಂತಲ್ಲ, ಸೀರಿಯಲ್ ಅಂತ ಅಲ್ಲ, ಈ ಇಂಡಸ್ಟ್ರಿ ಅಂತ ಅಲ್ಲ, ಜೀವನದಲ್ಲಿ ಡೌನ್ಫಾಲ್ ಆದಾಗ ಅಥವಾ ಏನೋ ಒಂದು ಎಡವಟ್ಟುಗಳಾದಾಗ, ಫೇವರಬಲ್ ವಾತಾವರಣ ಇಲ್ಲದೆ ಇದ್ದಾಗ ಹೆಂಗೆ ತೊಗೋಬೇಕು ಅದನ್ನು? ಮತ್ತೇನು ಮಾಡಬೇಕು? ಪ್ರಪಂಚ ತುಂಬ ವಿಶಾಲವಾಗಿದೆ ಭಾವನಾ. ಇದಲ್ಲದೆ ಇದ್ದರೆ ಇನ್ನೊಂದು ಮಾಡ್ಬೋದು, ಇವನಲ್ಲದೆ ಇದ್ದರೆ ಇನ್ನೊಬ್ಬರ ಜೊತೆ ಜೀವನ ಮಾಡ್ಬೋದು, ಹೀಗಲ್ಲದೆ ಇದ್ದರೆ ಹಾಗೆ ಬದುಕ್ಬೋದು. ಈ ಥರ 1000 ಆಪ್ಷನ್ಸ್ ಇದೆ. ನಾವು ಸ್ಟಕ್ ಆದರೆ ತಲೆಯಲ್ಲಿ ಹೀಗೇ ಇರಬೇಕಿತ್ತು, ಹೀಗೆ ಆಗಬೇಕಿತ್ತು, ಅಲ್ಲಿ ನಮಗೆ ಸಮಸ್ಯೆ ಶುರು ಆಗೋದು. ಇಟ್ ಈಸ್ ಆಲ್ ಇನ್ ದ ಮೈಂಡ್ ಸೆಟ್.
ನಿನ್ನ ಮೈಂಡ್ ಸೆಟ್ನ ನೀನು ಈ ವಿಶಾಲವಾದ ಪ್ರಪಂಚನ ನೋಡಿದ್ರೆ ನಿನಗೆ ಗೊತ್ತಾಗುತ್ತೆ ಎಷ್ಟು ಅವಕಾಶಗಳಿದೆ, ಎಷ್ಟೆಷ್ಟು ಥರ ಕೆಲಸಗಳಿದೆ ಇವತ್ತು ಮಾಡೋಕ್ಕೆ. ನಿನ್ನ ಟ್ಯಾಲೆಂಟ್ನ ನೀನು ಈಗ ನೀವು ಹೇಳಿದ್ರೆ ಲೈಕ್ ಸೋಷಿಯಲ್ ಮೀಡಿಯಾ ಸೋ ಸ್ಟ್ರಾಂಗ್. ನೀನು ಏನು ಮಾಡಿದ್ರು ಅಲ್ಲಿ ಅಷ್ಟು ಪಾಪ್ಯುಲರ್ ಆಗ್ತೀಯ. ಒಂದು ರೀಲ್ ಮಾಡ್ತೀಯಾ, ಅದೇನೋ ಅಡುಗೆ ಮಾಡ್ತೀಯಾ, ಅಲ್ಲಿ ಯಾವುದೋ ಒಂದು ಸಣ್ಣ ಡಾನ್ಸ್ ಮಾಡ್ತೀಯಾ, ಪೀಪಲ್ ಸ್ಟಾರ್ಟ್ ಫಾಲೋಯಿಂಗ್ ಯು. ಈಗ ನಮ್ಮ ತಂದೆ ತಾಯಿ ಜನ್ರೇಷನ್ಗೆ ಹೋದರೆ ಅವ್ರು ಅಷ್ಟೇ ಪ್ರಪಂಚದಲ್ಲಿ ಬದುಕಬೇಕಿತ್ತು. ಅವ್ರು ಆ ಥರ ಯೋಚನೆ ಮಾಡಬೇಕಿತ್ತು, ಒಂದು ಡೌನ್ಫಾಲ್ ಆಗ್ಬಿಟ್ರೆ ಏನಪ್ಪ ಮುಂದೆ ಅಂತ. ಈಗ ಹಂಗೆ ಇಲ್ಲವೇ ಇಲ್ಲ. ನನಗೆ ಪ್ರತಿ ಹುಡುಗಿ ಯಾರೋ ಸೂಸೈಡ್ ಮಾಡ್ಕೊಂಡ್ಲು ಅಂತ ನನ್ನ ನ್ಯೂಸ್ ನೋಡಿದ ತಕ್ಷಣ ಏನು ಬೇಜಾರಾಗುತ್ತೆ ಅಂದರೆ, ಭಾವನಾ, ವಾಟ್ ಈಸ್ ಇಟ್ ದಟ್ ಮೇಡ್ ಯು ಫೀಲ್ ಇಟ್ ಇಸ್ ದಿ ಎಂಡ್ ಆಫ್ ಇಟ್ ಅಂತ. ಎಷ್ಟು ಅವಕಾಶಗಳಿದೆಯಲ್ಲ ಭಾವನಾ ಇವತ್ತು ಲೈಫಲ್ಲಿ. ಅಂದರೆ ನೀನೊಂದು RJ ಆಗ್ಬೋದು, VJ ಆಗ್ಬೋದು. ಯು ಕ್ಯಾನ್ ಲರ್ನ್ ಕಾಕ್ಟೇಲ್ ಮಿಕ್ಸಿಂಗ್, ದಟ್ ಈಸ್ ಆಲ್ಸೋ ಎ ಬಿಸ್ನೆಸ್ ಟುಡೇ. ಎಷ್ಟು ಥರದ ವಿದ್ಯೆಗಳಿದೆ ನೀನು ಕಲಿತು ಮಾಡೋಕ್ಕೆ, ಮತ್ತು ನಿನ್ನ ಟ್ಯಾಲೆಂಟ್ನ ನೀನು ಎಕ್ಸಿಬಿಟ್ ಮಾಡೋಕ್ಕೆ. ಸೊ ಕಮ್ ಔಟ್ ಆಫ್ ದಟ್ ಝೋನ್ ಆ್ಯಂಡ್ ಸಿ ದ ವರ್ಲ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಟ್ಸ್ ವೆನ್ ಯು ಡೋಂಟ್ ಫೀಲ್ ನೀನೆಲ್ಲೋ ಬಿದ್ದೆ ಅಥವಾ ಏನೋ ಡಿಪ್ಪಾಯಿತು, ಏನೋ ಹಾಳಾಯಿತು. ಇಟ್ ಈಸ್ ಓಕೆ. ಇವಾಗ ನನಗೆ ಸಪೋಸ್ ಇದು ಸಿಕ್ಕಿರಲಿಲ್ಲ ಕರ್ಣ ಅಥವಾ ಅಯ್ಯನ ಮನೆ, ನಂಗೆ ಮಾಡೋಕ್ಕೆ ದಟ್ ಇಸ್ ನಾಟ್ ದಿ ಎಂಡ್ ಆಫ್ ದ ವರ್ಲ್ಡ್ ಅಲ್ಲ ಭಾವನಾ. ಮುಂದಕ್ಕೆ ಹೋಗಲೇಬೇಕಲ್ಲ, ಇನ್ನೇನೋ ಒಂದು ಹುಡುಕೊಳ್ಳೇಬೇಕಲ್ಲ ಜೀವನದಲ್ಲಿ. ಸಿಗುತ್ತೆ ಫೋರ್ಸ್ ಏನು ಅಂದರೆ ಎಲ್ಲರೂ ಹಿಂಗೆ ಯೋಚನೆ ಮಾಡಬೇಕು ಅಂತಿಲ್ಲ ಶ್ರುತಿ ನಾಡು ಅವರೇ. ಎವ್ರಿಬಡಿ ಕಾಂಟ್ ಬಿ ಶ್ರುತಿ ನಾಡು. ಏನು ಡ್ರೈವಿಂಗ್ ಫೋರ್ಸ್ ಇಟ್ಕೋಬೇಕು ಜೀವನದಲ್ಲಿ? ಕೆಲವೊಂದು ಏಟ್ಗಳು ಬಿದ್ದುಬಿಡುತ್ತೆ, ಇದೊಳೋದಕ್ಕೆ ಸಾಧ್ಯ ಇಲ್ಲ, ಅಯ್ಯೋ ಗೊತ್ತಿಲ್ಲ ಅಂತ ಅನಿಸುತ್ತೆ. ಏನೊಂದು ಮೈಂಡಲ್ಲಿ ಇಟ್ಕೋಬೇಕು? ಅಲ್ಲ, ನಮ್ಮ ಬದುಕಿಗೆ ಏನೋ ಒಂದು ಮೀನಿಂಗ್ ಬೇಕಲ್ಲ, ಅರ್ಥ ಬೇಕಲ್ಲ. ಅಂದರೆ ನಾನಿವತ್ತು ಇಂಥ ಕಡೆ ಹುಟ್ಟಿದ್ದೀನಿ, ಈ ಥರದ ಒಂದು ಜಾಗದಲ್ಲಿ ನಾನು ಬೆಳೆದಿದ್ದೀನಿ, ಈ ಊರಲ್ಲಿದ್ದೀನಿ. ಯಾತಕ್ಕೋಸ್ಕರ ನಾನು ಇಲ್ಲಿದ್ದೀನಿ, ನಾನು ಏನು ಮಾಡ್ತಿದ್ದೀನಿ, ಭಗವಂತ ನನಗೆ ಕೈ ಕಾಲು ಚೆನ್ನಾಗಿ ಕೊಟ್ಟು, ನನ್ನ ಕಣ್ಣು ದೃಷ್ಟಿ ಚೆನ್ನಾಗಿದೆ, ಸಮಥಿಂಗ್ ವಿಲ್ ಬಿ ಗುಡ್ ಇನ್ ಅಸ್ ಅಲ್ವಾ. ಅದಕ್ಕೊಂದು ಅರ್ಥ ಹುಡ್ಕೋಬೇಕಲ್ಲ ಮನುಷ್ಯ. ಅರ್ಥನೇ ಹುಡ್ಕೊಳ್ದೆ ಎಲ್ಲದನ್ನೂ ನೆಗೆಟಿವ್ ಆಗಿ ತಿರುಗಿಸ್ಕೊಂಬಿಟ್ಟಾಗ ಏನು ಮಾಡೋಕ್ಕಲ್ಲ. ದಟ್ಸ್ ದ ಡ್ರೈವ್. ವೈ ಆರ್ ಯು ಹಿಯರ್? ಈ ಜಗತ್ತಿನಲ್ಲಿ ನೀನು ಈ ಜಾಗದಲ್ಲಿ ಈ ಮನೇಲಿ ಯಾಕಿದೆಯಾ, ಯಾಕೆ ಬಂದಿದೆಯಾ, ಯಾಕೆ ಹುಟ್ಟಿದೆಯಾ, ಇಂಥ ತಂದೆ ತಾಯಿ ಯಾಕಿದ್ದಾರೆ, ಏನು ಕಲಿತಾ ಇದ್ದೀವಿ, ಅಲ್ಲಿಂದ ನಾವು ಏನು ಮಾಡ್ಬೋದು. ಐ ಥಿಂಕ್ ಅದಕ್ಕೊಂದು ಅರ್ಥ ಹುಡ್ಕೊಂಬಿಟ್ಟಾಗ ಯು ವಿಲ್ ಸ್ಟಾರ್ಟ್, ಯು ಹ್ಯಾವ್ ಯುವರ್ ಓನ್ ಡ್ರೈವ್ ಅಲ್ವಾ. ಓಕೆ, ಕನ್ನಡ ಕಿರುತೆರೆಯಲ್ಲಿ ಇರೋ ಚಾಲೆಂಜಸ್ ಏನು ಮತ್ತು ಆಗಬೇಕಾಗಿರೋ ಬದಲಾವಣೆ ಏನು? ಕಿರುತೆರೆ ಅಂತಲ್ಲ, ಬೇಸಿಕಲಿ ನಾ ಹೇಳಿದ್ನಲ್ಲ, ನಮ್ಮ ಏನೇ ನಾವಿವತ್ತು ಕೆಲಸ ಅಂತ ಮಾಡಿದಾಗ, ಈಗ ಹೆಂಗೆ ಒಬ್ಬ ಯಶು ಎಲ್ಲ ಕಡೆ ನಾವು ರೀಚ್ ಆಗಬೇಕು ಅಂತ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡಿದ್ನೋ, ಹಾಗೆ ನಾವುಗಳೂ ಏನೇ ಕೆಲಸ ಮಾಡಿದಾಗಲೂ ನಾವು ಹೇಗೆ ಎಲ್ಲ ಮಾರ್ಕೆಟ್ಗೂ ಕೇಟರ್ ಮಾಡೋಕ್ಕೆ ಸಾಧ್ಯ. ನಾವು ಬೇರೆ ತಮಿಳವ್ರು ಇರ್ಬೋದು, ತೆಲುಗುವ್ರು ಇರ್ಬೋದು, ಮಲಯಾಳಂ ಇಂಡಸ್ಟ್ರಿ ಇರ್ಬೋದು, ನಾವು ನೋಡ್ಬಿಟ್ಟು ವಾವ್ ಇವ್ರು ಹೆಂಗೆ ಮಾಡಿ, ವಾವ್ ದೇ ಆರ್ ಸೋ ಗುಡ್, ದೇ ಆರ್ ಸೋ ಕ್ರಿಯೇಟಿವ್. ನಮ್ಮಲ್ಲಿ ಯಾಕಿಲ್ಲ? ನಮ್ಮಲ್ಲಿ ಎಷ್ಟು ಒಳ್ಳೊಳ್ಳೆ ಬರಹಗಾರರಿದ್ದಾರೆ, ಒಳ್ಳೆ ನಿರ್ದೇಶಕರಿದ್ದಾರೆ, ಒಳ್ಳೆ ಕಲಾವಿದರಿದ್ದಾರೆ. ವಿ ಶುಡ್ ಗಿವ್ ಮೋರ್ ಆಪರ್ಚುನಿಟಿ ಟು ಕನ್ನಡ ಪೀಪಲ್. ಯಾಕೆ ಆಗ್ತಿಲ್ಲ ಅದು? ಆಗುತ್ತೆ ಅಂದರೆ ಏನಾಗ್ತದೆ, ದೆರ್ ಇಸ್ ಅ ಸ್ಮಾಲ್ ಒಂದು ಎವಲ್ಯೂಷನ್ ಆಗ್ತಾ ಇದೆ ಸ್ಲೋ ಆಗಿ. ಅಂದರೆ ಗೊತ್ತಾಗ್ತಿದೆ ಜನಕ್ಕೆ ದಟ್ ನಮ್ಮಲ್ಲಿರೋರನ್ನ ನಾವೆಷ್ಟು ಯೂಸ್ ಮಾಡ್ತೀವಿ, ಎಷ್ಟು ಕೆಲಸ ಕೊಡ್ತೀವಿ ಇಲ್ಲಿಯವ್ರಿಗೆ, ಖಂಡಿತ ಏನೋ ಒಂದು ಹೊಸತನ, ಒಂದು ಫ್ರೆಶ್ನೆಸ್ ಬರುತ್ತೆ. ನಾವು ಮಾಡಲೇಬೇಕು ಅದನ್ನು. ಅದೇ ಪ್ರಯತ್ನದಲ್ಲಿ ನಾವು ಇರಬೇಕು. ಸೊ ವೆನ್ ದ ಮೋರ್ ಆ್ಯಂಡ್ ಮೋರ್ ವಿ ಯೂಸ್, ನಮ್ಮ ಸಾಹಿತಿಗಳು, ನಮ್ಮ ಬರಹಗಾರರು, ನಮ್ಮ ನಿರ್ದೇಶಕರು, ನಾವು ಎಷ್ಟು ಬಳಸಿ ಎಷ್ಟು ಕೆಲಸ ಮಾಡ್ತೀವೋ, ಐ ಆಮ್ ವೆರಿ ಶ್ಯೂರ್ ಆ ಆಪರ್ಚುನಿಟಿ ಸಿಕ್ಕ ತಕ್ಷಣ ಎಷ್ಟು ಜನ ಭಾವನಾ ನನಗೆ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಮೇಲಲ್ಲಿರ್ಬೋದು, ಇಲ್ಲಿಯವ್ರು ಎಷ್ಟು ಜನ ಬರೀತಾರೆ ಮೇಲು, ಮ್ಯಾಮ್ ಒಂದು ಸಣ್ಣ ಅವಕಾಶ ಕೊಡಿ, ಒಂದು ಸಣ್ಣ ಶಾರ್ಟ್ ಫಿಲ್ಮ್ ಮಾಡಿ ತೋರಿಸ್ತೀವಿ. ಒಂದು ನಾವು ಕೊಡಬೇಕಲ್ಲ ನೋಡೋಕ್ಕೆ. ವಿ ಆರ್ ವಾಚಿಂಗ್ ಸಮಥಿಂಗ್ ಎಲ್ಸ್. ಇನ್ಯಾವುದೋ ಮಲಯಾಳಂ ಇಂಡಸ್ಟ್ರಿನೋ, ತೆಲುಗು ಇಂಡಸ್ಟ್ರಿನೋ, ತಮಿಳ್ ನೋಡ್ಕೊಂಡು ಹೆಂಗೆ ಮಾಡ್ತಾರಲ್ವಾ, ವೈ ಕಾಂಟ್ ವಿ ಡೂ ಇಟ್ ಅಂತ. ಸೊ ಅದಕ್ಕೆ ಆ ಕಡೆಗೆ ಎಲ್ಲೋ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಐ ಆಮ್ ಶ್ಯೂರ್ ನಾವು ಆಲ್ರೆಡಿ ಅದ್ರ ಕಡೆ ಹೋಗ್ಬಿಟ್ಟಿದ್ದೀವಿ. ಈಗ ಏನು ನೀವು ಕಾಂತಾರ ಇರ್ಬೋದು, ನಮ್ಮ KGF ಇರ್ಬೋದು, ಆ ಥರದ ಸಿನಿಮಾಗಳು ನೀವು ನೋಡಿದಾಗ, ನಮ್ಮ ಕಾಟೇರ ಇರ್ಬೋದು, ಎವ್ರಿಬಡಿ ಹ್ಯಾವ್ ಬೀನ್ ಫೀಲಿಂಗ್. ಬೇರೆ ಇಂಡಸ್ಟ್ರಿಯವರು ನೋಡಿದ್ದಾರೆ, ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ನಮ್ಮ ಟೆಲಿವಿಷನ್ ಅಷ್ಟೇ, ನಮ್ಮ ಅಯ್ಯನ ಮನೆ ನಾ ಹೇಳಿದ್ನಲ್ಲ, ವೆಬ್ ಸೀರೀಸ್ ಎಷ್ಟು ಭಾಷೆಯವ್ರಿಗೆ ಗೊತ್ತಾಗಿದೆ, ಎಷ್ಟು ಜನ ನನ್ನನ್ನು ಮಾತಾಡ್ಸ್ತಾರೆ ಬೇರೆ ಇಂಡಸ್ಟ್ರಿಯವರು. ಸೊ ಆ ಥರದ ಒಂದು ಪ್ರಯತ್ನಗಳು ಧೈರ್ಯವಾಗಿ ಮಾಡಿದ್ರೆ ಖಂಡಿತ ನಾವಲ್ಲಿ ಗುರಿ ಮುಟ್ಬೋದು. ಇನ್ನೂ ವಿ ಕ್ಯಾನ್ ಗೋ ಟು ಬಿಗರ್ ಬೌಂಡ್ರೀಸ್ ವಿ ಕ್ಯಾನ್ ರೀಚ್ ಅನ್ಸತ್ತೆ ನನಗೆ. ಓಕೆ, ಈ OTT ಪ್ರಪಂಚದಲ್ಲಿ ಕನ್ನಡ ಇಂಡಸ್ಟ್ರಿ ವ್ಯಾಪ್ತಿ ಬಹಳ ಸಣ್ಣದು. ಯಾಕೆ ಅಂದರೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಕಂಪೇರ್ ಮಾಡಿದ್ರೆ OTTಯಲ್ಲಿ ನಮಗಿನ್ನೂ ಸಾಲದು. ಅದು ಹಾಗೆ ಆಗಲ್ಲ ಭಾವನಾ. ಅದೇನಾಗಿದೆ, ಮೊದಲಿಂದನೂ ನೀವು ನೋಡಿದಾಗ ತೆಲುಗು ಮಾರ್ಕೆಟ್ ಅಂದರೆ
ಯು ಎಸ್ ಅಲ್ಲೂ ಇದೆ, ನೀವು ಮಲಯಾಳಂ ಅಂತ ತೊಗೊಂಡಾಗ ದುಬೈಲಿದೆ, ಎಂಟೈರ್ ಯು ಎಲ್ಲಿದೆ, ತಮಿಳ್ ಅಂತ ತೊಗೊಂಡಾಗ ಮಲೇಷ್ಯಾಲಿದೆ. ನಮ್ಮ ಕನ್ನಡನ ನಾವೆಲ್ಲೋ ಒಂದು ಕಡೆ ಆ ಥರ ರೀಚ್ ಮಾಡಿಸೇ ಇಲ್ಲ ಅಕ್ರಾಸ್ ದ ವರ್ಲ್ಡ್. ಅದೇ ಪ್ರಯತ್ನದಲ್ಲಿ ಇವರೆಲ್ಲ ಇರೋದು ಅನ್ಸುತ್ತೆ. ಅಂದರೆ ವಾಟ್ ದೇ ಆರ್ ಡೂಯಿಂಗ್ ಇಸ್ ನೌ ದೇ ಆರ್ ಗೋಯಿಂಗ್ ಎವ್ರಿವೇರ್. ಸೊ ಅವಾಗ ಏನಾಗುತ್ತೆ, ನಿಮಗೆ ಓ ಟಿ ಟಿಲು ಬೇರೆ ಬೇರೆ ಭಾಷೆಯವ್ರಿಗೂ ಕನ್ನಡ ಅಂದರೆ ಕನ್ನಡ ಓ ಟಿ ಟಿಲಿ ಏನು ಬರ್ತಿದೆ, ಕನ್ನಡದವ್ರು ಏನು ಮಾಡ್ತಾರೆ, ಅದೊಂದು ಟ್ರ್ಯಾಕ್ಷನ್ ಬಂದಿದೆ. ಸೊ ವಿ ಆರ್ ಇನ್ ದಟ್ ಜರ್ನಿ. ಖಂಡಿತ ನಾವು ಅದ್ರ ಕಡೆ ಹೆಜ್ಜೆ ಇಟ್ಟಿದ್ದೀವಿ. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ತುಂಬ ಬೇಗ ನಾವು ಆ ಥರದ ಒಂದು ಪೀಕಿಗೆ ಹೋಗ್ತೀವಿ. ಓಕೆ. ಈಗ ಕನ್ನಡ ಸೀರಿಯಲ್ಗಳು ಟೆಲಿಕಾಸ್ಟ್ ಆಗೋ ಏನು ಚಾನಲ್ಸ್ ಇವೆ, ಅದರಲ್ಲಿ ಉತ್ತರ ಭಾರತೀಯರ ಪ್ರಭಾವ ಜಾಸ್ತಿ ಇರುತ್ತೆ ಅಂತಾರೆ, ಹೌದಾ? ಅಂದರೆ ಅವರಿಗೆ ತಕ್ಕ ಹಾಗೆ ಸ್ಟೋರಿಗಳು ಚೇಂಜ್ ಆಗತ್ವೆ ಆ್ಯಂಡ್ ನೇಟಿವಿಟಿನ ಗಮನದಲ್ಲಿ ಇಟ್ಕೊಳ್ಳಲ್ಲ ಅಂತ. ಖಂಡಿತ ಇಲ್ಲ, ಹಾಗೆ ನನಗನ್ಸಿಲ್ಲ. ನನ್ನ ಅನುಭವದಲ್ಲಿ ಆ ಥರದ ಅಂದರೆ ಯಾರೋ ಹೇಳಿದ್ದನ್ನೇ ನಾವು ಮಾಡಬೇಕು, ಹೀಗೆ ಆಗಬೇಕು, ಅಥವಾ ನಮ್ಮ ಥಾಟ್ಸ್ನ ಅವ್ರು ತೊಗೊಳಲ್ಲ ಅಂತ ನನ್ನ ಅನುಭವಕ್ಕೆ ಇನ್ನೂ ಬಂದಿಲ್ಲ ಅದು. ಅಂದರೆ ನಾನು ದೇವಿ ಮಹಾದೇವಿ ಎರಡೂ ಮಾಡಿದ್ದೀವಿ. ಅದೆಲ್ಲವೂ ಇಲ್ಲಿಯ ದೇವಿಗಳ ಕಥೆಗಳು. ನಮ್ಮ ಹೊರನಾಡು ಅನ್ನಪೂರ್ಣೇಶ್ವರಿ ಕಥೆ ಇರ್ಬೋದು, ಬಾದಾಮಿ ಬನಶಂಕರಿ ಕಥೆ, ಸಾಕಷ್ಟು ನಾವು ನೇಟಿವಿಟಿಗೆ ತಕ್ಕಂಗೆ ಕೆಲಸಗಳು ಇಂಟರ್ಫಿಯರೆನ್ಸ್ ಜಾಸ್ತಿ ಇರೋದು ಇಲ್ಲ. ನನ್ನ ಅನುಭವಕ್ಕೆ ಬಂದಿಲ್ಲ ಅದು, ನನಗೆ ಬಂದಿಲ್ಲ. ಸೊ ಈಗ ಇಡೀ ಒಂದು ಕಿರುತೆರೆ ಜಗತ್ತು ಶ್ರುತಿ ನಾಯ್ಡು ಅವರ ಕೈಗೆ ಬರುತ್ತೆ. ಓಕೆ, ಏನು ಚೇಂಜಸ್ ಮಾಡೋಕ್ಕೆ ಇಷ್ಟಪಡ್ತೀರಿ ಶ್ರುತಿ ನಾಯ್ಡು ಅವರೇ? ಮತ್ತೆ ನಾನು ನಮ್ಮ ಸೀತಾರಾಮ್ ಸರ್ರು, ಸೇತುರಾಮ್ ಸರ್ರು, ಮತ್ತು ನಮ್ಮ ಜೋಗಿ ಸರ್ರು, ಇವರೆಲ್ಲರೂ ಬರೆಯೋ ಅಂಥ ಕಥೆಗಳು, ಧಾರಾವಾಹಿಗಳನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ ಮತ್ತೆ. ಖಂಡಿತ. ಬಿಕಾಸ್ ಅದು ತುಂಬ ಆಪ್ತ, ತುಂಬ ಭಾವನೆಗಳಿಗೆ ಒತ್ತು ಕೊಡುವಂಥ ಕಥೆಗಳು, ಮತ್ತು ಟ್ರೂ ವೆರಿ ವೆರಿ ಕ್ಲೋಸರ್ ಟು ಲೈಫ್ ಕಥೆಗಳು. ಸೊ ಅದನ್ನು ಖಂಡಿತ ನಾನು ತರಕ್ಕೆ ಇಷ್ಟಪಡ್ತೀನಿ. ಇವತ್ತಿಗೂ ಮೂಡಲ್ಮನೆ ವೈಶಾಲಿ ಮೇಡಮ್ ಅವ್ರು ಮಾಡಿದ್ದು ಸೋ ಬ್ಯೂಟಿಫುಲ್ ಇಟ್ ವಾಸ್. ನೀವು ಹೇಳಿದ್ರಲ್ಲ, ಎಲ್ಲದರಲ್ಲೂ ಒಂದೇ ಕತೆ, ಒಂದೇ ಥರ ಇದೆ, ಆ ಒಂದು ಮೊನಾಟನಿನ ಖಂಡಿತ ಬ್ರೇಕ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಮ ನಟನೆಯ ಕಾಲದ ಸೀರಿಯಲ್ಗಳು, ನೀವು ನಟಿಸಿ ಅಥವಾ ನೀವು ನೋಡಿದ್ದ ಆ ಟೈಮಿನ ಸೀರಿಯಲ್ಗಳಲ್ಲಿ ಯಾವ್ದು ಇನ್ನೊಂದು ರೀಕ್ರಿಯೇಟ್ ಮಾಡಬೇಕು ಅಂತ ಅನ್ಸತ್ತೆ ನಿಮಗೆ? ಪ್ರೀತಿ ಇಲ್ಲದ ಮೇಲೆ. ಓಕೆ. ಸೊ ಈಗ ಒಂದು ಯಾವುದಾದ್ರೂ ದಿ ಬೆಸ್ಟ್ ಸ್ಟೋರಿ ಯಾವುದಾದ್ರೂ ಮೈಂಡಲ್ಲಿ ಓಡ್ತಾ ಇದೆಯಾ ನಿಮಗೆ? ಬೆಸ್ಟ್ ಸ್ಟೋರಿ ಅಂತೇನಿಲ್ಲ ಭಾವನಾ. ಇವತ್ತೇನಾಗಿದೆ, ನಿಮಗೆ ಎವ್ರಿ ಡೇ ವಿ ಆರ್ ಗೆಟಿಂಗ್ ಅಪ್ಡೇಟೆಡ್. ಯಾವುದನ್ನು ನಾವು ಇವತ್ತು ಅಂದ್ಕೊಂಡಿದ್ದು ನಾಳೆಗೆ ಹಳೇದಾಗ್ತಿದೆ. ಇವತ್ತು ಅಷ್ಟು ಸ್ಪೀಡಲ್ಲಿದ್ದಾರೆ ಜನ, ಸೆಕೆಂಡ್ಸಲ್ಲಿ ಓಡುತ್ತೆ. ಈಗ ನೀವು ರೀಲ್ಸ್ ನೋಡಿದಾಗ 10 ಸೆಕೆಂಡ್ಸ್ ರೀಲ್ಸ್ ಇಷ್ಟಪಡ್ತಾರೆ, 30 ಸೆಕೆಂಡ್ಸ್ ರೀಲ್ ಇಷ್ಟಪಡ್ತಾರೆ. 1 ನಿಮಿಷ ಆದರೆ ಬೋರು, ಜನಕ್ಕೆ ನೋಡೋಕ್ಕೆ ಇಷ್ಟ ಇಲ್ಲ. 1 ನಿಮಿಷ ಜಾಸ್ತಿ ಆಯಿತು. ಸೊ ನಾನು ಇವತ್ತು ಯಾವುದೋ ಕತೆ ರೆಡಿ ಮಾಡ್ಕೊಳ್ಳೋದು ನಾಳೆಗೆ ಔಟ್ಡೇಟ್ ಆಗೋಗುತ್ತೆ. ಸೊ ಅಷ್ಟು ಟುಡೇ ವಿ ಹ್ಯಾವ್ ಟು ಕೀಪ್ ಅಸ್ ಅಪ್ಡೇಟೆಡ್. ಇವತ್ತೇನಾಗ್ತದೆ, ಜನ ಏನು ಇಷ್ಟಪಡ್ತಿದ್ದಾರೆ, ಏನು ನಡೀತಿದೆ ಆ ಕಡೆ ಈ ಕಡೆ, ಅದ್ರ ಕಡೆ ಜಾಸ್ತಿಗೆ ಅಲರ್ಟ್ ಆಗಿರಬೇಕಾಗಿದೆ ಇವತ್ತು. ಲೈಫಲ್ಲಿ ಅತಿ ದೊಡ್ಡ ಪಾಠ ಯಾರಿಂದಾದರೂ ಕಲ್ತಿದ್ದಿದೆಯಾ? ಏನು? ಮೋಸ್ಟ್ಲಿ ಇನ್ನೂ ಕಲಿಯೋದಿದೆ. ಯಾಕೆಂದರೆ ನಾನು ಯಾವುದನ್ನು ಆ ಥರ ನೋಡಲ್ಲ ಭಾವನಾ. ಅಂದರೆ ಕಲಿಸಿದ್ದಾರೆ, ನಾನು ಇದನ್ನು ಕಲಿತೆ ಅವರಿಂದ, ಇದು ನನಗೆ ತುಂಬ ಯೂಸ್ ಆಯಿತು ಜೀವನಕ್ಕೆ, ಆ ಥರದ್ದೇನಾದರೂ ಇದೆಯಾ? ಪ್ರತಿ ಪರ್ಸನ್ ಹೂಮ್ ಐ ಹ್ಯಾವ್ ಅಡೋರ್ಡ್ ಅವರಿಂದ ಏನೇನೋ ಕಲಿತಾ ಇರ್ತೀನಿ ಅಫ್ಕೋರ್ಸ್ ಎವ್ರಿ ಡೇ. ಬಟ್ ಇಂಥದ್ದೇ ಇವರಿಂದಾನೇ ಅಂತ ಏನಿಲ್ಲ. ನನಗೆ ನಮ್ಮ ಅಜ್ಜಿ ವಾಸ್ ದ ಬಿಗ್ಗೆಸ್ಟ್ ರೋಲ್ ಮಾಡೆಲ್ ನನಗೆ, ಸರೋಜಮ್ಮ ಅಂತ. ಅವರು ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿದ್ದರು. ಸೊ ಅವ್ರ ಜೊತೆನೇ ನಾನು ಬೆಳೆದಿದ್ದು. ಅವ್ರು ಹೇಗಿದ್ದರು, ಹೇಗೆ ಮಕ್ಳಿಗೆ ಪಾಠ ಮಾಡ್ತಿದ್ರು, ಹೇಗೆ ಅವ್ರ ಹೈಯರ್ ಅಪ್ಸು ಆಫೀಸರ್ಸ್ ಬಂದಾಗ ಅವ್ರು ಹೇಗೆ ದಿಟ್ಟತನವಾಗಿ ಮಾತಾಡೋರು, ಎಷ್ಟು ಅವ್ರನ್ನ ಅವ್ರು ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೊಂಡಿದ್ರು ನಮ್ಮ ಅಜ್ಜಿ. ಸೊ ಅದನ್ನೇ ನೋಡ್ಕೊಂಡು ಬೆಳೆದಿದ್ದಲ್ಲ. ಮೇ ಬಿ ಶೀ ಈಸ್ ದ ಬಿಗ್ಗೆಸ್ಟ್ ಇನ್ಫ್ಲುಯೆನ್ಸ್ ನನಗೆ. ಅವರಿಂದಾನೇ ಸಾಕಷ್ಟು ಕಲ್ತಿರೋದು ನಾನು. ಆ್ಯಂಡ್ ಟು ಡೀಲ್ ವಿತ್ ಮೆನ್ ಇದೆಯಲ್ಲ ಭಾವನಾ, ಅದು ನಮ್ಮ ಅಜ್ಜಿ ಮತ್ತು ನಮ್ಮ ತಾಯಿ ಬ್ಯಾಂಕ್ ಮ್ಯಾನೇಜರ್. ಸೊ ಅವರಿಬ್ಬರು ಹೇಗಿದ್ರು ಅಂದರೆ, ಚಿಕ್ಕ ವಯಸ್ಸಿಂದನೂ ನನಗೆ ಈ ಮೇಲ್ ಫೀಮೇಲ್ ಡಿಫ್ರೆನ್ಸಿಯೇಷನ್ನ ತಲೆಯಲ್ಲಿ ಕೂರಕ್ಕೆ ಬಿಟ್ಟಿಲ್ಲ ಅವರು. ಅಂದರೆ ನಾವು ಹೆಣ್ಮಕ್ಳು, ನಾವು ಹೀಗಿರಬೇಕು, ಅಯ್ಯೋ ಗಂಡಸರು ಅಂದರೆ ಭಯ ಪಟ್ಕೋಬೇಕು, ಅಥವಾ ಅವ್ರು ಡಾಮಿನೇಟಿಂಗು, ನಾವು ವಿ ಆರ್ ಲಿಟಲ್ ಅಂಡರ್ ದೆಮ್, ಆ ಥರ ಎಲ್ಲ ಇಲ್ಲ. ಯಾವತ್ತೂ ಸಮಾನತೆ ಹೇಳ್ಕೊಟ್ಟಿದ್ದಾರೆ ನನಗೆ ಅವರಿಬ್ಬರು, ನಮ್ಮ ತಾಯಿ ಮತ್ತು ನಮ್ಮ ಅಜ್ಜಿ. ಯಾಕಂದರೆ ಅವ್ರ ಕೆಲಸದಲ್ಲಿ ಅವ್ರು ಹಂಗಿದ್ರು. ಸೊ ಆ ಸಮಾನತೆಯನ್ನು ನಾನು ಅವ್ರುಗಳಿಂದ ಕಲ್ತಿದ್ದೀನಿ. ಅಂದರೆ ಐ ಡೋಂಟ್ ಟ್ರೀಟ್ ಮೆನ್ ಅಬವ್ ಮೀ ಆರ್ ಬಿಲವ್ ಮೀ. ವಿ ಆರ್ ಈಕ್ವಲ್, ವಿ ವರ್ಕ್ ಟುಗೆದರ್ ಹ್ಯಾಂಡ್ ಇನ್ ಹ್ಯಾಂಡ್ ಆ್ಯಂಡ್ ವಿ ಕ್ಯಾನ್ ಕ್ರಿಯೇಟ್ ಸಮ್ ಮ್ಯಾಜಿಕ್. ಬಟ್ ಸೊಸೈಟಿ ಹಾಗೆ ಇದೆಯಾ, ಬದಲಾವಣೆ ಆಗ್ತಿದೆಯಾ? ಇಲ್ಲ ಭಾವನಾ, ನಾವು ಹೇಗಿರ್ತೀವೋ ಹಾಗೆ ಸೊಸೈಟಿ. ಇಟ್ಸ್ ಅ ಮಿರರ್.
ಇಟ್ಸ್ ಅ ಚಾಲೆಂಜ್ ಐ ವಿಲ್ ಟೆಲ್ ಯು. ಅಂದರೆ ಈಗ ನಾನು ಹೇಗೆ ನಾನು ನಡೆಸ್ಕೋತೀನೋ ಖಂಡಿತ ಅವ್ರು ನನ್ನ ಜೊತೆ ಹಾಗೆ ಬಿಹೇವ್ ಮಾಡಬೇಕು. ನಾನು ಎಲ್ಲೂ ಹೇಳೋಕ್ಕಾಗಲ್ಲ ನಾನು ಶೋಷಣೆಗೆ ಒಳಗಾದೆ ಅನ್ಲೆಸ್ ಐ ಗಿವ್ ಅಪ್ ಆನ್ ಸಮಥಿಂಗ್. ಎಲ್ಲೋ ಒಂದು ಕಡೆ ನಂದು ಲೂಪ್ ಹೋಲೋ ಅಥವಾ ಒಂದು ವೀಕ್ನೆಸ್ನ ನಾನು ಬಿಟ್ಕೊಡ್ದೆ ಯಾರೂ ನಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ದಿಸ್ ಇಸ್ ವಾಟ್ ಐ ಹ್ಯಾವ್ ಬಿಲೀವ್ಡ್ ಆ್ಯಂಡ್ ನನಗೆ ಆ ಬಿಲೀಫು ಕಾಪಾಡಿದೆ. ಇವತ್ತಿಗೂ ನೀವು ನನ್ನ ಕೇಳಿದ್ರೆ ಇಂಡಸ್ಟ್ರಿಯಲ್ಲಿ ಯಾವ್ದಾದ್ರು ಕೆಟ್ಟ ಅನುಭವ ಆಗಿದೆಯಾ, ಯಾರಾದರೂ ನಿಮ್ಮನ್ನು ಆ ಥರ ಬೇರೆ ಥರ ಡೀಲ್ ಮಾಡಿದಾರಾ? ಖಂಡಿತ ಇಲ್ಲ, ನೆವರ್. ಬಿಕಾಸ್ ಪ್ರಾಬಬ್ಲಿ ನಾವು ನಮ್ಮನ್ನು ನಡ್ಸ್ಕೊಳ್ಳೋ ರೀತಿಯಿಂದನೇ ಜನ ನಮ್ಮನ್ನು ಹೇಗೆ ವಾಪಸ್ ಅದು ಕೊಡ್ತಾರೋ ಇಟ್ ಡಿಪೆಂಡ್ಸ್ ಆನ್ ಅಸ್ ಅನ್ಸುತ್ತೆ. ಬಟ್ ಅದು ಅಪ್ಬ್ರಿಂಗಿಂಗ್ ಮೇಲೆ ಹೋಗುತ್ತಲ್ಲ ಶ್ರುತಿ ನಾಯ್ಡು ಅವರೇ. ಎಲ್ರಿಗೂ ಇವಾಗ ನಿಮ್ಮ ಅಜ್ಜಿ ಮತ್ತು ನಿಮ್ಮ ತಾಯಿ ಇಬ್ಬರು ಇನ್ಸ್ಪೈರಿಂಗ್ ನಿಮಗೆ. ಅವರು ನಿಮ್ಮ ಒಂದು ವ್ಯಕ್ತಿತ್ವನ ರೂಪುಗೊಳಿಸಿದ್ದಾರೆ. ಬಟ್ ಎಲ್ಲರ ಜೀವನದಲ್ಲೂ ಹಾಗಿರೋದಿಲ್ಲ ಅನ್ಸಲ್ಲ. ಅಲ್ಲ, ಇಟ್ಸ್ ಲರ್ನಿಂಗ್ ಅಲ್ಲ ಭಾವನಾ. ಅಂದರೆ ನಾನು ಹೇಳಿದ್ನಲ್ಲ, ಫಸ್ಟ್ ಪ್ರಶ್ನೆ ನೀವು ಕೇಳಿದ್ರಿ ಹೆಂಗೆ ವಿ ಹ್ಯಾವ್ ಟು ಗೆಟ್ ಇನ್ಫ್ಲುಯೆನ್ಸ್ಡ್ ಅಂತ. ಇಟ್ಸ್ ದ ರೈಟ್ ಪೀಪಲ್ ಬೀಯಿಂಗ್ ಇನ್ ದ ರೈಟ್ ಪ್ಲೇಸ್. ಅದನ್ನು ನಾವು ಕಲೀಲೇಬೇಕು. ಪ್ರಪಂಚಕ್ಕೆ ನಮ್ಮನ್ನು ನಾವು ಎಕ್ಸ್ಪೋಸ್ ಮಾಡ್ಕೋತೀವಿ ಅಂದರೆ ಅದೆಲ್ಲ ಕಲಿಕೆ ಅಲ್ಲ ಭಾವನಾ. ಈಗಿಲ್ಲಾಂದರೆ ನೀವು ಮದುವೆ ಆಗಿ ಗಂಡನ ಜೊತೆ ಮನೇಲಿ ಇದ್ಕೊಂಡು ಅವ್ರು ತರೋ ಸಂಬಳನ ಇಟ್ಕೊಂಡು ಅದನ್ನು ಮ್ಯಾನೇಜ್ ಮಾಡಿಕೊಂಡು ಮನೆ ನಡೆಸ್ಕೊಂಡು ಹೋಗ್ಬೋದೇ ಹೊರತು ನೀನು ಹೊರಗಡೆ ತಂದು ನೀನು ಎಕ್ಸ್ಪೋಸ್ ಮಾಡ್ಕೋತಿದ್ಯಾ. ನಾನು ಇಂಥ ಕಡೆ ಟೀಚರ್, ಇಂಥ ಕಡೆ ಬ್ಯಾಂಕ್ ಮ್ಯಾನೇಜರ್, ಇಂಥ ಕಡೆ ಡಾಕ್ಟರ್, ಇಂಥ ಕಡೆ ನರ್ಸು. ಯು ಬಿ ಪ್ರಿಪೇರ್ಡ್ ನೋ ಫಾರ್ ಎವ್ರಿಥಿಂಗ್ ಆ್ಯಂಡ್ ಲರ್ನ್ ಥಿಂಗ್ಸ್. ನೋ ನಮ್ಮ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ನಮ್ಗೆ ಏನೇನು ಬೇಕೆಲ್ಲ ಗೊತ್ತಿರಲೇಬೇಕಲ್ಲ. ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದರೆ ಕಲಿಬೇಕು ಅಲ್ವಾ? ಇಲ್ಲ ಮನೇಲಿರಬೇಕು. ಆಚೆ ಬಂದು ಕಂಪ್ಲೇಂಟ್ ಮಾಡೋದ್ರ ಬಗ್ಗೆ ಐ ಆಮ್ ನಾಟ್ ವೆರಿ ಕಂಫರ್ಟಬಲ್. ಓಕೆ, ಸೊ ಆಚೆ ಬಂದಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ರೆಡಿ ಇರಬೇಕು. ಎಸ್, ಬಿ ಪ್ರಿಪೇರ್ಡ್. ನನಗೇನು ಇಷ್ಟ, ನನಗೇನು ಇಷ್ಟ ಇಲ್ಲ, ನಾನು ಆ ವಾತಾವರಣದಲ್ಲಿ ಇದ್ದೀನಾ. ಆ್ಯಂಡ್ ಎಷ್ಟೋ ಸಲ ನಮಗೆ ಬೇಡದಿರೋ ವಾತಾವರಣಕ್ಕೆ ದುಡ್ಕೊಂಡ್ಬಿಡ್ತೀವಿ. ಅಲ್ಲಿಂದ ಹೊರಗೆ ಬರೋಕ್ಕೇನೋ ಒಂದು ದಾರಿ ಕಂಡಿಡ್ಕೊಳ್ಳೇಬೇಕಲ್ಲ ಭಾವನಾ. ಯು ಆರ್ ಯುವರ್ ಓನ್ ಮಾಸ್ಟರ್. ನೀನು ಯಾವತ್ತ ತಿಳ್ಕೊಂಬಿಡ್ತೀಯೋ ಗೆದ್ದೆ. ಇಫ್ ಯು ಡಿಪೆಂಡ್ ಆನ್ ಪೀಪಲ್ ಇಟ್ಸ್ ವೆರಿ ಡಿಫಿಕಲ್ಟ್. ಹೌದಾ? 100%. ಯು ಆರ್ ಯುವರ್ ಓನ್ ಮಾಸ್ಟರ್. ವ್ಯಕ್ತಿ ನಂಬಾರ್ದು ಅಂತೀರಾ? ಎಷ್ಟು ಬೇಕೋ ಅಷ್ಟು ನಂಬಬೇಕು ಅಂತ. ಎಷ್ಟು ಬೇಕೋ ಅಷ್ಟು ನಂಬಬೇಕು. ದಟ್ಸ್ ದ ರೈಟ್ ಡೈಲಾಗ್. ಎಸ್. ಓಕೆ, ಸೊ ಈಗ ಶ್ರುತಿ ನಾಯ್ಡು ಅವರ ಜೀವನನೇ ಒಂದು ಸೀರಿಯಲ್ಲಿಗೆ ಹೋಲಿಸಿದ್ರೆ ಒಂದು ಟೈಟಲ್ ಹೇಳಿ ನೋಡೋಣ, ಅಥವಾ ಒಂದು ಸಾಲು, ಒಂದು ಸ್ಟೋರಿ ಲೈನು. ಮೇ ಬಿ ಯು ಕ್ಯಾನ್ ಕಾಲ್ ಇಟ್ ರಾಮಾಯಣ ಮಹಾಭಾರತ ಟೈಪ್ ಏನಾರು ಕೊಡ್ಬೋದು. ಸೋ ಮಚ್ ಆಫ್ ಡ್ರಾಮಾ. ಸೊ ಯು ಕ್ಯಾನ್ ಕಾಲ್ ಇಟ್ ಇದರ್ ರಾಮಾಯಣ ಆರ್ ಮಹಾಭಾರತ. ಬಿಕಾಸ್ ನಾವು ಒಂದು ದಿನನೂ ಡ್ರಾಮಾ ಇಲ್ಲದೆ ನನ್ನ ಲೈಫ್ ಕಳೆಯೋದೇ ಇಲ್ಲ. ಎಷ್ಟು ಡ್ರಾಮಾ ಇರುತ್ತೆ ಅಂದರೆ ಭಾವನಾ, ಎಲ್ಲರ ಜೊತೆನೂ ಒಂದು ದೊಡ್ಡ ಡ್ರಾಮಾ ಇರುತ್ತೆ. ಚಾನಲ್ ಅವ್ರ ಜೊತೆನೂ ನಂದು ಡ್ರಾಮಾ ಇರುತ್ತೆ, ಟೀಮ್ ಜೊತೆನೂ ಇರುತ್ತೆ. ಅಂದರೆ ದಟ್ ಈಸ್ ಹೌ ವಿ ಆರ್ ಅಲ್ವಾ. ಅಂದರೆ ಎವ್ರಿ ಡೇ ವಿ ಆರ್ ಇನ್ ಟು ಸಮಥಿಂಗ್, ಕ್ರಿಯೇಟಿಂಗ್ ಸಮಥಿಂಗ್. ಸೊ it's like that. ರಾಮಾಯಣ ಅಂತ ಹೇಳಿದ್ರೆ ರಾಮಾಯಣ. Yeah, exactly. You can call it that way. ಓಕೆ, ಫೈನಲಿ ಶ್ರುತಿ ನಾಯ್ಡು ಅವರು ಹ್ಯಾಪಿ ಇದ್ದಾರಾ, ಅಥವಾ ಇನ್ನೂ ನಾನು ತಲುಪಬೇಕಾದ ದಾರಿ ತಲುಪಿಲ್ಲ ಅನ್ನೋ ಕಾತರದಲ್ಲಿದ್ದಾರಾ? ವಾಟ್ ಈಸ್ ಶ್ರುತಿ ನಾಯ್ಡು ಅಟ್ ಪ್ರೆಸೆಂಟ್? ನನ್ನ ಜೊತೆ ಕೂತಿರೋ ಶ್ರುತಿ ನಾಯ್ಡು ಆರಾಮಿದ್ದಾರಾ, ಹ್ಯಾಪಿ ಇದ್ದಾರಾ, ಅಥವಾ ಇಲ್ಲ ನನಗಿನ್ನೂ ಕೆಲಸಕ್ಕೆ ಓಡಬೇಕಿದೆ, ಈಗ ನೀವು ಬಿಟ್ಟರೆ ನಾನು ಓಡ್ತೀನಿ, ಹೆಂಗಿದ್ದೀರಿ ಈಗ? ಹ್ಯಾಪಿ ಇದ್ದೀನಿ. ಬಿಕಾಸ್ ನಾನು ಏನೇನು ಅಂದ್ಕೊಂಡಿಲ್ಲ ಜೀವನದಲ್ಲಿ ಅದೆಲ್ಲ ಸಿಕ್ಕಿದೆ. ಎಷ್ಟೋ ಸಲ ವಾವ್ ಐ ಆಮ್ ಸೋ ಬ್ಲೆಸ್ಡ್ ಅನಿಸಿದೆ, ತುಂಬ ಖುಷಿಯಾಗಿದೆ, ಅದ್ರ ಬಗ್ಗೆ ಹ್ಯಾಪಿಯಾಗಿದ್ದೀನಿ. ಬಟ್ ಸಾಧನೆ ಮಾಡೋದ್ರಲ್ಲಿ, ಕೆಲಸಗಳು ಮಾಡೋದ್ರಲ್ಲಿ ನಾನು ಯಾವಾಗಲೂ ವಯಸ್ಸಲ್ಲಿ ನನಗಿಂತ ಚಿಕ್ಕವ್ರನ್ನ ನೋಡ್ತಿರ್ತೀನಿ. ಏನಪ್ಪ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಸಾಧನೆ ಮಾಡ್ಕೊಂಬಿಟ್ರು, ಇಷ್ಟೆಲ್ಲ ಅರ್ನ್ ಮಾಡಿದ್ರು, ಯಾವ್ಯಾವುದೋ ಹಂತಕ್ಕೆ ಕೊಟ್ಟೋಗಿದ್ದಾರೆ, ನಾವು ಇನ್ನೂ ಇಲ್ಲೇ ಇದ್ದೀವಲ್ಲ ಅಂತ. ಸೊ ಎವ್ರಿ ಡೇ ಐ ಥಿಂಕ್ ಅಬೌಟ್ ಇಟ್ ಆ್ಯಂಡ್ ಐ ಆಮ್ ಅನ್ಹ್ಯಾಪಿ ಅಬೌಟ್ ಇಟ್. ದಟ್ ಇಷ್ಟು ಏಜಿಗೆ ನಾನು ಇನ್ನೂ ತುಂಬ ಕಡಿಮೆ ಸಾಧನೆ ಮಾಡಿರೋದು, ತುಂಬ ಲಾಂಗ್ ವೇ ಟು ಗೋ. ಯುನೋ ಐ ಆಮ್ ಲೇಟ್. ನನ್ನ ಪ್ರಕಾರ ನಾನು ಐ ಆಮ್ ಲೇಟ್ 10 years. 10 years? ನಾನು 10 years ಫಾರ್ವರ್ಡ್ ಇದ್ದೀರಾ ಅಂತ ಹೇಳ್ತೀನಿ ಆಲ್ ಟೈಮ್. ನೋ. ಓಕೆ, ಅದೇ ಪ್ರಶ್ನೆ ಕೇಳ್ಬಿಡ್ತೀನಿ ಲಾಸ್ಟ್ಲಿ. 10 years ಹಿಂದೆ ಇದ್ದಿದ್ರೆ ಈಗ ಏನು ಮಾಡ್ತಿದ್ರಿ? ಐ ವುಡ್ ಹ್ಯಾವ್ ಬೀನ್, ಯು ಡೋಂಟ್ ನೋ ನನಗೆ ಎಷ್ಟು ಆಸೆ ಇದೆ ಅಂದರೆ, ಇವಾಗ ನಾವು ಯಾವುದೇ ಎಸ್ಪೆಷಲಿ ನಮ್ಮ ಕರ್ನಾಟಕದಿಂದ ಹೋಗಿದ್ದ ದೀಪಿಕಾ ಪಡುಕೋನೆ ಇರ್ಬೋದು, ನಮ್ಮ ರಶ್ಮಿಕಾ ಮಂದಣ್ಣ ಇರ್ಬೋದು, ಇವರೆಲ್ಲರೂ ಎಷ್ಟು ಸಣ್ಣ ಚಿಕ್ಕ ವಯಸ್ಸಿಗೆ ಎಂತೆಲ್ಲ ಸಾಧನೆ ಮಾಡಿಬಿಟ್ರು. ಐ ವಿಶ್ ಐ ಹ್ಯಾಡ್ ದಟ್ ಎಕ್ಸ್ಪೋಜರ್ ಅವಾಗ.
ಅಂದರೆ ನಮಗಿನ್ನೂ ಅಷ್ಟೆಲ್ಲ ಮೈಸೂರಿಂದ ಬಂದು ಬೆಂಗಳೂರಲ್ಲಿ ಸೆಟ್ಲಾಗಿ ಏನೋ ಒಂದು ಗೂಡು ಕಟ್ಕೊಳ್ಳೋ ವೇಳೆಗೆ 10 ವರ್ಷ ದಾಟ್ಬಿಡ್ತು. ಅಲ್ಲಿಂದ ಓಕೆ ಡೈರೆಕ್ಷನ್ನ, ಓಕೆ ಪ್ರೊಡಕ್ಷನ್ನ, ಅಲ್ಲಿಗೊಂದು 10 ವರ್ಷ ಆಗೋಯ್ತು. ಸೊ ಅಲ್ಲಿಂದ ಇವಾಗ ಹೆಜ್ಜೆ ಇಡಕ್ಕೆ ಶುರು ಮಾಡಿದೀವಿ. ಅದರಲ್ಲಿ 26 years ಅನ್ಸುತ್ತೆ ನನ್ನ ಪ್ರಕಾರ. 26 ವರ್ಷ. ಎಸ್ ದಿಸ್ ಮೈ 25th year 25th in the year. industry. ಮತ್ತೆ ದೊಡ್ಡ ಸೆಲೆಬ್ರೇಷನ್ ಮಾಡ್ಬೇಕಾಗಾದ್ರೆ ಮೆನಿ ಥಿಂಗ್ಸ್ ಟು ಡೂ ಅಲ್ಲ ಭಾವನಾ. ಸೊ ಮೇ ಬಿ ಅವಾಗ ಅದೇ ಆರ್ಗ್ಯಾನಿಕ್ ಆಗಿ ಸೆಲೆಬ್ರೇಷನ್ ಆಗತ್ತೆ. ಐ ಆಮ್ ವೇಟಿಂಗ್. ಲವ್ಲಿ. ಹಲವಾರು ಸಿಚುವೇಶನ್ಗಳನ್ನು ಎದುರಿಸಿನೂ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಬಹಳಷ್ಟು ಜನ ಹೆಣ್ಮಕ್ಳು ಇರ್ತಾರೆ. ನಾನು ಬರೋ ಪ್ರತಿ ನನ್ನ ಗೆಸ್ಟ್ಗೂ ಕೇಳ್ತಾ ಇರ್ತೀನಿ, ಪಂಚಸೂತ್ರಗಳೇನು ಲೈಫಿಂದು ಅಂತ. ಸೊ ನಿಮ್ಮ ಪಂಚಸೂತ್ರ? ಸೂತ್ರ 5, ಎನಿ 5 ರೂಲ್ಸ್ ಅಲ್ಲ ಭಾವನಾ, ಏನು ಸೂತ್ರಗಳನ್ನು ಇಟ್ಕೊಳ್ದೆ ನಮ್ಮನ್ನು ನಾವು ಎಷ್ಟು ತೆರೆದಿಟ್ಕೋಬೇಕು ಅಂದರೆ, ಈಗ ನಾಳೆ ಎನಿ ಚಾಲೆಂಜ್ ಮೇ ಬಿ ಥ್ರೋನ್ ಆನ್ ಅಸ್ ಅಂದ್ಕೊಳ್ಳಿ. ಯು ಹ್ಯಾವ್ ಟು ಬಿಕಮ್ ಅನದರ್ ಪರ್ಸ್ನಾಲಿಟಿ ಆಲ್ ಟುಗೆದರ್. ಯು ಬಿ ಫ್ರೀ, ನೋ, ಯು ಬಿ ಓಪನ್. ಇಂಥದ್ದೇ ಹೀಗೆ ಈಗ ಕೆಲವುದು ಅಫ್ಕೋರ್ಸ್ ನಾವು ಬಿಡೋಕ್ಕಲ್ಲ. ಏನದು ನೀವು ಹೇಳಿದ್ರೆ ನಮ್ಮ ಅಪ್ಬ್ರಿಂಗಿಂಗು, ನಮ್ಮ ರೂಟ್ಸು, ನಮ್ಮ ಮನೇಲಿ ಏನು ಹೇಳ್ಕೊಟ್ಟಿರ್ತಾರೆ ಅದನ್ನು ನಾವು ಬಿಡೋಕ್ಕಾಗದೇ ಇಲ್ಲ ಬಿಡಿ. ಅದು ನಮ್ಮಲ್ಲಿ ಸಾಯೋವರೆಗೂ ಇರುತ್ತೆ. ಓಕೆ. ಬಟ್ ನಾವು ಇಲ್ಲಿ ಬಂದ ಮೇಲೆ ಖಂಡಿತ ನಮ್ಮನ್ನು ನಾವು ಹೊಸ ಹೊಸ ವಿಚಾರಗಳಿಗೆ ತೆರೆದಿಟ್ಕೊಂಡಿರಬೇಕು, ಮತ್ತು ಕಲಿಬೇಕು, ಮತ್ತು ಅಡ್ಯಾಪ್ಟ್ ಆಗಬೇಕು. ನಾನು ಹೀಗೆ, ನಾನು ಅದು ಮಾಡಲ್ಲ, ನಾನು ಇದು ಹೇಳಲ್ಲ, ನಾನು ಅಂಥದ್ದು ಹಾಗಿಲ್ಲ. ಯುನೋ, ಫಾರ್ ಯುವರ್ ಗ್ರೋತ್ ವಾಟ್ ಎವರ್ ಇಸ್ ನೀಡೆಡ್, ಸ್ಟಾರ್ಟ್ ಅಡ್ಯಾಪ್ಟಿಂಗ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ ನಾನು. ಓಕೆ. ಲಾಸ್ಟ್ಲಿ, ಶ್ರುತಿ ನಾಯ್ಡು ಈಸ್ ಈಕ್ವಲ್ ಟು ಒಂದು ಪದ. ಅಡ್ವೆಂಚರಸ್. ಲವ್ಲಿ. ಬಹಳ ಖುಷಿ ಆಯಿತು ಶ್ರುತಿ ನಾಯ್ಡು ಅವರೇ ನಿಮ್ಮ ಜೊತೆ ಮಾತನಾಡಿದಾಗ. ಹೀಗೆ ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್ ಯಾವಾಗಲೇ ಮಾತಾಡಿದ್ರು ಒಂದಷ್ಟು ಉತ್ಸಾಹ, ಒಂದಷ್ಟು ಚೈತನ್ಯ ತುಂಬಿ ಹೋಗ್ತೀರಿ. ಹಾಗೆ ನಿಮ್ಮನ್ನು ನೋಡ್ತಾ ಇದ್ದ ಹಾಗೆ ಅನ್ಸುತ್ತೆ, ಶ್ರುತಿ ನಾಯ್ಡು ಅವರು ಎಷ್ಟೆಲ್ಲ ಮಾಡ್ತಿದ್ದಾರೆ, ನಮಗೂ ಅವಕಾಶಗಳಿವೆ, ನಾವು ಮಾಡಬಹುದು ಅಂತ ಬಹಳ ಎನರ್ಜಿ ತುಂಬುತ್ತೆ. ಥ್ಯಾಂಕ್ ಯು ಭಾವನಾ, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನನಗೂ ಬಹಳ ಖುಷಿ ಆಯಿತು. ವೆನ್ ಶ್ರುತಿ ನಾಯ್ಡು ಅವರು ಬರ್ತಿದ್ದಾರೆ ಅಂದಾಗ ಫುಲ್ ಜೋಶನ್ ನಾನು ರೆಡಿ ಆದೆ. ಥ್ಯಾಂಕ್ ಯು. ವೀಕ್ಷಕರೇ, ಇದು ಇವತ್ತಿನ ಬೆಂಗಳೂರು ಬಸ್. ಖಂಡಿತ ಶ್ರುತಿ ನಾಯ್ಡು ಅವರ ಜೀವನ ನಮ್ಮ ಜೀವನದ ಹುರುಪನ್ನು ಜಾಸ್ತಿ ಮಾಡುತ್ತೆ. ಇದೇ ಖುಷಿಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಗಣ್ಯ ಅತಿಥಿ ನಿಮ್ಮ ಮುಂದೆ ಇರ್ತಾರೆ. ಹೊಸ ಪಾಡ್ಕಾಸ್ಟ್ಗಳು ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಗೊತ್ತಿದೆಯಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಮುಂದಿನ ವಾರ ಭೇಟಿ ಆಗ್ತೀನಿ. ನಮಸ್ಕಾರ.